ಸ್ವಾಗತ ಮಂತೊಂದು ಕೆಲವೇ ಪೊರ್ತುಡಿ ಒಂಜಿ ವೇದಿಕೆ ನಡಪನಂಚಿನ ಸಭಾ ಕಾರ್ಯಕ್ರಮಡು ಮಾತಿರ್ಲ ಪಾಲು ಪಡುವಡು ಪಂಡ ವಿನಂತಿ ಮಂತೊಂದುಲ್ಲ. ಈ ಒಂಜಿ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿನಾರು ಅಧ್ಯಕ್ಷತೆ ವಹಿಸಿನಾರು ಶ್ರೀ ಹರಿಕೃಷ್ಣ ಬಂಟ್ವಾಳ ಅಧ್ಯಕ್ಷರು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಾಲನಾ ಸೇವಾ ಟ್ರಸ್ಟ್ ಮೇರೆ ವೇದಿಕೆಗೆ ಆಗಮಿಸುವಡು. ಅಂಚನೆ ನಮ್ಮನೆ ಕಾರ್ಯಕ್ರಮದ ಮಲ್ಲ ಬಿನಿರಾದಿಪ್ಪನಂಚಿನ ಶ್ರೀ ಕೆ ಹರೀಶ್ ಕುಮಾರ್ ಮಾಜಿ MLA ಅಂಚನೆ ಅಧ್ಯಕ್ಷರು ಮೆಸ್ಕಾಂ ಮಂಗಳೂರು ಬೆರ್ಲ ವೇದಿಕೆಗೆ ಆಗಮಿಸುವಡು. ಮಾಜಿ ಶಾಸಕರಾಯಿನಂಚಿನ ಶ್ರೀ ಸಂಜೀವ ಮಠಂದೂರು ಬೆರ್ಲ ವೇದಿಕೆಗೆ ಆಗಮಿಸುವಡು. ಶ್ರೀ ವಿಜಯವಿಕ್ರಮ ಜಿ ರಾಮಕುಂಜ ಸಂಚಾಲಕರು ಶ್ರೀ ಆದಿ ನಾಗಬ್ರಹ್ಮ ಮುಗೇರ್ಕಳ ಸಾಂಸ್ಕೃತಿಕ ಅಧ್ಯಯನ ಟ್ರಸ್ಟ್ ಬೆರ್ಲ ವೇದಿಕೆಗೆ ಆಗಮಿಸುವಡು. ಅಂಚನೆ ಶ್ರೀ ಸುಂದರ ಪೂಜಾರಿ ನಿವೃತ್ತ ಜಂಟಿ ನಿರ್ದೇಶಕರು ಉಪಾಧ್ಯಕ್ಷರು ಶ್ರೀ ಗುರುನಾರಾಯಣ ಸೇವಾ ಸಂಘ ಬೆಳ್ತಂಗಡಿ ಬೆರ್ಲ ವೇದಿಕೆಗೆ ಆಗಮಿಸುವಡು. ಶ್ರೀ ಸುಧಾಕರ ಶೆಟ್ಟಿ ಉದ್ಯಮಿಲು ಪಡುಮಲೆ ಬೆರ್ಲ ವೇದಿಕೆಗೆ ಆಗಮಿಸುವಡು. ಅಂಚನೆ ಪೂಜ್ಯರಾಯಿನಂಚಿನ ಶ್ರೀ ಮುಂಡೂರು ಶ್ರೀ ಗೋಪಾಲಕೃಷ್ಣ ತಂತ್ರಿಲು ಮಡಂತ್ಯಾರು ಬೆಳ್ತಂಗಡಿ ಬೆರ್ಲ ವೇದಿಕೆಗೆ ಆಗಮಿಸುವಡು. ಅಂಚನೆ ಚಂದ್ರಶೇಖರ ಆಳ್ವ ಅಧ್ಯಕ್ಷರು ಶ್ರೀ ಕ್ಷೇತ್ರ ಮದಕ ಬೆರ್ಲ ವೇದಿಕೆಗೆ ಆಗಮಿಸುವಡು. ಶ್ರೀಮತಿ ಕವಿತಾ ಸನಿಲ್ ಮಾಜಿ ಮೇಯರ್ ಮಂಗಳೂರು ಬೆರ್ಲ ವೇದಿಕೆಗೆ ಆಗಮಿಸುವಡು. ಶ್ರೀ ಭಗೀರಥ ಜಿ ಅಧ್ಯಕ್ಷರು ಶ್ರೀ ಗುರುದೇವ ಬ್ಯಾಂಕ್ ಬೆರ್ಲ ವೇದಿಕೆಗೆ ಆಗಮಿಸುವಡು. ಶ್ರೀ ಭುವನೇಶ್ ಪಚ್ಚಿನಡ್ಕ ಅಧ್ಯಕ್ಷರು ಬಿಲ್ಲವ ಸಂಘ ಬಂಟ್ವಾಳ ಬೆರ್ಲ ವೇದಿಕೆಗೆ ಆಗಮಿಸುವಡು. ಶ್ರೀಮತಿ ತ್ರಿವೇಣಿ ಪೆರುವೋಡಿ ಅಧ್ಯಕ್ಷರು ಪಾಪೆ ಮಜಲು ಕೋಟಿ ಚೆನ್ನಯ್ಯ ಗರಡಿ. ಶ್ರೀ ಚಿನ್ಮಯ ವಕೀಲರು ಪುತ್ತೂರು. ಶ್ರೀ ರುಕ್ಮಯ್ಯ ಪೂಜಾರಿ ಗೌರವಾಧ್ಯಕ್ಷರು ಶ್ರೀ ಕ್ಷೇತ್ರ. ಶ್ರೀ ರಂಜನ್ ಮಿಜಾರ್ ಗೌರವಾಧ್ಯಕ್ಷರು ಶ್ರೀ ಕ್ಷೇತ್ರ. ಅಂಚನೆ ರಾಮಚಂದ್ರ ಮಂಗಳೂರು. ಶ್ರೀ ಜಿತೇಂದ್ರ ಅಧ್ಯಕ್ಷರು ಬಿಲ್ಲವ ಸಂಘ ಮಂಗಳೂರು ಮಕ್ಕಳು ಮಾತ ವೇದಿಕೆಗೆ ಆಗಮಿಸವಡು ಪಡೆದ ನಿಗಳ ನಮ್ರ ವಿನಂತಿ ಮಂತಂದುಲ್ಲ. ಪಡುಮಲೆ ಶ್ರೀ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಾಲನಾ ಸೇವಾ ಟ್ರಸ್ಟ್ ಪಡುಮಲೆ ನೆತ್ತ ಆಶ್ರಯಡ್ ನಡಪನಂಚಿನ ನಾಗಬ್ಬರ್ ಮೆರೆಗು ಬುಕ್ಕ ದೇವಿ ಸ್ವರೂಪಿಣಿ ಆಯ್ನಂಚಿನ ಅಪ್ಪೆ ದೇಯಿ ಬೈದಿದಿಗು ವಿಶೇಷ ಪೂಜೆ ಅಂಚನೆ ದೀಪೋತ್ಸವ ಕಾರ್ಯಕ್ರಮ ಇತ್ತನೆ ನಡತಂಡು
ಸಾನ್ನಿಧ್ಯ ನಡಪನಂಚಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿನ ಮಾತೆರೆಗಳ ಒಂಜೇ ಪಾತ್ರೆಡ ಸ್ವಾಗತನ ಬಯಸೊಂದು ದುಂಬುಗು ಈ ಒಂಜಿ ಕಾರ್ಯಕ್ರಮದ ದೇವತಾ ಪ್ರಾರ್ಥನದ ಒಟ್ಟಿಗೆ ಈ ಒಂಜಿ ಕಾರ್ಯಕ್ರಮನ ಸುರು ಮಲ್ಪರ ಉಲ್ಲೇರು ನಮ್ಮನ ದೀವಿತಾ ಬೊಕ್ಕ ನಿಶ್ಮಿತಾ ಮಕ್ಕಳು ದೇವತಾ ಪ್ರಾರ್ಥನದ ಮೂಲಕ ಕಾರ್ಯಕ್ರಮನ ನಡಪಡಾದು ಕೊರಡು ಪಂಡಗಳ ವಿನಂತಿ ಮಂತಂದಿಲ್ಲ. ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯ ಫಲಿಸುವುದೇ ಮಗೆ ವಿನಾಯಕ ಫಲದಾಯಕ ನೀನೇ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ಫಲದಾಯಕ ನೀನೇ. ಸೊಲ್ಮೆಲು ದೀವಿತಾ ಬೊಕ್ಕ ನಿಶ್ಮಿತಾ ಮೇರೆಗೆ ನನ್ನ ದುಂಬುಗು ಈ ಒಂಜಿ ಕಾರ್ಯಕ್ರಮಡು ಬತ್ತೆಂಚಿ ಮಾತ ಬಿನ್ನೆರೆಗು ಸ್ವಾಗತ ಮಲ್ಪನದ ಒಟ್ಟಿಗೆ ಈ ಒಂಜಿ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆ ಮಲ್ಪರುಲ್ಲೇರು ಶ್ರೀ ಹರಿಕೃಷ್ಣ ಬಂಟ್ವಾಳ ಪಡುಮಲೆ ಕೋಟು ಚೆನ್ನಯ್ಯ ಜನ್ಮಸ್ಥಾನ ಅಂಚನೆ ಮನೋಜ್ ರೈಪೆರಾರು ಮೇರ್ಲ ವೇದಿಕೆಗೆ ಆಗಮಿಸುವಡು ಇತ್ತೆ ಈ ಒಂಜಿ ಕಾರ್ಯಕ್ರಮದ ಸ್ವಾಗತ ಬೊಕ್ಕ ಪ್ರಸ್ತಾವನೆ ಮಲ್ಪರುಲ್ಲೇರು ಶ್ರೀ ಹರಿಕೃಷ್ಣ ಬಂಟ್ವಾಳ ಪಡುಮಲೆ ಕೋಟು ಚೆನ್ನಯ್ಯ ಜನ್ಮಸ್ಥಾನ ಸಂಚಾಲನಾ ಸೇವಾ ಟ್ರಸ್ಟ್ ಪಡುಮಲೆ ಎಂಬೆರು. ಪ್ರಣಮ ಶಿರ್ಸಾದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಮಾರ್ಥ ಸಿದ್ಧಯೇ ಯಂ ಬ್ರಹ್ಮ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ಸ್ತವೇಹ ವೇದೇಹ ಸಾಂಗಪದಕ್ರಮೋಪನಿಷದ್ಧರ್ಗಾಯಂತ್ಯಂ ಸಾಮಗಾ ಧ್ಯಾನಾವಸ್ಥಿತದ್ಗತೇನ ಮನಸಾ ಪಶ್ಯಂತಂ ನಾವಿದುವ ಸುರಾಸುರಗಣದೇವಯಾ ತಸ್ಮೈ ನಮಃ ತಸ್ಮೈ ನಮಃ ತಸ್ಮೈ ನಮಃ. ಓಂ ಕೋಟಿ ಚೆನ್ನಯ ನಮಃ. ದೇವೈದಿದೇ ನಮಃ. ಇಪ್ಪತ್ತ 4 ಏಪ್ರಿಲ್ 2021 ನಾವೆಲ್ಲ ಇಲ್ಲಿ ಕುಳಿತಂತಹ ಈ ಮಣ್ಣು ಪಡುಮಲೆ ಈ ಮಣ್ಣು, ಬೆರ್ಮರ ಈ ಮಣ್ಣು, ಕೋಟಿ ಚೆನ್ನಯ್ಯರ ಈ ಮಣ್ಣು, ಹಾಗೆ ದೇವಿ ಬೇದಿದೆ ಈ ಮಣ್ಣು ಸುಮಾರು 600 ವರ್ಷಗಳ ಕಾಲ ಕತ್ತಲೆಯಲ್ಲಿದ್ದಂತಹ ಈ ಪಡುಮಲೆ ಬೆಳಕಾಗಿ ಬಂದದ್ದು 2021 ತಾರೀಕು ಏಪ್ರಿಲ್ ತಿಂಗಳಲ್ಲಿ. ಇಡೀ ನಮ್ಮ ಕರಾವಳಿ ಜಿಲ್ಲೆ, ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಕೋಟಿ ಚೆನ್ನಯ್ಯರ ಸುಮಾರು 278 ಗರ್ರಿಗಳಿವೆ. ಆದರೆ ಅವರು ಹುಟ್ಟಿದ, ಅವರಿಗೆ ಅನ್ನ ಕೊಟ್ಟ, ನೀರು ಕೊಟ್ಟ, ಅವರಿಗೆ ಬದುಕಿಗೆ ಬೆಳಕು ಕೊಟ್ಟ, ಅವರ ಜನ್ಮದ ರಹಸ್ಯವನ್ನು ಜಗತ್ತಿಗೆ ಕೊಡಮಾಡಿದಂತಹ ಮಣ್ಣಿದ್ದರೆ ಅದು ಪಡುಮಲೆ. ಆದರೆ ಅವರು ಹುಟ್ಟಿದಂಥ ಈ ಮಣ್ಣಿನಲ್ಲಿ ಅವರ ಬದುಕಿನ ಬೆಳಕನ್ನು ಕಾಣುವಂತಹ ಪರಿಸ್ಥಿತಿ ಅದು ಯಾಕೆ ಬದಿಗೆ ಸರಿದು ಹೋಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಬೇರೆ ಬೇರೆ ರೀತಿಯ ಮಾತುಗಳು, ಬೇರೆ ಬೇರೆಯ ಕಥೆಗಳು ಜನರನ್ನು ಒಂದು ರೀತಿಯ
ಮಾನಸಿಕವಾಗಿ ಚಿಂತನೆ ಮಾಡತಕ್ಕಂಥ ಮಟ್ಟದಲ್ಲಿ ನಡೀತಾ ಇತ್ತು. ಕಾಲಾಯ ತಸ್ಮೇ ನಮಃ ಅಂತ ಹೇಳಿದರೆ ಸ್ವಾಮೀಜಿಯವರೇ, ಕಾಲ ಕೆಲವು ಸಲ ಮನುಷ್ಯನನ್ನು ಚರ್ಚೆಗೆ ಈಡು ಮಾಡ್ತದೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸಡನ್ ಆಕ್ಸಿಡೆಂಟ್ ಮ್ಯಾಕೆಚ್ ಎ ರಿಚ್ ಮ್ಯಾನ್ ಅಂತ. ಆಕಸ್ಮಿಕ ಘಟನೆಗಳು ಮನುಷ್ಯನನ್ನು ಒಂದು ಶ್ರೀಮಂತಿಕೆ ಅಂತ ಕೊಂಡೋಗುತ್ತೆ ಅಂತ. ಈ ಪಡುಮಲೆ ಅನ್ನುವಂಥದ್ದು ಆಧ್ಯಾತ್ಮಿಕತೆ ಶ್ರೀಮಂತಿಕೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಇತ್ತೀಚೆಗೆ ಹೀಗೆ ನಮಗೆ ಸ್ವಲ್ಪ ಓದುವ ಅಭ್ಯಾಸ, ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಸ್ವಲ್ಪ ಮಾನಸಿಕತೆ ಇದ್ದ ಕಾರಣ ಹೋಗ್ತಾ ಹೋಗ್ತಾ ನನಗೆ ಒಂದು ವಿಚಾರ ಗೊತ್ತಾಯಿತು. ಪಡುಮಲೆಯಲ್ಲಿದ್ದವರು ಇಲ್ಲಿ ಸುಮಾರು ಜನ ಇದ್ದೀರಿ, ಬೇರೆ ಬೇರೆ ಕಲಾವಿದರಿದ್ದಾರೆ. ಆದರೆ ಪಡುಮಲೆ ಅನ್ನುವಂಥದ್ದು ಕಾಶಿ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರ ಪಡುಮಲೆ ಅನ್ನುವಂಥದ್ದು ಕೂಡ ಸತ್ಯದ ವಿಚಾರ. ಈ ಪ್ರಶ್ನೆ ಎತ್ತುವಾಗ ನಮ್ಮ ಗೌರವಾಧ್ಯಕ್ಷ ರುಕ್ಮಯ್ಯ ಪೂಜಾರಿಯವರು ಇಲ್ಲಿದ್ದಾರೆ, ಹರೀಶಣ್ಣ ಇದ್ದಾರೆ, ಇಲ್ಲಿ ಭಗೀರಥಣ್ಣ ಇದ್ದರು. ನಾವು ಪ್ರಾರಂಭ ಮಾಡುವಾಗ ಧರ್ಮಸ್ಥಳಕ್ಕೆ ಹೋಗಿ ಮಾತಾಡಬೇಕು ಅಂತ ನಾವು ಹೋಗಿದ್ದೆವು, ಧರ್ಮಸ್ಥಳದ ಹೆಗ್ಡೆಯವರ ಹತ್ರ. ಹೆಗ್ಡೆಯವರು ಒಂದು ಮಾತು ಹೇಳಿದರು, ನೀವು ಪಡುಮಲೆಯ ಒಂದು ಡೆವಲಪ್ಮೆಂಟ್ಗೆ, ಅದರ ಒಂದು ಉತ್ಥಾನಕ್ಕೆ ನೀವು ಹೊರಟಿದ್ದೀರಿ, ನಿಮಗೆ ಎಷ್ಟು ಗೊತ್ತಿದೆ ಪಡುಮಲೆಯ ಬಗ್ಗೆ ಅಂತ. ನಾವೆಲ್ಲ ಆ ಬಗ್ಗೆ ಹೆಚ್ಚು, ನನಗೂ ಅದರ ಹೆಚ್ಚು ಪರಿಚಯ ಇರಲಿಲ್ಲ, ಹರೀಶಣ್ಣನಿಗೊಂದು ಗೊತ್ತಿಲ್ಲ, ರುಕ್ಮಯ್ಯರಿಗೆ ಕೂಡ ಗೊತ್ತಿಲ್ಲ. ನಾವೆಲ್ಲ ಒಂದು ಹೊಸಬ್ರು. ಪಡುಮಲೆ ಅಂದರೆ ಕೋಟಿ ಚೆನ್ನೈರು ಹುಟ್ಟಿದ್ದು, ಯಾಕಂದರೆ ಸಿನಿಮಾ, ಆಟ, ನಾಟಕ ಇಂಥದ್ದೆಲ್ಲ ನಾವು ಪಡುಮಲೆಯ ಬಗ್ಗೆ ಕೇಳಿದ್ದವರು. ಕೋಟಿ ಚೆನ್ನೈಯರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ ಇಲ್ಲಿ ಅಂತ ಅಷ್ಟೇ ಹೊರತು ಪಡುಮಲೆಯ ಮಣ್ಣು ಏನು ಎಂಥದ್ದು ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗೆ ಆಗ ಹೆಗ್ಡೆಯವರೊಂದು ಮಾತು ಹೇಳಿದರು, ಅದನ್ನು ಮತ್ತೆ ನಾನು ತುಂಬ ಸಲ ಹೇಳಿದ್ದೀನಿ. ದಕ್ಷಿಣ ಭಾರತದಲ್ಲಿ 3 ಮಣ್ಣು ಶ್ರೇಷ್ಠವಾದಂಥ ಮಣ್ಣು, ಅದು ಯಾವುದು ಅಂತ ಕೇಳಿದರು ನಮ್ಮ ಹತ್ರ. ಹರೀಶ ನೆನ್ಪುಂಟಲ್ಲ? ನನಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಬಂಟ್ವಾಳ್ರೆ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ರುಕ್ಮಣ್ಣ ಹತ್ರ ಕೇಳಿದರು, ಅವ್ರಿಗೆ ಕೂಡ ಯಾರಿಗೆ ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆವು ನಾವು. ಹೌದಾ, ನಿಮಗೆ ಯಾರಿಗೂ ಗೊತ್ತಿಲ್ವಾ? ಗೊತ್ತಿಲ್ಲ. ಹಾಗಾದ್ರೆ ನಾನೇ ಹೇಳಬೇಕಾ? ಆಯಿತು, ನಾನು ಹೇಳ್ತೇನೆ ಅಂತ ಹೇಳಿದರು. ಮೊದಲನೇ ಹೆಸರು ಹೇಳಿದ್ದವರು ತಿರುಮಲೆ. ದಕ್ಷಿಣ ಭಾರತದಲ್ಲಿ 3 ಮಣ್ಣು ಶ್ರೇಷ್ಠ, ಅದರಲ್ಲಿ ಒಂದು ತಿರುಮಲೆ ಅಂದರೆ ತಿರುಪತಿ, ಎರಡನೇದು ಶಬರಿಮಲೆ, ಮೂರನೇ ಒಂದು ಹೇಳೋಕೆ ನಿಂತರು. ಈಗ ಹೇಳ್ಬೋದಾ ಅಂತ ಕೇಳಿದ್ರು, ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾರೆ ಧರ್ಮಸ್ಥಳವೇ ಹೇಳ್ತಾರೆ, ಮೂರನೇದು ದೊಡ್ಡ ಇದು ಗೊತ್ತಿದ್ದು ಎಷ್ಟು ಲಕ್ಷಾಂತರ ಜನ ಬರ್ತಾರಲ್ಲ ಅಂತ. ಸ್ವಲ್ಪ ನೋಡಿದರು ನಮ್ಮ ಮುಖ, ಮೂರನೆಯ ಮಣ್ಣು ಅದು ಪಡುಮಲೆ ಅಂತ ಹೇಳಿದರು. ನಮಗೆ ಆಗ ನಮ್ಮ ದೇಹದಲ್ಲಿ ಒಂದು ವಿದ್ಯುತ್ ಸಂಚಾರ ಆಯಿತು. ಯಾಕೆಂದರೆ ನಾವು ಪಡುಮಲೆಯನ್ನು ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದವರಿಗೆ, ಹೆಗ್ಡೆಯವರಂಥಬ್ಬರು ವ್ಯಕ್ತಿಯವರು ಪಡುಮಲೆ 3ನೇ ಅದ್ಭುತ ಮಣ್ಣು ಅಂತ ಹೇಳಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ನರನಾಡಿಗಳಲ್ಲಿ ಒಂದು ವಿದ್ಯುತ್ ಸಂಚಾರ ಆದಾಗಾಯಿತು. ಅವರು ಮಾತು ಹೇಳಿದರು, ನಿಮಗೆ ಅದರ ಬಗ್ಗೆ ಏನಾದರೂ ದಾಖಲೆ ಬೇಕು ಅಂತಾದರೆ ನನ್ನಲ್ಲಿ ಇದೆ, ನೀವು ಕೇಳಿದಾಗ ಕೊಡ್ತೇನೆ ಅಂತ ಹೇಳಿದರು. ಇದು ಹೆಗ್ಡೆಯವರು ನನಗೆ ಹೇಳಿದಂಥ ಮಾತು. ಇತ್ತೀಚೆಗೆ ಕೇರಳದಲ್ಲಿ ಅಲ್ಲಿ ಒಂದು ಆಸುಪಾಸು ನಮ್ಮದು ಮಂಜೇಶ್ವರ ಇರ್ಬೋದು, ಕಾಸರಗೋಡು ಇರ್ಬೋದು, ಅಥವಾ ಪೆರ್ಲ ಅಂತಿದೆ ಅಲ್ಲಿ ಇರ್ಬೋದು, ಆ ಕಡೆ ಮಲಯಾಳ ಮಾತಾಡುವವರು ಕೂಡ ಹೇಳಿದರು, ತಿರುಮಲ, ಶಬರಿಮಲ, ಪಡುಮಲ ಇದುವರು ತುಲ್ಯಮಾಯ ಪ್ರದೇಶಗಳು ಅಂತ ಹೇಳಿ ಮಾತಾಡ್ತಾರೆ ನೋಡಿ. ಅಲ್ಲಿ ಕೂಡ ಇದೆ, ನಮ್ಗೆ ಗೊತ್ತಿಲ್ಲ. ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ನಾನು ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ಹೇಳಿದೆ. ಯಾಕಂದರೆ ಇದು ಬಂದಂತಹ ನಮ್ಮ ಇಷ್ಟು ಜನರಿಗೆ ನಾವು ಎಲ್ಲಿ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ, ಈ ಮಣ್ಣಿನ ರಹಸ್ಯ ಏನು, ಈ ಮಣ್ಣಿನ ಶಕ್ತಿ ಏನು, ಈ ಮಣ್ಣಿನ ಚೈತನ್ಯ ಏನು, ಈ ಮಣ್ಣಿನಲ್ಲಿ ಹರಿದಾಡುವಂಥ ಆ ಶಕ್ತಿ ಯಾವುದು ಅನ್ನುವಂಥದ್ದು ನಮಗೆ ಪರಿಚಯ ಆಗದೆ ಹೋದರೆ ಇನ್ನೂ ಅದು ಕತ್ತಲೆಯಲ್ಲಿ ಇರಬಾರ್ದು, ಅದು ಬೆಳಕಿನತ್ತ ಹೋಗಬೇಕು ಅನ್ನುವಂಥದ್ದು ಹೇಳ್ತಾರೆ. ಅಸತೋಮ ಸದ್ಗಮಯ, ತಮಸ್ಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ ಅಂತ ಹೇಳ್ತೇವೆ. ಅಸತ್ಯ ಸತ್ಯದಲ್ಲಿ ಹೋಗಬೇಕು, ತಮಸ್ಸಿನಿಂದ ಒಳ್ಳೆಯ ರೀತಿ ಅಮೃತತ್ತ ಹೋಗಬೇಕು ಅಂತ ಹೇಳ್ತೀವಿ ನಾವು. ಆದರೆ ಹೋಗಬೇಕು ಅಂತಾದರೆ ನಮ್ಮಲ್ಲಿ ಒಂದು ಚಿಂತನೆ ಹುಟ್ಟಬೇಕಲ್ಲ, ಅದು ಮಣ್ಣು, ಇದು ಅಂಥ ಒಂದು ಮಣ್ಣು. ಈ ಮಣ್ಣು ಇವತ್ತು ಈ ಮಟ್ಟಕ್ಕೆ ತಂದು ನಾವು ನಿಲ್ಲಿಸಿದ್ದೀವಿ. ಕೋಟಿ ಚೆನ್ನೈಯರ ತಾಯಿ ದೇಯಿ ಬೈದೇವಿ ಒಂದು ಚರಿತ್ರೆ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಕೂಡ ಆಗಿದೆ. ಪ್ರಶ್ನೆ ಮಾಡುವಂಥ ದಮ್ಮು ಯಾರಿಗಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾರು ಪ್ರಶ್ನೆ ಮಾಡುವ ದಮ್ ಯಾರಲ್ಲಿ ಇಲ್ವೋ ಅವನು ಬದುಕಿಯೂ ಸತ್ತಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ದೇಯಿ ಬೈದೇಜಿಯ
ಹುಟ್ಟು ಸಾವು ಅದು ಇರುವುದೇ ಪಡುಮಲೆ, ಬೇರೆ ಎಲ್ಲಿಯೂ ಇಲ್ಲ. ದೇಯಿ ಬೈದದಿ ದೆವ್ವ ಅಲ್ಲ, ದೈವವೂ ಅಲ್ಲ. ಚರಿತ್ರೆಯನ್ನು ಓದುವಾಗ ಗೊತ್ತಾಗುತ್ತೆ ನಮಗೆ. ಇನ್ನೂ ಸ್ವಾಮೀಜಿಯವರೇ, ಪಡುಮಲೆ ಅನ್ನೋದು ಮಹಾವಿಷ್ಣುವಿನ 2ನೇ ಅವತಾರ, ಕೂರ್ಮಾವತಾರ. ತಮ್ಗೆ ಗೊತ್ತಿದೆ? ಎಷ್ಟು ಜನರಿಗೆ ಗೊತ್ತಿದೆ ಪಡುಮಲೆ ಮಹಾವಿಷ್ಣುವಿನ 2ನೇ ಅವತಾರ, ಕೂರ್ಮಾವತಾರ ತೆಗೆದ ಮಣ್ಣು ಅಂದದ್ದು ಯಾರಿಗೆ ಎಷ್ಟು ಜನ ಗೊತ್ತಿಲ್ಲ. ಇವತ್ತಿಗೂ ಕೂಡ ನಮ್ಮ ಇಲ್ಲಿಯ ಪಡುಮಲೆಯ ಕೂವೆ ವಿಷ್ಣು ಶಾಸ್ತ್ರಿ ದೇವಸ್ಥಾನ, ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಜನವರಿ 14ನೇ ತಾರೀಕಿಗೆ ನಡೆಯತಕ್ಕಂತಹ ಏನು ಅಭಿಷೇಕ ಇದೆ, ಆ ಅಭಿಷೇಕಕ್ಕೆ ಇವತ್ತು ಕೂಡ, ಈಗಲೂ ಕೂಡ ಎಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಪದ್ಧತಿ ಅದೇ. ಬಂಟಮಲೆ ಅರಣ್ಯ, ರಕ್ಷಿತಾರಣ್ಯದಲ್ಲಿರ್ತಕ್ಕಂಥ ಕೂರ್ಮಾವತಾರ ಇರತಕ್ಕಂಥ, ಅಂದರೆ ಅದೇ ಆ ಕಲ್ಲು ಆಗಿದೆ, ಅದು ಕೂರ್ಮಾವತಾರ ಆಗಿದೆ ಕಲ್ಲು. ಅದು ಭೂಮಿಗೂ ನೆಲಕ್ಕೂ ಎಷ್ಟು ಹೆಚ್ಚಿಲ್ಲ, ಸ್ವಲ್ಪ ತಾಗಿದಾಗ ಎಷ್ಟಿದೆ, ಅದರ ಮಧ್ಯೆ ಕಲ್ಲು. ಆ ಕಲ್ಲಿನಲ್ಲಿ ಒಂದು ಕೈ ಇಳಿಯುವಷ್ಟು ಒಂದು ಸಣ್ಣ ತೂತಿನಾಗಿದೆ, ಬೋರ್ವೆಲ್ನಾಗೆ. ಅದರಿಂದ ನೀರು ಉದ್ಭವ ಆಗೋದು, ಮಣ್ಣಿನಿಂದ ಅಲ್ಲ, ಕಲ್ಲಿನಿಂದಲೇ ಉದ್ಭವ ಆಗೋದು. ಇಂಥ ಒಂದು ಅದ್ಭುತ ಶಕ್ತಿ ಇರತಕ್ಕಂಥದ್ದು ಪಡುಮಲೆ. ಆದರೆ ನಮ್ಗೆ ಗೊತ್ತಿಲ್ಲ. ಆ ಕಲ್ಲಿನಲ್ಲಿ ಗುಪ್ತವಾಹಿನಿ ಹರಿಯತಕ್ಕಂಥ ನೀರು ಹರಿದು ಬರುವುದೇ ಮದಕಕ್ಕೆ. ಅಲ್ಲಿ ದೇಯಿ ಬೈದಿದ್ದ ಮೊಟ್ಟೆ ಆಕಾರದಲ್ಲಿ ಸಿಕ್ಕಿತ್ತಲ್ಲ, ವಿಷ್ಣುಮೂರ್ತಿ ದೇವಸ್ಥಾನದ ಅಂದಿನ 600 ವರ್ಷಗಳ ಹಿಂದೆ ಅರ್ಚಕರಾಗಿದ್ದಂಥ ಪೆಜತ್ತಿನಾರಿಗೆ ಸಿಕ್ಕಿದಂಥ ಮೂರ್ತಿ ಅದು. ಅಲ್ಲಿ ಆ ಮೊಟ್ಟೆ ಮನೆಯಲ್ಲಿ ತಂದಿಟ್ಟಂತಹ ಕಳಿಮಿ ಅಂತ ನಾವು ಕಳಿಮಿ ಅಂತ ಹೇಳ್ತೀವಿ, ಮರದ್ದು. ಅದರಲ್ಲಿಟ್ಟು 2 ದಿವಸದಲ್ಲಿ ಹೆಣ್ಣಿನ ಸ್ವರ ಬರುತ್ತೆ. ಆ ಹೆಣ್ಣಿಗೆ ಹೆಸರಿಡುವುದೇ ಸ್ವರ್ಣ ಕೇದೆ. ಯಾಕಂದರೆ ಅಲ್ಲೊಂದು ಸ್ವರ್ಣ ಕೇದಗೆ ಕೇದಗೆ ಆಗುವಂಥದ್ದು. ಇವತ್ತಿಗೂ 21ನೇ ಶತಮಾನದಲ್ಲಿ ಋತುಮತಿಯಾಗದ ಒಂದು ಹೆಣ್ಣು ಮಗಳು ಹೋದರೆ ಅಲ್ಲಿ ಕೇದಗೆ ಅರಳುತ್ತದೆ. ಇದು ನಾನು ಸಾಕ್ಷಿ ಅದಕ್ಕೆ. ಕಳೆದ ಈ ಬ್ರಹ್ಮಕಳಸಾಗುವ ನಾವು ಮಾಡಿದ್ದೆವು. ಅದನ್ನು ನಳಿನ್ ಕುಮಾರ್ ಕಟೀಲ್ ಅಂದು ಅರಳಿದಂಥ ಕೇದಗೆಯನ್ನು ಆಗಿನ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲಿಗೆ ಕೊಟ್ಟಿದ್ದೇವೆ. ಹೇಳ್ಬೋದು, ನೋಡ್ಬೋದು ನೀವು, ಅದರ ವಿಡಿಯೋ ಕೂಡ ಮಾಡಿದ್ದೇವೆ ನಾವು. ಇವತ್ತು ರಾಜರಾಜೇಶ್ವರಿ ಕೆಲವರೆಲ್ಲ ಹೋಗಿ ಬಂದರು. ಇಲ್ಲಿ ಹತ್ತಿರ 2 ಕಿಲೋಮೀಟರ್ ಇದೆ. ಯಾವ ತಿತ್ತಿಯ ಮೊಟ್ಟೆಯ ಆಕಾರದ ಆ ಶಕ್ತಿ ಸಿಕ್ಕಿತ್ತೋ ಅಲ್ಲಿ ಇವತ್ತು ರಾಜರಾಜೇಶ್ವರಿ ದೇವಸ್ಥಾನವನ್ನು ನಮ್ಮ ಪಡುಮಲೆಯ ಭಕ್ತರು ಎಲ್ಲ ಸೇರಿ, ಚಂದ್ರಶೇಖರ್ ಶೆಟ್ಟರಿದ್ದಾರೆ ನೋಡಿ, ಅಧ್ಯಕ್ಷರಿದ್ದಾರೆ ನೋಡಿ, ಅಲ್ಲಿ ಅವರ ನೇತೃತ್ವದಲ್ಲಿ ಅಲ್ಲಿ ದೇವಿ ದೇವಿ ಬೈದಿದ್ದನ್ನು ದೇವಿ ರೂಪದಲ್ಲಿ. ಯಾಕಂದರೆ ಪಡುಮಾರು ಬೆಳ್ಳಾಲರು ಇದೇ ಮಣ್ಣಿನಲ್ಲಿ ದೇವಿ ಬೈದಿದ್ದು ದೇವರ ಪಾದ ಸೇರಿದಾಗ ಸಾಯನ ವೈದ್ಯ, ಕಾಂತನ ವೈದ್ಯ ನೋಡಿ, ಕಾಂತನ ವೈದ್ಯ ದೂರ ಇಲ್ಲ ಎಲ್ಲ ನೋಡಿ. ಇಲ್ಲಿ ನಮ್ಮ ಬಾಲಕೃಷ್ಣ ಶೆಟ್ಟಿ ಇಲ್ಲಿದ್ದಾರೆ, ಲಕದಂತಲೇ ನೋಡಿ. ಬಾಲಕೃಷ್ಣ ಶೆಟ್ಟರು ಕೋಟಿ ಚೆನ್ನಯ್ಯರ ತಂದೆ, ಕಾಂತನ ವೈದ್ಯ. ಅವರಿದ್ದಂಥ ಮಣ್ಣು, ಅವರು ನಂಬುವಂಥ ಗುಳಿಗನ ಕಟ್ಟೆ ಈಗಲೂ ಇದೆ, ನೀವು ಹೋಗಿ ನೋಡ್ಬೋದು ನೋಡಿ. ಅವರು ಅಲ್ಲಿ ಅದಕ್ಕೆ ಪ್ರತಿ ಸಂಕ್ರಮಣಕ್ಕೆ ಪೂಜೆ ಮಾಡ್ತಾರೆ. ಆ ಜಾಗ ಇವರ ಹೆಸರಿನಲ್ಲಿದೆ. ಇವರು ಪಾಪ ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳು, ಇದಕ್ಕೆ ಬೇಕಾದ ನೀರುಗಳು ಧರ್ಮಾರ್ಥವಾಗಿ ಅವರು ಸೇವೆ ರೂಪದಲ್ಲಿ ಕೊಡ್ತಾರೆ ಇವತ್ತಿಗೂ ಕೂಡ. ಇಂಥ ಒಂದು ಇದು, ಅದಕ್ಕೋಸ್ಕರ ನಾನು ಹೇಳೋದು, ದೇವಿ ಬೈದೇದಿ ದೆವ್ವ ಅಲ್ಲ, ಭೂತ ಅಲ್ಲ. ಕೋಟಿ ಚೆನ್ನಯ್ಯರು ಕೂಡ ದೆವ್ವ ಅಲ್ಲ, ಅವರು ದೈವವೂ ಅಲ್ಲ, ದೇವರು ಅಲ್ಲ. ಅದು ನಡುವಿನಲ್ಲಿರ್ತಕ್ಕಂಥ ಸ್ವಾಮೀಜಿ. ನಾವು ಮಾತಾಡಿದ್ದೇವೆ ಆ ಬಗ್ಗೆ. ಅಂದರೆ ತಿಳಿದುಕೊಳ್ಳಲಿಕ್ಕೆ ತುಂಬ ಇದೆ. ನಾವು ಯಾರು ಚರ್ಚೆ ಮಾಡೋದಿಲ್ಲ, ಚರ್ಚೆ ಮಾಡಲೇಬೇಕು, ಪ್ರಶ್ನೆ ಎತ್ತಲೇಬೇಕು. ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಪುಣ್ಯದ ನೆಲದಲ್ಲಿ ನಾವಿದ್ದೇವೆ. ಕೋಟಿ ಚೆನ್ನಯ್ಯರು ಅನ್ನುವಂಥ ಒಂದು ಅದ್ಭುತ ಶಕ್ತಿ. ನಾವು ಗರಡಿ ಅಂತ ಕರ್ತೇವೆ. ಗರಡಿ ಅಂದರೆ ಯಾರು? ಗರಡಿ ಅಂದರೆ ದೇವಸ್ಥಾನ ಅಲ್ಲ. ನಾವು ಕೋಟಿ ಚೆನ್ನಯ್ಯರನ್ನು ಅಧ್ಯಯನ ಮಾಡೋಕ್ಕಾಗತ್ತೆ. ಕೋಟಿ ಚೆನ್ನಯ್ಯರಿದ್ದ ಕಾಲದಲ್ಲಿ ಟಿಪ್ಪು ಸುಲ್ತಾನ್, ಆದಿಲ್ ಶಾಹಿ, ಬಾದರ್ ಶಾಹನ್ನು ಮಾಡ್ತಿದ್ರು. ಪೋರ್ಚುಗೀಸರು ನಮ್ಮನ್ನು ಇಲ್ಲಿ ಬಂದು ಇದನ್ನು ಸ್ವಾಧೀನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆ ಕಾಲಘಟ್ಟದಲ್ಲಿ ನಮ್ಮ ಯುವಕರನ್ನು ಆರೋಗ್ಯವಂತರನ್ನಾಗಿ ಕಟ್ಟಬೇಕು, ರಾಷ್ಟ್ರ ಕಟ್ಟುವ ಕೆಲಸ ಮಾಡಿಸಬೇಕು ಅನ್ನೋದಕ್ಕೋಸ್ಕರ ಕೋಟಿ ಚೆನ್ನಯ್ಯರು ಕೆಲಸ ಮಾಡಿ ಗರಡಿ ನಿರ್ಮಾಣ ಮಾಡಿದ್ದು. ಅವರು ಸಾಯುವ ಕಾಲಕ್ಕೆ 66 ಗರಡಿ ಅವರೇ ಮಾಡಿದ್ದಾರೆ. 33 ತಾವು ಅದನ್ನು ಕಟ್ಟಿದ್ದಾರೆ. 33 ಅಂತ ಹೇಳಿದರೆ ತೆಂಗಿನ ಸೋಗೆಯಿಂದ ಖಾಲಿ ಮಡಲು ಅಂತ ಹೇಳ್ತೇವೆ ನಾವು ತುಳಿನಲ್ಲಿ, ಅದನ್ನು ಮಾಡಿ ಅದಕ್ಕೆ ತಾವು ಅಂತ ಹೇಳೋದು. ಗರಡಿ ಅಂದರೆ ಆಗ ಮಣ್ಣಿನ ಒಂದು ಕೋಟೆ ಮಣ್ಣು ಸಣ್ಣ ಸಣ್ಣ. ನಾವು ವ್ಯಾಯಾಮ ಶಾಲೆಗೆ ಹೋದರೆ ನಮಗೆಲ್ಲ ಗೊತ್ತಿತ್ತು. ನಾನು ಕೂಡ ಒಬ್ಬ ರೆಸ್ಟ್ಲರ್ ಆಗಿದ್ದೆ. ನಮಗೊಂದು ಗರಡಿ ಇತ್ತು. ಅದೇ ಗರಡಿ ಇವತ್ತು ಗರಡಿ ಆಗಿದೆ. ಆದರೆ ಕೋಟಿ ಚೆನ್ನಯ್ಯರನ್ನು ಅರ್ಥ ಮಾಡಬೇಕು, ಅವರು ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ಹೋರಾಟ ಮಾಡಿದ್ದರಿಂದ ಇವತ್ತು ಅವರು ಸತ್ತ ನಂತರ ಬದುಕಿದ್ದಾರೆ. ಮನುಷ್ಯ ಬದುಕಿರುವಾಗ ಸಾಯಬಾರದು, ಸತ್ತ ಮೇಲೆ ಬದುಕಬೇಕು ಅನ್ನುವಂಥದ್ದೇ ಹಿರಿಯವರ
ಮಾತುಗಳು. ಇವತ್ತು ಸತ್ತ ನಂತರ ಬದುಕುವುದಂದ್ರೆ ಏನು? ಯಾರು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ಮಣ್ಣಿಗೋಸ್ಕರ, ಸತ್ಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಯಾರು ಹೋರಾಟ ಮಾಡಿ ಭಗವಂತನ ಪಾದ ಸೇರ್ತಾನೆ, ಅವನು ಸತ್ತು ಕೂಡ ಬದುಕುತ್ತಾನೆ, ಅವನು ದೇವರಾಗ್ತಾನೆ ಅಂತ. ದೇವರಂದು ಬೇರೆ ಯಾರು ಇಲ್ಲ. ರಾಮ ಯಾರು? ಮನುಷ್ಯ. ಕೃಷ್ಣ ಯಾರು? ಮನುಷ್ಯ. ಆದ ಕಾರಣ ನಾವಿವತ್ತು ಕೋಟಿ ಚೆನ್ನೈರು ಯಾಕೆ ಇಲ್ಲಿ ಈ ಮಣ್ಣು ಯಾಕೆ ಇಲ್ಲಿ ಸರ್ವಶ್ರೇಷ್ಠ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕಿಲ್ಲ. ಆ ತಾಯಿಯ ಮಣ್ಣಲ್ಲಿ ಇವತ್ತು ಪ್ರತಿ ನಮ್ಮ ಸಂಕ್ರಮಣ ಪೂಜೆ ಆಗ್ತದೆ. ಎಷ್ಟೋ ಜನ ಸೌಖ್ಯ ಇಲ್ಲದವರು ನಮ್ಮ ಲಕ್ಷ್ಮೀನಾರಾಯಣ ಇದ್ರು ಹೋದ್ರ ಸಾಕ್ಷಿ ನಿಮಗೆ ಕೊಡ್ತೇನೆ ನಾನು. ಅಲ್ಲಿ ನೋಡಿ ಒಲಿ ನಿಂತಿದ್ದಾರೆ ಅಂಗಿ ತೆಗೆದು. ಅವರು ನನಗೆ ಮೊನ್ನೆ ಹೇಳಿದ್ದು, ನಾನು 2 ತಿಂಗಳು ಅಸ್ವಸ್ಥನಾಗಿದ್ದೆ, ನಾನು ವೆಜಿಟೇಬಲ್ ಅಂದರೆ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನಂದು ಎಲ್ಲ ಲಿವರ್ ಅದೆಲ್ಲ ಹೋಗಿದೆ, ನಾನು ಹೋಯ್ತು ಮನೆ ಡಾಕ್ಟ್ರ್ ಹೇಳಿದರೆ ಅವನನ್ನು ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋಗಿ ಏನಿಲ್ಲ ಅಂತ ಹೇಳಿದಂತಹ ನೋಡಿ ಲಕ್ಷ್ಮೀನಾರಾಯಣ ಇದ್ದಾರೆ, ಇಲ್ಲಿ ಬಂದಿದ್ದಾರಲ್ಲ, ಅವರು ನೆನೆಸಿದ್ದೇ ರಾಜರಾಜೇಶ್ವರಿ ದೇವಿ ಬೈದೇದಿಯನ್ನು. ಅಂದು ಪೆರುಮಾಳ್ ಬಲ್ಲಾಳರು ಹೇಳಿದ್ರು ಏನು? ಸಾಯನ ವೈದ್ಯ ನಿನಗೆ ಅವಳು ತಂಗಿಯ ಆಗೇ ಇರಬಹುದು, ಕಾಂತನ ವೈದ್ಯ ನಿನಗೆ ಅವಳು ಹೆಂಡತಿ ಆಗಿರ್ಬೋದು, ಆದರೆ ಕೋಟಿ ಚೆನ್ನೈಯರಿಗೆ ತಾಯಿ ಆಗಿರ್ಬೋದು, ಆದರೆ ನನಗೆ ಜೀವದಾನ ಮಾಡಿದಂತಹ ರಾಜರಾಜೇಶ್ವರಿ ದೇವಿ ಅಂತ ಹೇಳಿದವರು ಇದೇ ಮಣ್ಣಿನ ರಾಜ ಪೆರುಮಾಳ್ ಬಲ್ಲಾಳರು. ಇವತ್ತು ಅವರು ಅದಕ್ಕೆ ಪೆರುಮಾಳ್ ಬಲ್ಲಾಳರನ್ನು ಬದುಕಿಸಿದಂಥ ತಾಯಿ ದೇವಿ ರಾಜೇಶ್ವರಿ ನನಗೂ ಏನಾದರೂ ಬದುಕಿಸುತ್ತಪ್ಪ ಅಂತ ಕೇಳಿ ಪ್ರಾರ್ಥನೆ ಮಾಡಿದರು. ಅದು ಅವ್ರು ಹೇಳಿದರು, ಅವರು ಆಸ್ಪತ್ರೆಗೆ ಹೋಗುವಾಗ 83, ಅಲ್ಲಿ ಹೋದ 53 kg ಆಗಿದ್ದು, ನಾನು ಬದುಕುತ್ತೇನೆ ಅಂತ ಸಾಧ್ಯನೇ ಇಲ್ಲ, ಆದರೆ ತಾಯಿ ಬದುಕಿಸಿದಾಳೆ ಅಂತ ಹೇಳಿಕೊಂಡು ಅವರಿಗೆ ಪ್ರಭಾವಳಿ ತಲೆಗೆಲ್ಲ ಅದೆಲ್ಲ ಹರಕ್ಕೆಲ್ಲ ಒತ್ತು ಬಂದಿದ್ದಾರೆ. ಅವರು ನೋಡಿ ಕೇಳಿದ ಅಂದರೆ ತಾಯಿಯನ್ನು ನಂಬಿಕೆ ಬೇಕು ಮನುಷ್ಯನಿಗೆ. ಆದ ಕಾರಣ ಅಂಥ ಒಂದು ಮಣ್ಣು ಮಾತಾಡಲಿಕ್ಕೆ ಗಂಟೆಗಟ್ಟಲೆ ಮಾತಾಡ್ಬೋದು, ಆದರೆ ನನಗೆ ಮಾತಾಡೋದು ಸಮಯ ಇಲ್ಲ. ಯಾಕಂದರೆ ನೀವು ತುಂಬ ಜನ ಬಂದಿದ್ದೀರಿ, ಸ್ವಾಮೀಜಿಯವರು ಮಾತಾಡಬೇಕು, ನಮ್ಮ ಮಾಜಿ ಶಾಸಕರಾಗಂಥ ನಮ್ಮ ಸಂಜೀವ ಮಠಂದೂರು ಮಾತಾಡಲಿಕ್ಕಿದೆ. ನಿಮ್ಮಲ್ಲಿ ಕೇಳೋದು ಇಷ್ಟೇ, ಭಕ್ತಿಯಿಂದ ಬಂದರೆ ಶಕ್ತಿ ಸಿಗುತ್ತೆ. ಸತ್ಯ ಧರ್ಮ ನ್ಯಾಯಕ್ಕೆ ಬೆಲೆ ಕೊಡಬೇಕು. ಸತ್ಯ ಸಾಯುವುದಿಲ್ಲ, ಸುಳ್ಳು ಸತ್ತೇ ಹೋಗ್ತದೆ, ಇವತ್ತಲ್ಲ ನಾಳೆ. ಈ ಜಗತ್ತಿನ ಮಣ್ಣಿನಲ್ಲಿ ಕೃತಯುಗದಲ್ಲಿ ಹುಟ್ಟಿದಂಥ ಹಿರಣ್ಯಕಶಿಪುರಂಥವರು ಸತ್ತು ಮಣ್ಣಾಗಿದ್ದಾರೆ. ತ್ರೇತಾಯುಗದಲ್ಲಿ ರಾವಣ ಮಣ್ಣಾಗಿ ಹೋಗಿದ್ದಾನೆ. ದ್ವಾಪರ ಯುಗದಲ್ಲಿ ದುರ್ಯೋಧನ ಮಣ್ಣಾಗಿದ್ದಾನೆ, ಕಂಸನ ಮಣ್ಣಾಗಿದ್ದಾನೆ. ಈ ಕಲಿಯುಗದಲ್ಲಿ ಕೂಡ ಇವತ್ತು ಕೂಡ ಕೆಲವರು ಬುದ್ಧಿವಂತರು ಇರೋರಿದ್ದಾರೆ, ಕೀಚಕನಂತರು ಇದ್ದಾರೆ, ದುರ್ಯೋಧನಂತವರಿದ್ದಾರೆ, ರಾವಣನಂತವರಿದ್ದಾರೆ, ಹಿರಣ್ಯಕಶಿಪುನಂತವರು ಇದ್ದಾರೆ. ಆದರೆ ಅವರು ಮಣ್ಣಾಗಿಯೇ ಹೋಗ್ತಾರೆ ಹೊರತು ಆಗೋದಿಲ್ಲ. ಇವತ್ತು ನಾನು ಹೇಳಬೇಕು ಇಷ್ಟೇ, ನೆತ್ತರು ಮತ್ತು ನೀರು ಜತೆಯಾಗಿ ಹರಿಯುವುದಿಲ್ಲ, ಧರ್ಮ ಮತ್ತು ಅಧರ್ಮ ಒಂದಾಗಿ ಹರಿಯಲಿಕ್ಕೆ ಸಾಧ್ಯ ಇಲ್ಲ, ನ್ಯಾಯ ಮತ್ತು ಅನ್ಯಾಯ ಒಂದೇ ಪಥದಲ್ಲಿ ಸಾಗುವುದಿಲ್ಲ. ಅದಕ್ಕೋಸ್ಕರ ಸತ್ಯ ಧರ್ಮ ನ್ಯಾಯಕ್ಕಾಗಿ ನಾವೆಲ್ಲ ಬದುಕುವಂಥ ಕೆಲಸ ಮಾಡಬೇಕು. ನಮಗೆ ನೀರು ಕೊಟ್ಟಂಥ ಮಣ್ಣು ಇದು, ಅನ್ನ ಕೊಟ್ಟಂಥ ಈ ಮಣ್ಣು, ಧರ್ಮದಲ್ಲಿ ನಡೀಲಿಕ್ಕೆ ಅವಕಾಶ ಕೊಟ್ಟಂತಹ ಮಣ್ಣು, ನ್ಯಾಯದ ರೀತಿಯಲ್ಲಿ ಬದುಕಲಿಕ್ಕೆ ಚೈತನ್ಯ ಕೊಟ್ಟಂಥ ಈ ಮಣ್ಣು, ಇದು ಭಾರತದ ಮಣ್ಣು. ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಹೇಳಿದಂಥ ಶ್ರೀರಾಮನ ಮಾತು ಪ್ರಕಾರ ಈ ಮಣ್ಣಿಗೋಸ್ಕರ ನಾವು, ಈ ಮಣ್ಣಿನ ನ್ಯಾಯಕ್ಕೋಸ್ಕರ, ಮಣ್ಣಿನ ಧರ್ಮಕ್ಕೋಸ್ಕರ, ಪ್ರಕೃತಿಯ ಈ ಶಕ್ತಿಗೋಸ್ಕರ ನಾವೆಲ್ಲ ಒಟ್ಟಾಗಿದ್ದು ಕೆಲಸ ಮಾಡೋಣ. ಇದು ಪ್ರತಿ ವರ್ಷದ ಜನವರಿ 4ನೇ ಶನಿವಾರದಂದು ಪ್ರತಿ ವರ್ಷ ಇದೇ ಮಣ್ಣಿನಲ್ಲಿ ಇದೇ ಕ್ಷೇತ್ರದಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಿರಂತರ ನಡೀತದೆ. ಅದಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರ್ಕೊಂಡು ಬನ್ನಿ, ನೆರೆ ಕರ್ಕೊಂಡು ಬನ್ನಿ. ಇಲ್ಲಿ ನೀವು ಬಂದು ಏನು ಸಂಕಲ್ಪ ಮಾಡ್ತೀರಿ, ಇಲ್ಲಿ ಪ್ರಥಮವಾಗಿ ಸಿಕ್ಕುವಂಥದ್ದೇ ನೆಮ್ಮದಿ ಮತ್ತು ಆರೋಗ್ಯ. ನೆಮ್ಮದಿ ಇಲ್ಲದಿದ್ದರೆ, ಆರೋಗ್ಯ ಇಲ್ಲದಿದ್ದರೆ ಹಣ ಯಾರಿಗೆ, ದುಡ್ಡು ಯಾರಿಗೆ, ಬಂಗಾರ ಯಾರಿಗೆ, ಭೂಮಿ ಯಾರಿಗೆ? ನೆಮ್ಮದಿ ಮತ್ತು ಆರೋಗ್ಯ ನಾವು ದೇವರಲ್ಲಿ ಕೇಳುವಾಗ ಆನೆ ಕೇಳಬೇಕಂತೆ. ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ, ಎರಡು ಕೇಳಬೇಕು. ಮೂರನೇದು ಕೇಳೋದು ಕಾಲೇ ವರ್ಷತ್ತು ಪರ್ಜನ್ಯ ಪ್ರತಿ ಶಸ್ಯಶಾಲಿನಿ ದೇಶೋಯಂ ಶೋಭರಹಿತಂ ಸಜ್ಜನ ಸಂತು ನಿರ್ಭಯ ಅಂತ. ಕಾಲಕ್ಕೆ ಸರಿಯಾಗಿ ಮಳೆ ಬರಲಿ ಅಂತ ದೇವರಲ್ಲಿ ಕೇಳಬೇಕಂತೆ. ಪ್ರತಿ ಸಸ್ಯಶಾಲಿನಿ, ಇಡೀ ಭೂಮಿ ನೋಡಿ ಹಚ್ಚ ಹಸಿರಾಗಿ ಹೇಗಿರುತ್ತೆ. ಇದು ಸುಧಾಕರ್ ಶೆಟ್ಟರ್, ಅದು ನಮ್ಮದು ಪಚ್ಚ ಹಸಿರಾಗಿರಬೇಕು. ದೇಶೋಯಂ ಶೋಭರಹಿತಂ, ಈ ಭಾರತ ಅನ್ನುವಂಥದ್ದು, ಭೂಮಿ ಅನ್ನುವಂಥದ್ದು ಕ್ಷೋಭೆ ಇಲ್ಲದಂಥ ಮಣ್ಣಾಗಿರಬೇಕು. ಸಜ್ಜನ ಸಂತು ನಿರ್ಭಯ, ಒಳ್ಳೆಯವರು ಯಾವತ್ತೂ ಕೂಡ ತಲೆ ಎತ್ತಿ ನಡೆಯುವಂತಹ ಒಂದು ಪ್ರವೃತ್ತಿ ಬರಬೇಕು. ಇವತ್ತು ನಮಗೆ ಈ ಒಂದು
ಬಲಭಾಗದಲ್ಲಿರೋಂಥ ಅಂಶವನ್ನು ಮೇಘನಾಥ್ ರೈ ಅವರು ನಮಗೆ ಧರ್ಮಾರ್ಥವಾಗಿ ನಮಗೆ ಟ್ರಸ್ಟ್ ಕೊಟ್ಟಿದ್ದಾರೆ. ನಾವು ಕುಳಿತಂಥ ಮಣ್ಣನ್ನು ಅಲ್ಲಿ ಎರಡನೇವರು ನಮ್ಮ ಕವಿತಾ ಸನ್ನಿಲ ಹತ್ರ ಕೂತ್ಕೊಂಡಿದ್ದಾರೆ ಸುಧಾಕರ್ ಶೆಟ್ಟರು, ಅವರು ಧರ್ಮಾರ್ಥವಾಗಿ ಇದೆಲ್ಲ ಕೊಟ್ಟಿದ್ದಾರೆ. ಇಂಥೊಬ್ಬ ಪುಣ್ಯಾತ್ಮರು ಇರುವಾಗ ಈ ಮಣ್ಣು ಹೇಗೆ ಮೇಲೆ ಹೊರತು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಅವರಿಗೆ ಒಂದು ಹೃತ್ಪೂರ್ವಕದ ರನ್ಮನದ ಶ್ರೀಮಂತಿಕೆಯ ಅಭಿನಂದನೆಗಳು ಕೊಡ್ತಾ ಇದ್ದೇನೆ. ಅವರು ಇನ್ನೂ ನನಗೆ ಹೇಳಿದ್ದಾರೆ, ಇಲ್ಲಿ ಏನು ನಿಮಗೆ ಏನು ಬೇಕು ನನ್ನ ಈ ಜಾಗದಲ್ಲಿ ನಾನು ಅದು ಕೊಡಲಿಕ್ಕೆ ತಯಾರಿದ್ದೀನಿ. ಇಂಥ ಹೃದಯ ಶ್ರೀಮಂತಿಕೆ ಇರುವಾಗ ಈ ಪಡುಮಲೆಗೆ ಏನು ಕಡಿಮೆ ಇಲ್ಲ, ಏನು ಕಡಿಮೆ ಆಗೋದಿಲ್ಲ. ನಿಮ್ಮ ಸಹಕಾರ ಬೇಕು, ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಬೆಂಬಲ ಬೇಕು. ನಮ್ಮೊಟ್ಟಿಗೆ ನೀವು ಜೊತೆ ನಿಂತರೆ ನಿಮ್ಮ ಜೊತೆ ಈ ಮಣ್ಣು ನಿಲ್ತದೆ, ನಾವಲ್ಲ ಈ ಮಣ್ಣು ನಿಮ್ಮ ಜೊತೆ ನಿಲ್ತದೆ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸ್ತಾ ಇದ್ದೇನೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಸ್ವಾಮೀಜಿಗಳು ಮೂಡಿಬಿದ್ದು ಸಮಾಜರು 2ನೇ ಸಲ ಬರೋದು. ಕಳೆದ ನಾವು ದೀಪೋತ್ಸವ ಮಾಡಿದ್ದೇವೆ, ನಾವು ಪಬ್ಲಿಕ್ ಕಾರ್ಯಕ್ರಮ ಮಾಡಿರಲಿಲ್ಲ. ಈ ಸಲ ಮಾಡಬೇಕು ಅಂತ ನಮ್ಮ ಚರಣರು ಇದ್ದಾರೆ, ನಮ್ಮ ಈ ಎಲ್ಲ ಇದಕ್ಕೆ ಚರಣರು ನಮಗೆ ಬಿನ್ನಿಗೆ ನಿಲ್ತಾರೆ. ಅವರು ಹೇಳಿದರು, ನಾವು ಯೋಚನೆ ಮಾಡಿದ್ದು, ನಾವು ಶ್ರೀಧರ್ ಮತ್ತು ರುಕ್ಮೇರು ಹರೀಶ್ರಣ್ಣ ಅಂತ ಹೇಳಿ ನಾವು ಈ ದಸರಾ ಟೈಮ್ನಲ್ಲಿ ಮಾಡ್ತಿದ್ದೆವು. ಕಳೆದ ಬಾರಿ ಇಲ್ಲಿ ಮಳೆ ಅಂತ ಹೇಳಿದರೆ ಭಯಂಕರ ಮಳೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಒಂದು ಯೋಚನೆ ಮಾಡಿದ್ರು, ನಾವು ಒಂದು ಪ್ರಶ್ನೆ ಕೇಳುವ ಅಂತ ಹೇಳಿಕೊಂಡು ಪ್ರಶ್ನೆ ಕೇಳಿದ್ರು ಸ್ವಾಮೀಜಿಯವರೇ, ನಿಮ್ಮ ಮೂಡುಬಿದಿರೆಯಲ್ಲಿ ಮಹೇಶ್ ಭಟ್ ಅಂತ ಅವರ ಕೇಳಿ ನಾವು ಇದಕ್ಕೆ ಏನಾದರೂ ಒಂದು ಜನವರಿ ತಿಂಗಳಲ್ಲಿ ಮಾಡಿದರೆ ಹೇಗೆ ಅಂತ, ಮಕರ ಸಂಕ್ರಮಣ ಕಳೆದು ಉತ್ತರಾಯಣ ನಂತರ ಮಾಡಿದರೆ ಹೇಗೆ ಅಂತ ಪ್ರಶ್ನೆಯಲ್ಲಿ ಹಾಕಿದ್ದು. ಪ್ರಶ್ನೆ ಹೇಳಿದ್ದು, ನೀವು ಹಿಂದೆ ನಮಗೇನೋ ಹಿಂದೆ ಎಲ್ಲ ಮಾಡಿದ್ದೇನೆ ದೋಷ ಆಗಿದೆ, ನಾವು ಏನು ದೊಡ್ಡ ಕೆಲಸ ಯಾವುದು ಮಾಡಿಲ್ಲ, ಓದಕೊಳ್ಳಿ ಹೇಳಿದ್ದವಷ್ಟು ಅವ್ರು ನೋಡಿ. ಬಹುಶಃ ಇಂಥ ಪ್ರಶ್ನೆ ಯಾವತ್ತೂ ಬರುವುದಿಲ್ಲ, ಇಂಥ ಒಂದು ಪ್ರಶ್ನೆ ಅಪರೂಪ. ಯಾಕಂತ ಹೇಳಿದ್ರೆ ಯಾವ ಸಮಸ್ಯೆಯೂ ಕಾಣೋದಿಲ್ಲ ಇದರಲ್ಲಿ. ನೀವು ಏನು ಇವತ್ತು ಇಷ್ಟವರೆಗೆ ನಡೆಸಿದ್ದೀರೋ ಅದು ಸ್ವೀಕಾರ ಆಗಿದೆ, ಇನ್ನೂ ಏನು ಮಾಡ್ತೀರಿ ಅದು ಸ್ವೀಕಾರ ಆಗುತ್ತೆ ಅಂತ. ಬಹುಶಃ ಅಂಥ ಒಂದು ಪ್ರಶ್ನೆ ಬರಲಿಕ್ಕಿಲ್ಲ. ಹಾಗೆ ಅದಕ್ಕೋಸ್ಕರ ನಾವು ಈಗ ಸಂಕ್ರಮಣ ಸೇವೆ ಮಾಡ್ತಾ ಇದ್ದೀವಿ. ಈಗ ನಡೀತಾ ಇದೆ. ನಮ್ಮ ಮಹಾಲಿಂಗ ಭಟ್ರು ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರೇ. ಆ ಪ್ರಕಾರ ಜನವರಿ 4ನೇ ಜನವರಿ ಇದು ಶನಿವಾರ ನಾವು ಮಾಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ನಮ್ಮ ಚರಣರು ನಿಮ್ಮಲ್ಲಿ ಕೇಳಿದರು. ಇನ್ನೊಬ್ಬರು ಸಂತೋಷ್ ಗುರೂಜಿ ಕೂಡ ಬರ್ತಾರೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಕಾರಣಾಂತರಕ್ಕೆ ಅವರು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತಾವು ಕಳೆದ ಬಾರಿಯೂ ನೀವು ಬಂದಿದ್ದೀರಿ, ಮಳೆಯಲ್ಲಿ ನೆನೆದಿದ್ದೀರಿ. ಈ ಆಗ ನೀವೇನು ಹೇಳಿದ್ರಿ, ಇದು ಮಳೆ ಅಲ್ಲ, ಇದು ನಮಗೆ ಔಷಧ ಸಿಕ್ಕಿದ್ದು ಅಂತ ಹೇಳಿದ್ರಿ. ಬಹುಶಃ ಆ ಔಷಧ ಪರಿಣಾಮ ಬಿದ್ದು ಇವತ್ತೀಗ ಮಾಡಿದ್ದೀವಿ. ಇವತ್ತು ಸುಂದರವಾದಂತಹ ಈ ಪ್ರಕೃತಿಯ ಮಧ್ಯೆ ನಾವೆಲ್ಲ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ, ಒಳ್ಳೆಯ ಮಾತುಗಳನ್ನು ಆಡುವಂತಹ ಒಂದು ಇದರಲ್ಲಿ ತಾವು ಇಲ್ಲಿ ನಿಂತಿದ್ದೀರಿ. ನಿಮ್ಮ ಆಶೀರ್ವಾದವೇ ನಮಗೆ ಶಕ್ತಿ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಈ ಹೊತ್ತಿನಲ್ಲಿ ಬಂದು ನಮ್ಮ ಜೊತೆ ನಿಂತು ನಮಗೆ ಪ್ರೋತ್ಸಾಹ ಕೊಟ್ಟಂಥ ತಮಗೆ ಈ ಸಮಸ್ತ ನಮ್ಮ ಈ ಪಡುಮಲೆಯಲ್ಲಿ ಸೇರಿದ ಎಲ್ಲ ಜನರ ಪರವಾಗಿ, ನಮ್ಮದು ಈಗ ಪಡುಮಲೆ ಕೋಟಿ ಚಿನ್ನಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ನ ಪರವಾಗಿ ನಿಮಗೆ ಹೃದಯ ಶ್ರೀಮಂತಿಕೆಯ ಅಭಿನಂದನೆಗಳನ್ನು ಸ್ವಾಗತಗಳನ್ನು ಮಾಡ್ತೇನೆ. ಪೂಜ್ಯರಿಗೆ ನಮ್ಮ ಈ ಕ್ಷೇತ್ರದ ಗೌರವಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾಗಿರುವಂಥ ರುಕ್ಮಯ್ಯ ಪೂಜಾರಿ ದಂಪತಿಗಳು ತುಳಸಿ ಮಾಲೆಯನ್ನು ಹಾಕಿ ಫಲಪುಷ್ಪವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಬೇಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಒಂದು ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ತಂತ್ರಿಯವರು ಈ ನಮ್ಮ ಊರಿನಲ್ಲಿ ಅವರು ಮೊಡಂತ್ಯಾರ್, ಅದೇ ಮೊಡಂತ್ಯಾರಲ್ಲ, ಅದು ಧಾರ್ಮಿಕತೆಯ ಬಗ್ಗೆ ಒಂದು ಎಲ್ಲರೂ ತುಂಬ ಧಾರ್ಮಿಕತೆ ಅಂತ ಹೇಳ್ತಾರೆ. ಆ ಧಾರ್ಮಿಕತೆಯಲ್ಲಿ ಒಂದು ಧರ್ಮದ ಬೆಳಕು ಬೇಕು. ಅಂಥದರಲ್ಲಿ ಗೋಪಾಲಕೃಷ್ಣ ತಂತ್ರಿಯವರು ಧಾರ್ಮಿಕತೆಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತಾ ಇದ್ದಾರೆ. ಭಗವಂತಂದರೆ ಯಾರು, ಅದರ ರಹಸ್ಯ ಏನು, ಇವೆಲ್ಲವುಗಳನ್ನು ಅರ್ಥಪೂರ್ಣವಾಗಿ ಮಾತನಾಡ್ತಕ್ಕ ಶಕ್ತಿ ಇದ್ದವರು ಕೂಡ ಅವರು. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕರೆದಿದ್ದೀವಿ. ಬಹಳ ಒಳ್ಳೆಯ ಮನಸ್ಸಿನಲ್ಲಿ ಬಂದಿದ್ದಾರೆ. ಈ ಕ್ಷೇತ್ರದ ಮೇಲಿನ ಶಕ್ತಿಯನ್ನು ನೋಡಿ ಅವರು ಆನಂದ ತುಂದಿರಾಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ
ತಮ್ಮೆಲ್ಲರ ಪರವಾಗಿ ನಮ್ಮ ಸಮಿತಿಯ ಪರವಾಗಿ ತಮಗೆ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯರಿಗೆ ಬಾಲಕೃಷ್ಣ ರೈ ಅವರು ಫಲಪುಷ್ಪವನ್ನು ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಮಾನವ ಹಕ್ಕಿನ ಅಧ್ಯಕ್ಷರಾದಂಥ ಶ್ಯಾಮ್ ಭಟ್ರನ್ನ ಕರೆದಿದ್ದೆ. ಬೆಳಿಗ್ಗೆ ಫೋನ್ ಮಾಡಿದ್ದೀನಿ. ಅವ್ರ ಕಾರ್ನಲ್ಲಿ ಬರಲಿಕ್ಕೆ ಆಗೋದಿಲ್ಲ, ನಾನು ಫ್ಲೈಟ್ನಲ್ಲಿ 4 ಗಂಟೆ 20 ನಿಮಿಷದ ವಿಮಾನದಲ್ಲಿ ಬಂದು ಇಲ್ಲಿ ಬರ್ತೇನೆ ಅಂತ ನನಗೆ ಹೇಳಿದ್ದಾರೆ. ಮತ್ತು ಸಂಜೆ ಅದು ಬಂದಿದ್ದೋ ಇಲ್ಲೋ ನಮ್ಗೆ ಗೊತ್ತಾಗಿಲ್ಲ. ಅವರನ್ನು ಕಾದು ಪುತ್ತೂರಿನಲ್ಲಿ ಶ್ಯಾಮ್ ಸುಂದರ್ ನಮ್ಮ ಕಳ್ಳಿ ಅವರು ಕಾಯ್ತಾ ಇದ್ದಾರೆ. ನಾನು ಕಾಯ್ತಿದ್ದೇನೆ, ಫೋನ್ ಸಿಗ್ತಾ ಇಲ್ಲ ಅವರದ್ದು. ಅವ್ರು ವಿಮಾನ ಇಳಿದಿದೆಯೋ ಇಲ್ವೋ ದೇವರಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಬಂದರೂ ಬರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಅವರನ್ನು ನಾನು ಸ್ವಾಗತ ಮಾಡ್ತಾಯಿದ್ದೀನಿ. ಇನ್ನೊಬ್ಬರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅಲ್ಲಿ ಪಂಪ್ ವೇಲ್ನಲ್ಲಿ ಹೆಗ್ಡೆಯವರು ಅದೊಂದು ಮಹಾವೀರ್ ಸರ್ಕಲ್ ಇನಾಗ್ರೇಷನ್, ಅದು 5:30 ಅಂದರೆ ಅಲ್ಲಿ 6:15 ಗಂಟೆಗೂ ಅದು ಓಪನ್ ಆಗಲಿ. ಇವರು ಅಲ್ಲಿ ಸಿಕ್ಕೊಂಡಿದ್ದಾರೆ, ಇಲ್ಲಿ ಮಂಗಳೂರಿನಲ್ಲಿ. ನನಗೆ ಫೋನ್ ಮಾಡಿದರೆ ಬರ್ಪ್ಯಾರಿಗೆ ಇಷ್ಟೊಂದು ಏತು ಬರ್ತು ಗೊತ್ತಿಜ್ಜಿ ಮಕ್ಕಳು ಉದ್ಘಾಟನೆ ಏನು ಬತ್ತ ಆತನಿಡೆಗೆ ಹೆಗ್ಡೇರು ಉಳ್ಳೇರು 6 ಪೈರ ಉಳ್ಬಿಜೇರು ಅಂತ ಹೇಳಿದ್ರು. ಮತ್ತು ಅದು ಗೊತ್ತಿಲ್ಲ, ಬರ್ಬೋದು. ಆದರೂ ಅವರನ್ನು ನಾನು ಸ್ವಾಗತ ಮಾಡ್ತೀನಿ. ಅಶೋಕ್ ಕುಮಾರ್ ರೈ ಅವರು ಕಂಬಳ ಅಂತ ಕಂಬಳದಲ್ಲಿದ್ದಾರೆ, ಅವರು ಬರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅವರಿಗೂ ನಾನು ಸ್ವಾಗತ ಮಾಡ್ತಾಯಿದ್ದೀನಿ. ಇನ್ನೊಬ್ಬರು ಕಿಶೋರ್ ಕುಮಾರ್ ಬಟ್ಟಿಯಾಡಿ, ಅವರು ಅಲ್ಲಿ ಸರ್ಕಲ್ನ ಹತ್ರ ಇದ್ದಾರೆ, ಗೊತ್ತಿಲ್ಲ. ಇನ್ನೊಬ್ಬರು ನಮ್ಮದು ಹರೀಶ್ ಕುಮಾರ್ ಅವರು, ಮಾಜಿ ಶಾಸಕರು, ಮತ್ತು ಈಗ ಹೊಸ ಕರ್ನಾಟಕ ಸರ್ಕಾರದ ಮೆಸ್ಕಾಂ ನಿಗಮದ ಮಂಗಳೂರಿನ ಅಧ್ಯಕ್ಷರವರು. ನಮಗೆ ನೋಡಿ ಇಲ್ಲಿ ಕಾಣ್ತಾ ಇದೆ ಎಂಥದ್ದು, ಅದಕ್ಕೆ ಹೇಳ್ತಾರೆ ಫ್ಲಡ್ ಲೈಟ್ ಅಲ್ಲ, ಹೈ ಮಾಸ್ಕ್, ಅವರ ಅನುದಾನದಿಂದ ಕೊಟ್ಟದ್ದು. ಅದು 24 hours ಇಲ್ಲಿ ಬೆಳಗುತ್ತಾ ಇರ್ತದೆ. ಅವರು ನಮಗೆ ಶಕ್ತಿ ಒಂದು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಹಿಂದೆ ನಿಂತು ನಮಗೆ ಬೆನ್ನೆಲುಬಾಗಿ ನಿಂತವರು ಹರೀಶ್ ಕುಮಾರ್ರವರು. ಅವರನ್ನು ನಾನು ಇವತ್ತಲ್ಲ ಇನ್ನೂ ಕೂಡ ನಮಗೆ ಅವರ ಅವಶ್ಯಕತೆ ಇದೆ, ಅಗತ್ಯ ಇದೆ, ಅನಿವಾರ್ಯತೆ ಇದೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಹೃದಯ ಶ್ರೀಮಂತಿಕೆಯಿಂದ ಸ್ವಾಗತಿಸ್ತೇನೆ. ಇವರಿಗೆ ಗೌರವಾಧ್ಯಕ್ಷರು, ನಮ್ಮ ಕ್ಷೇತ್ರದ ಗೌರವಾಧ್ಯಕ್ಷರಾಗಿರುವಂಥ ರಂಜನ್ ಮಿಜಾರು ಅವರು ಶಾಲನ್ನು ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಈ ಕ್ಷೇತ್ರದ ಮಾಜಿ ಶಾಸಕರು, ನನ್ನ ಸನ್ಮಿತ್ರರು. ಏನಾದರೂ ಆದರೆ ನಮಗೆ ಕೂಡ ಅವ್ರು ಫೋನ್ ಮಾಡ್ತಾರೆ, ಹರಿಕೃಷ್ಣ ಬಲೆ ಒಂಜಿ ಹೋರಾಟ ಮಲ್ಪಗ ಅಂತ. ಆ ಹೋರಾಟದ ಮೈದಾನಲ್ಲಿ ಓಡಾಡಿದವರು ಸಂಜು ಮಠಂದೂರವರು. ರಾಜಕೀಯದಲ್ಲಿ ಸೋಲು ಗೆಲುವು ನಿಶ್ಚಿತ, ಸಂಜು ಮಠಂದೂರವರೇ. ಸೋಲು ಗೆಲುವಿನ ಮೂಲ ಈ ಮಣ್ಣಿನ, ನಾನು ಹೇಳ್ತೇನೆ, ಈ ಪಡುಮಲೆಯ ಮಣ್ಣಿನಲ್ಲಿ ನೀವು ಆಡಿದರೆ ನಿಮಗೆ ಅದಕ್ಕೆ ಉದಾಹರಣೆ ಇವರು. ನಾನು ಅವರ ಹತ್ರ ಒಂದು ಸಣ್ಣ ಪ್ರಶ್ನೆ. ನಾನು ಅವರಿಗೆ ಸಂಕ್ರಮಣದ ಸೇವೆ ಮಾಡಿ ಅಂತ ಹೇಳಿದೆ ಹರೀಶ್ರಿಗೆ. ಜನ ಎನ್ನ ಖಂಡನೆ ಪಡೆದ ಇನ್ನು ಮಗನಾಲ ಮಲ್ಪಲೆ ಅಂತ ಹೇಳಿದರು. 4 ಪೂಜೆ ಈಗ ಕೊಟ್ಟಿದ್ದಾರೆ ಅಲ್ಲಿ, ಇವರಿಗೆ ಕೊಡಲಿಕ್ಕಿದೆ. ಆಗ ಬರುವಾಗ ಒಂದು ಹೇಳಿದೆ, ಇಂದು ಐತ ಸೇವೆ ಮಲ್ತಾನೆ ಏನು ಈ ಮಣ್ಣು ಬುಡ್ ಪೂಜೆ ಇಂತು ಹೇಳಿದ್ದೇನೆ. ನನ್ನ ಇಂಚಿನ MLA ಆತೆ ಪುರ ಆತೆ ಹೊಂಟೆ MLA ಸಾಗಿ ಮಂಡೇರು 3 ದಿವಸ ಆಗಿ ಹೇಳಿದರು, ಹೆಂಗೆ ಒಂದು ಮಿನಿಸ್ಟರ್ ರ್ಯಾಂಕ್ ತಂದು ಕೊಡಿಯರಿ ನಿಗಮ ಅಂತ. ಪೂಜೆ ಮಾಡಿಸಿ 3 ದಿವಸ ಆಗಲಿಲ್ಲ, ಹೌದಲ್ಲ? ನೋಡಿದ್ದಾರೆ, ನಾನು ಸುಮ್ಮಾಗಿ ಹೇಳೋದಿಲ್ಲ. ಅದು ಒಂದು ಅದ್ಭುತ ಮಣ್ಣು ಇದು. ಅದು ನಿಮ್ಮನ್ನು ಅದು ಎಲ್ಲಿ ಕೊಂಡೋಗ್ತಾ ಯಾರು ನಮಗೂ ಕೂಡ ಗೊತ್ತಿಲ್ಲ. ಹಾಗೆ ಸಂಜು ಮಠಂದರವರು ಈ ಕ್ಷೇತ್ರಕ್ಕೋಸ್ಕರ ಇವತ್ತು ನಾವು ಬಂದಂಥ ಕಾಂಕ್ರೀಟ್ ರಸ್ತೆ ಏನಿದೆ ಅಲ್ಲ, ಇದಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ನಮಗೆ ಸಹಕರಿಸಿದಂಥ ಒಬ್ಬ ಶಾಸಕ ಅದು ಆಗಿದ್ದವರು ಸಂಜು ಮಠಂದರವರು. ಅವರಿಗೆ ಇನ್ನೂ ಆರೋಗ್ಯ, ಆಯುಷ್ಯ, ನೆಮ್ಮದಿ ಕೊಡಲಿ. ಇಂಥ ಕೆಲಸ ಮಾಡುವಂಥ, ಈ ಭಗವಂತನ ಸೇವೆ ಮಾಡುವಂಥ ಇದು ಇನ್ನೂ ಅವರಿಗೆ ಸಿಗಲಿ ಅಂತ ಹೇಳ್ತಾ ಇದ್ದೇನೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತೇನೆ. ಇವರಿಗೆ ಭಗೀರಥ ಜಿ ಟ್ರಸ್ಟಿಯವರು ಇವರು ಶಾಲನ್ನು ಹಾಕಿ ಗೌರವಿಸಬೇಕು.
ಜಯಕರ್ ಅವರು ಅವರು ನಮ್ಮ ಅದು ವಿಜಯ ವಿಕ್ರಮ್ ಇರ್ತಾ ಅಂದ್ವತ್ತೇನಾ ಗೊತ್ತಾ ಇದು ಸಂಚಾಲಕರದೇ ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿ ವಿಜಯ ವಿಕ್ರಮ್ ಜಿ ರಾಮಕುಂಜ ಸಂಚಾಲಕರು ಆದಿನಾಗಬ್ರಹ್ಮ ಮುಗೇರ್ಲ ಸಾಂಸ್ಕೃತಿಕ ಅಧ್ಯಯನ ಟ್ರಸ್ಟ್. ಇವರು ಕೂಡ ಒಬ್ಬ ಒಳ್ಳೆಯ ಸಾಹಿತಿ. ನಮ್ಮ ಭಾರತೀಯ ಜಾನಪದ ಸಂಸ್ಕೃತಿಯಲ್ಲಿ ಏನು ಸಂಪತ್ತಿದೆ ಆ ಸಂಪತ್ತನ್ನು ಜನಸಮಾನಸಕ್ಕೆ ಮುಟ್ಟುವುದ ಕೆಲಸವನ್ನು ಇವತ್ತು ನಾವು ವಿಜಯ ವಿಕ್ರಮರಂತಹ ಒಬ್ಬ ಶ್ರೇಷ್ಠ ಚಿಂತಕ ಇವತ್ತು ಅವರು ಮುಖ್ಯ ಅತಿಥಿಯಾಗಿ ಬಂದಿದೆ. ಅವರನ್ನು ನಾನು ಕೂಡ ಈ ಪಡುಮಲೆಯ ಈ ಮಣ್ಣಿಗೆ ಬಂದಂತಹ ಜಯವಿಕ್ರಮರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಡೆಪ್ಟಿ ತಹಶೀಲ್ದಾರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿರೋರು ತಮಗೆ ಎಂ ಕೆ ಪ್ರಸಾದ್ ಅವರು ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕವಾಗಿ ತುಂಬ ತನ್ನದೇ ಆದಂಥ ಕೊಡುಗೆಯನ್ನು ಕೊಡುವವರು ಎಂ ಕೆ ಪ್ರಸಾದ್ ಅವರು ಕೂಡ ಅವರು ಇವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀಮತಿ ಕವಿತಾ ಸನಿಲ್, ಮಂಗಳೂರಿನ ಮೇಯರ್ ಆಗಿ ಮಂಗಳೂರು ನಗರಕ್ಕೆ ಒಂದು ಹೊಸ ಹೆಸರನ್ನು ತಂದುಕೊಟ್ಟಂತಹ ಕೆಲಸ ಮಾಡಿದಂತಹ ಮಹಿಳೆ ಶ್ರೀಮತಿ ಕವಿತಾ ಸನಿಲ್ ಈ ಕ್ಷೇತ್ರಕ್ಕೆ ಮೊದಲಿಗೆ ಬರ್ತಾ ಇದ್ದಾರೆ, ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ. ದಂಪತಿಗಳಾಗಿ ಬಂದಿದ್ದಾರೆ. ಅವರು ಈ ಮಣ್ಣಿನ ಮೇಲಿನ ಭಕ್ತಿ ಭಾವದಿಂದ ಇಲ್ಲಿ ಬಂದರೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸ್ತೇನೆ. ಶ್ರೀಮತಿ ಅಪೇಕ್ಷಾ ಇವರು ಶಾಲನ್ನು ಹಾಕಿ ಗೌರವಾರ್ಪಣೆಯನ್ನು ಮಾಡಬೇಕು. ಇನ್ನೊಬ್ಬರು ಮುಖ್ಯ ಅತಿಥಿ ಸುಂದರ ಪೂಜಾರಿಯವರು, ಬೆಳ್ತಂಗಡಿಯವರು, ನಿವೃತ್ತ ಜಂಟಿ ನಿರ್ದೇಶಕರು, ಉಪಾಧ್ಯಕ್ಷರು ಶ್ರೀ ಗುರು ನಾರಾಯಣ ಸೇವಾ ಸಂಘ ಬೆಳ್ತಂಗಡಿ, ನಮ್ಮ ಈ ಕ್ಷೇತ್ರದ ಒಬ್ಬರು ಭಕ್ತರವರು, ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಕೊಡ್ತಕ್ಕಂಥ ಒಬ್ಬ ಹೃದಯ ಶ್ರೀಮಂತ ಇರುವವರು, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯ ಶ್ರೀಮಂತಿಕೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀ ಗುರುರಾಜ್ ಗುರಿಪಳ್ಳ ಇವರು ಬಂದು ಶಾಲನ್ನು ಹಾಕಿ ಗೌರವಾರ್ಪಣೆ ಮಾಡಬೇಕು. ನಮ್ಮ ವೇದಿಕೆಯಲ್ಲಿ ಬಂಟ್ವಾಳದ ತಾಲೂಕಿನ ಒಬ್ಬ ಜನಪ್ರಿಯ ನಮ್ಮ ಅಧ್ಯಕ್ಷರವರು, ಅತ್ಯಂತ ಚಟುವಟಿಕೆಯಲ್ಲಿ ಇರುವವರು. ಇವತ್ತು ನಾಳೆ ಕೋಟಿ ಚೆನ್ನಯ್ಯ ಒಂದು ಕ್ರೀಡೋತ್ಸವನ ಮಾಡುವಂಥ ಅವರ ನೇತೃತ್ವದಲ್ಲಿ ಬಂಟ್ವಾಳ ತಾಲೂಕು ಬಿಲ್ಲವ ಸಂಘ ಕೆಲಸ ಮಾಡ್ತಾಯಿದೆ. ಅವರ ಜೊತೆಯಲ್ಲಿ 10-15 ಜನ ಒಟ್ಟಿಗೆ ಒಂದು ಸಣ್ಣ ಬಸ್ ಮಾಡಿಯೇ ಬಂದಿದ್ದಾರೆ ಇಲ್ಲಿಗೆ. ಇವತ್ತು ಈ ಒಂದು ಕಾರ್ಯಕ್ರಮದ ನಮ್ಮ ಒಂದು ಟ್ರಸ್ಟ್ ಕೂಡ ಅವರು ನಮ್ಮ ಈ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನದ ಸಂಚಲನ ಟ್ರಸ್ಟ್ ಕೂಡ ಆಗಿದ್ದಾರೆ. ಇವತ್ತು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ರುಕ್ಮಯ್ಯ ಪೂಜಾರಿ ಅವರು ಆಶೀರ್ವಾದಪೂರ್ವಕವಾಗಿ ಅವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ತ್ರಿವೇಣಿ ಪೆರುವಡಿಯವರು, ನಮ್ಮ ಪಾಪೆ ಮಜಲು ಕೋಟಿ ಚೆನ್ನಯ್ಯ ಗರಡಿಯ ಅದರ ಮೂಲ ಶಕ್ತಿಯವರು. ಅವರ ಕೈಯಿಂದಲೇ ಆ ಒಂದು ಕೋಟಿ ಚೆನ್ನಯ್ಯರ ಗರಡಿ ಒಂದು ಮಹಿಳೆ ಒಂದು ಕೋಟಿ ಚೆನ್ನಯ್ಯ ಗರಡಿ ಮಾಡಬೇಕು ಅಂತಾದರೆ ಅವರು ತಿರುಗಿದಷ್ಟು ನನಗೆ ಗೊತ್ತಿದೆ. ಒಂದು ಸಾಹಸಿ ಹೆಣ್ಣು. ಇವತ್ತು ಈ ಪಡುಮಲೆಯ ಮಣ್ಣಿಗೆ ಅವರು ಬಂದಿದ್ದಾರೆ. ಒಂದು ಅತಿಥಿಯಾಗಿ ಅವರನ್ನು ನಾವು ಕೂತ್ಕೊಳಿಸಿದ್ದೀವಿ. ಅವರ ಒಂದು ಸಂಮಂಗಲಕರವಾದಂಥ ಬದುಕಿಗೆ ಈ ಪಡುಮಲೆ ಮಣ್ಣು ಅವರಿಗೆ ಬೆಳಕನ್ನು ಕೊಡಲಿ ಅಂತ ಹೇಳಿಕೊಂಡು ಅವರನ್ನು ನಾನು ನಮ್ಮ ಸಂಸ್ಥೆ ಇಲ್ಲ ಕಮಿಟಿಯ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಅಪೇಕ್ಷಾ ಅವರು ಶಾಲನ್ನು ಹಾಕಿ ಅವರನ್ನು ಗೌರವಿಸಬೇಕು. ಇನ್ನೊಬ್ಬರು ಚಂದ್ರಶೇಖರ್ ಆಳ್ವಾತ. ನಮ್ಮ ನೀವು ಬಂದವರೊಮ್ಮೆ ಹೋಗಬೇಕು ಅಲ್ಲಿಗೆ ಮದಕಕ್ಕೆ.
ಒಂದು ಕೋಟಿ ಚೆನ್ನೈರ ತಾಯಿಗೆ ರಾಜರಾಜೇಶ್ವರಿಯ ದೇವಸ್ಥಾನ ಕಟ್ಟಿ ಎಷ್ಟು ಜನ ಸಂಕ್ರಮಣಕ್ಕೆ ಅಲ್ಲಿ ಬರ್ತಾರೆ. ಕಳೆದ ದಸರಾ ಟೈಮ್ನಲ್ಲಿ ಒಂದು ಜಾತ್ರೆ ಮಾಡಿದ್ದಾರೆ ಅವರು. ನೋಡಿ ಅವರು ನೋಡಿ ಎಷ್ಟೊಂದು ಎಂಥ ಭಕ್ತರು. ನೋಡುವಾಗ ನಿಮ್ಗೆ ಗೊತ್ತಾಗೋಲ್ಲ ಅವರೊಳಗೆ ಶಕ್ತಿ ಅಂತದ್ದು ಇದೆ. ಅದೆಲ್ಲ ತಾಯಿಯ ಶಕ್ತಿ ಅವರಿಗೆ ಸಿಕ್ಕಿದೆ. ಅವರು ಈ ಒಂದು ಮಣ್ಣಿಗೆ ನಾನು ಅವ್ರನ್ನು ಕರೆದಿದ್ದೆ, ಬಂದಿದ್ದಾರೆ. ಅವರನ್ನು ಮುಖ್ಯ ಅತಿಥಿಯಾಗಿ ನಾವು ಕರೆದಿದ್ದೀವಿ, ಬಂದಿದ್ದಾರೆ. ಅವರಿಗೆ ಇನ್ನೂ ಆ ತಾಯಿ ಕೋಟಿ ಚೆನ್ನೈಯರು ಅವರಿಗೆ ಶಕ್ತಿ ಕೊಟ್ಟು ಅದನ್ನು ಇನ್ನೂ ತುಂಬ ಕೆಲಸ ಮಾಡಲಿಕ್ಕಿದೆ. ಅದರಲ್ಲಿ ಅದು ಮಾಡುವಂಥ ಶಕ್ತಿ ಪರಮಾತ್ಮ ಕೊಡಲಿ. ಈ ಮಣ್ಣಿನ ಬೆರ್ಮರು, ನಾಗಬ್ರಹ್ಮರು, ರಕ್ತೇಶ್ವರಿ ಮತ್ತು ತಾಯಿ ಸ್ವರೂಪಿಣಿಯ ದೇವಿ ಸ್ವರೂಪಿಣಿಯ ಅಂತ ದೈವದಿದೆ, ನಿಮಗೆ ಶಕ್ತಿಯನ್ನು ಅನುಗ್ರಹಿಸಲಿ. ಈ ಬಂದಂಥ ಕಾರ್ಯಕ್ರಮ ಇಲ್ಲಿ ಬಂದಂಥ ತಮಗೆ ನಾವು ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀವಿ. ಶ್ರೀಯುತರಿಗೆ ಶ್ರೀ ರಾಮಚಂದ್ರ ಇವರು ಶಾಲನ್ನು ಹಾಕಿ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಟ್ವಾಳ ತಾಲೂಕುದಾರರು, ಮಂಗಳೂರು ತಾಲೂಕಿನ ಬಿಲ್ಲವ ಸಂಘ ಅಧ್ಯಕ್ಷರು. ಇನ್ನೊಬ್ಬರು ಯುವಕ, ತರುಣ ಯುವಕ ಜಿತೇಂದ್ರ ಸುವರ್ಣ, ಮಂಗಳೂರು ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರು. ಒಳ್ಳೆಯ ಚಟುವಟಿಕೆಯಲ್ಲಿ ಇರತಕ್ಕಂಥ ಒಬ್ಬ ಯುವಕ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ಅವರನ್ನು ನಾನು ಇಲ್ಲಿ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ರಂಜನ್ ಮಿಜಾರ್ ಆಶೀರ್ವಾದಪೂರ್ವಕವಾಗಿ ಅವರನ್ನು ಶಾಲು ಹಾಕಿ ಗೌರವಿಸಬೇಕು. ನನ್ನ ಸಾಲು ಪಾಠ ಯಾರು? ಇನ್ನು ನಮ್ಮದೇ ಉಪಾಧ್ಯಕ್ಷರಾದಂಥ ರಂಜನ್ ಮಿಜಾರಿಗೆ ಸ್ವಾಗತ. ಭಗೀರಥರವರಿಗೂ, ನಮ್ಮ ಟ್ರಸ್ಟಿ, ನಮ್ಮ ಗೌರವಾಧ್ಯಕ್ಷ ರುಕ್ಮಯ್ಯ ಪೂಜಾರಿ ಅವರಿಗೂ ಸ್ವಾಗತ. ಇಲ್ಲಿ ಶೇಖರ್ ನಾರಾವಿ ಅವರಿದ್ದಾರೆ. ನಂತರ ನಮ್ಮ ನಿರ್ಮಲ್ ಕುಮಾರ್ ಮನೋಜ್ ಕುಮಾರ್ ರೈ ಅವರಿದ್ದಾರೆ. ವಿಜಯ್ ಕುಮಾರ್ ಸೊರಕೆಯವರಿದ್ದಾರೆ. ಎಲ್ಲ ನಮ್ಮ ಟ್ರಸ್ಟಿಗಳಿಗೆ ಬಂದಂಥವರಿಗೆ ಹೃತ್ಪೂರ್ವ ಸ್ವಾಗತ ಮಾಡಿ ಇಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ನನ್ನ ತಾಯಿಯಂದಿರಿಗೆ, ಅಕ್ಕ ತಂಗಿಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತು ಪತ್ರಿಕೆಯವರು ಸುಧಾಕರ್ ಶೆಟ್ಟಿ ಇದ್ದಾರೆ. ಬಾಕಿ ಅಯ್ಯೋ, ಇನ್ನು ಸುಧಾಕರ್ ಶೆಟ್ರು ಅಂತ ಹೇಳಿದ್ರೆ ಮಂಗಳದೇವಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅವರು ಮಂಗಳದೇವಿಯ ಒಂದು ಶಕ್ತಿ ಇದ್ದವರು. ಅವರಿಗೆ ಹೆಸರೇ ಮಂಗಳಾದೇವಿ ಸುಧಾಕರ್ ಶೆಟ್ರು ಅಂತ. ಸುಧಾಕರ್ ಶೆಟ್ರು ತುಂಬ ಜನ ಇದ್ದಾರೆ. ಮಂಗಳದೇವಿ ಸುಧಾಕರ್ ಶೆಟ್ರು ಅಂತ ಇವರು. ಇವತ್ತು ನಾವು ಕೂತುಕೊಂಡ ಜಾಗ ಇದೆಯಲ್ಲ, ಇದೆಲ್ಲ ಅವರದ್ದೇ. ನಿಮಗೆ ಎಂಥದ್ದು ಬೇಕು ಮಾಡಿ. ಕೋಟಿ ಚೆನ್ನೈಯರ ದೇವಿ ಬೈದಿಗೆ ಏನು ಬೇಕು ನನ್ನ ಹತ್ರ ಕೇಳಿ, ನಾನು ರೆಡಿ ಇದ್ದೇನೆ ಅಂತ ಹೇಳಿದಂಥ ಒಬ್ಬ ಹೃದಯ ಶ್ರೀಮಂತಿಗೆ ಇರತಕ್ಕಂಥವ್ರು ಸುಧಾಕರ್ ಶೆಟ್ರು. ಇನ್ನೊಂದು, ನಾವು ಬರುವ ವರ್ಷದಿಂದ ಸುಧಾಕರಣ್ಣ ಒಂದು ಉತ್ಸವ ಸಮಿತಿ ಅಭಿವೃದ್ಧಿ ಮಾಡಬೇಕು ಅಂತಿದ್ದೀವಿ ನಮ್ಮ ಟ್ರಸ್ಟ್ನ ಮುಖಾಂತರವೇ. ನೀವು ಅದರ ಮುಂದಾಳತ್ವವನ್ನು ವಹಿಸಿ ಈ ಕ್ಷೇತ್ರವನ್ನು ಬೆಳಗಿಸಲಿಕ್ಕೆ. ಯಾಕಂತ ಹೇಳಿದ್ರೆ ನಾನು ಬಂಟ್ವಾಳದಿಂದ ಬರಬೇಕು, ಚರಣರು ಮಂಗಳೂರಿಂದ ಬರಬೇಕು, ಹರೀಶರು ಬೆಳ್ತಂಗಡಿಯಿಂದ ಬರಬೇಕು, ರುಕ್ಮಯ್ಯಣ್ಣ ಕಲ್ಲಡ್ಕದಿಂದ ಬರಬೇಕು, ಭಗೀರಥರು ಬೆಳ್ತಂಗಡಿಯಿಂದ ಬರಬೇಕು, ನಮ್ಮ ಬಿಲ್ಲವ ಸಂಘ ಅಧ್ಯಕ್ಷರಾದಂಥ ಭುವನೇಶ್ವರು ಪಚ್ಚಿನಡ್ಕದಿಂದ ಬರಬೇಕು. ಅದು ನಮಗೆ ಕಷ್ಟ ಆಗುತ್ತೆ. ಅದು ನಾವು ಬರ್ತೇವೆ, ನಾವು ಇಲ್ಲಿ ಬರ್ತೇವೆ. ಈಗ ಮೊನ್ನೆ ನಾನು 1 ವಾರದಿಂದ ಇಲ್ಲಿ ಡೈಲಿ ಬರ್ತಾ ಇದ್ದೇನೆ ಈ ಕೆಲಸ ಆಗಬೇಕು ಅಂತ. ನಾನು ಸುಧಾಕರಣ್ಣು ಸಿಗ್ತೇನೆ. ಇವತ್ತು ಸುಧಾಕರನ್ ಅಂತವರು, ಮನೋಜ್ ಕುಮಾರ್ ರೈ ಅವರು, ನಮ್ಮ ಇಲ್ಲಿ ಬಾಲಕೃಷ್ಣಣ್ಣ ಎಲ್ಲ ಇದ್ದಾರೆ, ಮತ್ತು ಇಲ್ಲಿ ಹತ್ತಿರದವರು ಇದ್ದಾರೆ ಕೆಲವರೆಲ್ಲ. ಇವರೆಲ್ಲ ಸೇರಿದರೆ ಇದು ದೊಡ್ಡ ಸಂಗತಿ ಅಲ್ಲ. ಯಾಕಂದರೆ ಇದು ನಮಗೋಸ್ಕರ ಮಾಡುವಂಥದ್ದಲ್ಲ. ಈ ಕೋಟಿ ಚೆನ್ನೈರ ಈ ನಾಡು ಮತ್ತೊಮ್ಮೆ ಎದ್ದು ನಿಲ್ಲಬೇಕು. ಹೇಗೆ ತಿರುಮಲೆ ಶಬರಿಮಲೆ ಎದ್ದು ನಿಂತಿದೆಯೋ ಹಾಗೆ ಇವತ್ತಲ್ಲ ನಾಳೆಲ್ಲ ನಾಡ್ದು ಅದು ಪಡುಮಲೆ ಕೂಡ ಎದ್ದು ನಿಂತಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ಊರಿನ ಜನತೆ ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು ಅಂತ ಹೇಳಿಕೊಂಡು ಸುಧಾಕರ್ ಶೆಟ್ಟರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭ ಬರ್ತೀನಿ. ಶ್ರೀಯುತರಿಗೆ ಮನೋಹರ ಪುಣಚ ಇವರು ಶಾಲನ್ನು ಹಾಕಿ ಗೌರವಾರ್ಪಣೆ ಮಾಡಬೇಕು. ನಮ್ಮ ಭುವನೇಶ್ ಪಚ್ಚನಡ್ಕ ನಾಳೆ ಅವರದ್ದು ಕಾರ್ಯಕ್ರಮ ಇದೆ. ಅವರು ನಿಮಗೆ ಹೋಗ್ಬೋದು, ನೀವು ಹೋಗಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಒಂದು 10,000 ಜನ ಸೇರತಕ್ಕಂಥ, ಯುವಕರೇ ಸೇರತಕ್ಕಂಥ ಕ್ರೀಡೋತ್ಸವ, ಬಹುದೊಡ್ಡ ಕ್ರೀಡೋತ್ಸವ. ಕಳೆದ ಬಾರಿ 6,000 ಜನ ಸೇರಿದ್ದಾರೆ. ಈ ಸಲ 10,000 ಆಗಬೇಕು ಅಂತ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಾನು ಭುವನೇಶ್ವರೇ ಕ್ಷಮಿಸಬೇಕು. ಮತ್ತು ಇವತ್ತು ನಮ್ಮ ಮಾಧ್ಯಮದ ಪ್ರಿಂಟ್ ಮೀಡಿಯಾದವರು ಇದ್ದಾರೆ, TV ಮಾಧ್ಯಮದವರು ಇದ್ದಾರೆ.
ಈ ಒಂದು ಇದಕ್ಕೆ ಬಂದು ನಮಗೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ನಾನು ಬಂದಂಥ ಎಲ್ಲ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾದವರಿಗೆ, ಟಿ ವಿ ಮಾಧ್ಯಮದವರಿಗೆ, ಫೋಟೋಗ್ರಾಫರ್ ನಮ್ಮ ಬೀಸರೋಡಿನಿಂದ ಬಂದರೆ ಸತೀಶ್ರವರಿಗೆ, ನಮ್ಮ ದಿನೇಶ್ರಿದ್ದಾರೆ, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತ ಬಯಸ್ತೇನೆ. ನಿಮಗೆ ಇಲ್ಲಿಯ ದೇವರುಗಳು ನಿಮಗೆ ಎಲ್ಲ ರೀತಿಯ ಅನುಗ್ರಹ ಮಾಡಲಿ, ನೀವು ಬರೆಯುವಂಥ ಬರಹದಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿ ಮೂಡಿ ಬರಲಿ ಅಂತ ಹೇಳಿಕೊಂಡು ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಬಂದಂಥ ಎಲ್ಲ ನನ್ನ ತಾಯಂದಿರಿಗೆ, ಎಲ್ಲರಿಗೂ ಕೂಡ ಅಕ್ಕ ತಂಗಿಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಇಲ್ಲಿ ಬಂದಂಥ ತಮಗೆಲ್ಲ ಈ ಒಂದು ಕಾರ್ಯಕ್ರಮ ಬೇಗ ಮುಗಿಸ್ತೀವಿ. ಮತ್ತು ಒಂದು ಉಪಹಾರದ ವ್ಯವಸ್ಥೆ ಇದೆ, ಅದನ್ನು ಇದೊಂದು ಪ್ರಸಾದ ಅಂತ ತಗೊಂಡು ತಿಂದು ಹೋಗಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತಿಗೆ ಮುಗಿಸ್ತೇನೆ. ಜೈ ಹಿಂದ್. ಈ ಕ್ಷೇತ್ರದ ಸಂಚಲನ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಶ್ರೀ ಹರಿಕೃಷ್ಣ ಬಂಟ್ವಾಳ, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಅವರ ಶ್ರೀಮತಿಯವರು ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಹೋಗಿ ಶಾಲನ್ನು ಹಾಕಬೇಕು. ಇದೊಂದು ಸುಂದರ ಕ್ಷಣ. ಶ್ರೀ ಹರಿಕೃಷ್ಣ ಬಂಟ್ವಾಳ ಅವರಿಗೆ ಅವರ ಶ್ರೀಮತಿಯವರು ಶಾಲನ್ನು ಹಾಕಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಕ್ಷಣ. ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿರುವಂತಹ ಪೂಜ್ಯನೀಯರು ಆಗಿರುವಂತಹ ಪರಮ ಪೂಜ್ಯ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳು ಶ್ರೀ ಜೈನ ಮಠ ಮೂಡಬಿದ್ರೆ, ಇವರು ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ದೇವಿ ಬೈದ್ಯದಿಯ ಸಮಾಧಿ ಸ್ಥಾನವು ಅತಿಶಯವಾದ ಕ್ಷೇತ್ರವೂ ಆಗಿರುವಂಥ ನಮ್ಮ ಪಡುಮಲೆಯ ಪ್ರಾಚೀನವಾಗಿರತಕ್ಕಂಥ ಇತಿಹಾಸ ಪ್ರಸಿದ್ಧ ಪವಿತ್ರ ಭೂಮಿಗೆ ಬಂದಂಥ ನಮ್ಮವರೇ ಆದಂಥ ಹರೀಶ್ರವರೇ, ಮಠಂದೂರ್ರವರೇ, ತಹಶೀಲ್ದಾರ್ರವರೇ, ಹರಿಕೃಷ್ಣರವರೇ, ಅದೇ ರೀತಿಯಾಗಿ ಮೇಯರ್ರವರೇ ಮತ್ತು ನಮ್ಮ ಮಡಂತ್ಯಾರ್ನ ಭಟ್ರೆ, ಎಲ್ಲ ಧರ್ಮಬಂಧುಗಳೇ ಮತ್ತು ಭಕ್ತಾದಿಗಳೇ, ಬಾರಿ ಪೊರ್ಲುದ ಸಭೆ ಬೊಕ್ಕ ಬಾರಿ ಪೊರ್ಲುದ ಒಂಜಿ ಕ್ಷೇತ್ರ ನಮ್ಮ ಪಡು ಮಲೆ. ಇತ್ತಿನ ಪ್ರಸ್ತಾವನೆ ಪಂಡಿಲೆಕ ಶಬರಿಮಲೆ, ಪಡುಮಲೆ, ತಿರುಮಲೆ ಈ ಮೂಜಿ ಮಲೆ ಪಂಡೇರು. ಮಲೆಕುಲು ಮಸ್ತುಲ್ಲ ಅಂಡ ಈ ಮೂಜಿ ಮಲೆ ವಿಶಿಷ್ಟವಾಯಿನ ಸ್ಥಾನ ಇಪ್ಪುನ ಅಂದ ಪಂಡೇರು. ಅಂಡ ಎಂಕುಲು ಕೆಲವು ಕ್ಷೇತ್ರದ ಬಗ್ಗೆ ಹೆರಿನಾಗ ನಮಕ್ ಕೂರ್ಮಾವತಾರದ ಒಂಜಿ ಘಟನೆನು ನೆನಪು ಮಲ್ತೇರು. ಕೂರ್ಮಾವತಾರ ವಿಷ್ಣುನ 2ನೇ ಅವತಾರ. ಈ ಜಗತ್ತಡು ವಿಶೇಷವಾಯಿನ ಧರ್ಮಾತ್ಮಿರ್ನಕ್ಲು ಅಮರರೇ ಆವಡು ಒಂದು ಪಂಡದು ಅಕ್ಲು ಅಮರರೇ ಆವಡುಂದಾಂಡ ಅಕ್ಲಿಗೆ ಅಮೃತ ಹಿಕ್ಕೋಡು ನಿಗ್ಲು ತಿಕ್ಕೋಡು ಬನ್ಪರೆ ಎಂಗ್ಲು ಹಿಕ್ಕೋಡು ಬನ್ಪ. ತುಳು ಭಾಷೆಡು ಬೇತೆ ಬೇತೆ ಪೊರ್ಲುದ ಭಾಷೆಲುಲ್ಲ. ನಮ್ಮ ಬಂಟ್ವಾಳದ ಭಾಷೆ, ಪುತ್ತೂರದ ಭಾಷೆ, ಬೆಳ್ತಂಗಡಿದ, ಕಾರ್ಲದ, ಬೊಕ್ಕ ಉಡುಪಿದಾಗಲಿ ಕಲೆಲೇನು ಅನ್ಪೇರು, ಮೊಗಲು ದೆಪ್ಪುಲೆ ಬನ್ಪೇರು, ಮೂಲು ಬತ್ತಂಡ ಬುಡಪ್ಪುಲೆ ಬನ್ಪೇರು. ಅಂಚ ಮಸ್ತ್ ಪೊರ್ಲುದ ಭಾಷೆ ನಮ್ಮನ ತುಳುನಾಡು. ಅಂಚ ಅದೆಂಕುಲು ಈ ಒಂಜಿ ವಿಷಯೋಡು ಹೂನಗ
ವಿಶೇಷವಾದ ಮತ್ಸ್ಯಾವತಾರ ಇತ್ತಲೇಕನಿ ಕೂರ್ಮಾವತಾರ ಅಂತ ಪನ್ಪುನ ಈ ಅವತಾರ ದಾಯ ಬತ್ತಿನಿಂದ ಪಂಡ ದೇವತೆಲು ಅಮರರಾವಡು ಅಮೃತನು ಆಗಲೇ ಕೊರೋಡು ಆ ಅಮೃತ ಬರೋಡುಂದಾಂಡ ಸಮುದ್ರನೇ ಮತನ ಮಲ್ಪೋಡು ಕಡೆಗೋಲುನು ಮಂದರಾ ಪರ್ವತ ಆವಡು ಆಂಡ ಆ ಕಡೆಗೋಲಾಯಿನ ಮಂದರಾ ಪರ್ವತ ಅಲ್ಪನೆ ಕುಸಿಯರ ಸುರಾಂಡ್ಗೆ ಅಡಿಪಾಯ ಇಪ್ಪಂದೆ ಅಲ್ಲೋಲ ಕಲ್ಲೋಲ ನಂಚಿನ ಪ್ರಸಂಗದ ಸಂದರ್ಭಡು ವಿಷ್ಣುದೇವರು ಆಶ್ರಮಡು ಪಾಡ್ನತ್ತು ಅಕ್ಲೇನು ನಮ್ಮ ಅಕ್ಲನೊಟ್ಟಿಗೂ ಎರಂಡಲ ಒರಿ ಒಂಜೇ ಜೋಕುಲತ್ತು ಒಂಜಿ 4 ಜೋಕುಲು ಬೋಡು ಒಂಜಿ ಸ್ವಾಮಿಲೆಗ್ ಒಂಜಿ ತಂದೆಗೆ ಒಂಜಿ ತಾಯಿಗೆ ಒಂಜಿ ಸಮಾಜವು ಇಂಚೆತ್ತಿಂದ ನಮ್ಮನ ಸನಾತನ ಧರ್ಮ ಒರಿಯರ ಸಾಧ್ಯ ಉಂಡು ಒಂದು ಪಣ್ಣೊಂದು ಅಥವಾ ಒರಿಯೇ ಅಂಡಲ ಅಯ್ಯ 4 ಜನತ ಕೆಲಸವನ್ನು ಪಾತ್ರವನ್ನು ಮಲ್ಪುನಂಚಿನ ಶಕ್ತಿ ಆ ಬಾಲಕಗೆ ಭಗವಂತೆ ಕೊರಡು ಬಾಲಕೇಪಾಡು ರಡ್ಡುಲ ಒಂಜೆ ಐತೆ ಅಂಚ ನಡೆದವರ ಸ್ತ್ರೀ ಸ್ವರೂಪಿಣಿ అయిన ದೇವಿ ಬೈದೇದ್ನ ಈ ಪವಿತ್ರ ಭೂಮಿಡು ನಮ್ಮ ಉನೇನು ಒರ್ಪಾವನೆ ಎಂಚ ಅಂದ್ಪಂಡ ಆರ್ನ ಕೊಂಡಾಡ್ದು ಆರ್ನ ಕಥಾನಕುಲಿನ ನಮ್ಮನ ಮಿತ್ತದ ಸಮಾಜೊಳಗೆ ಹೆರ್ಪವನ ಅಂಚಿನ ಕೆಲಸ ಒಂಜಿ ತಾಯಿಯಾದ ಕರ್ತವ್ಯನ ಎಂಚ ನಿರ್ವಹಣೆ ಮಲ್ತೇರಿ ಆ ಕಾಲದ ರಾಜರೇನು ಆರು ಎಂಚ ಗೌರವಡು ತನ್ನ ಸತಿತ್ವವನ್ನು ಹೊರ್ತೊಂದು ತನ್ನ ಜೋಕ್ಲೇನು ತಾಂಕೇರಿ ಐಡ್ದು ಬೊಕ್ಕ ಅಕ್ಲೆಗೆ ಬತ್ತನಂಚಿನ ಸವಾಲುಲೇನು ಸತ್ಯ ಬೊಕ್ಕ ನಿಷ್ಠೆಡಿ ಎತೇ ಕಷ್ಟ ಅಂಡಲ ಮಲ್ತೇರಿ ಆತ ಪುರ್ತನಗ ಅಕ್ಲೆಗೆ ಸಾವು ಅಂಡಲ ಪ್ರಕೃತಿ ಬೊಕ್ಕ ಪರಿಸರ ಬೊಕ್ಕ ಭಗವಂತೆ ಅಕ್ಲೆಗೆ ವಾಸ್ಥಾನನು ಕೊರಿಯರು ಅಂತ ಪನ್ಪು ನಾವು ನಮ್ಮ ತುಳುನಾಡದ ಸತ್ಯ ಕಥೆನೇ ಪನ್ಮುಂಡು ಒಂಜಿ ವೇಳೆ ಅನ್ಯಾಯೋಡು ಸಾವು ಅಂಡಲ ಹಾಗೆ ದೈವಾಂಶದ ಒಂಜಿ ಸ್ಥಾನವನ್ನು ಜಗತ್ತು ಕೊರ್ತುಂಡು ಅವಕ್ಕೆ ಉದಾಹರಣೆನೇ ಕೋಟಿ ಚೆನ್ನಯ್ಯರು ಅಂಚಾದ ಈ ನಮ್ಮನ ಸಮುದಾಯನ ಒಂಜಿ ಮಲ್ದನಂಚಿನ ತುಳುನಾಡದ ಹೆಮ್ಮೆದ ಕೋಟಿ ಚೆನ್ನಯ್ಯರ್ನ ಕಥಾನಕದ ಮೂಲ ಸ್ಥಾನಗೂ ಬತ್ತದು ಎಂಕ್ಲೆಗ್ ಭಾರಿ ತೃಪ್ತಿ ಆತಂಡು ಎಂಗುಲಿ ಜಂಡ ದೈವಸ್ಥಾನಗೂ ಪೋಪಿನ ಕ್ರಮ ಇಜ್ಜಿ ಆಂಡ ಎಂಕುಲು ಸ್ವಾಮಿಲಾಯಿ ಬೊಕ್ಕ ಒವ್ವೇ ಇಪ್ಪಾಡು ಕ್ರಿಮಿಕೀಟದ ಸ್ಥಾನನೇ ಇಪ್ಪಾಡು ಎಡ್ಡೆ ವಿಷಯ ಇತ್ತಿಂದಂಡ ಜಗತ್ತದ ರೀತಿದ ರಹಸ್ಯವನ್ನ ಭೇದಿಸವನು ನಮ್ಮನ ಕೆಲಸ ಅವಡು ಅಂಚಾಯ ನಡೆದವರ ಎಂಕುಲು ಆ ಕೆಲಸೋಡು ನಾರಾಯಣ ಗುರು ಲೆಕ್ಕನೇ ಉಲ್ಲ ಅಂಚೆನೆ ಆದರ್ಶಗೂ ನಮ್ಮ ಸಂಪ್ರದಾಯದ ಪರಂಪರೆದ ಲೆಕ್ಕಲ ಉಲ್ಲ ಎಂಗ್ಲಿಗೆ ಜಗತ್ತು ತೆರೆದುಂಡು ಅಂಚಾದ ನಮ್ಮ ರೀತಿದ್ಲ ಜಾತಿ ಮತ ಭೇದದ ಅಂತೆ ನಮ್ಮನ ಸನಾತನ ಧರ್ಮದ ಸತ್ಯದ ತಾದಿ ತೋಜಾದನ ಪವಿತ್ರ ಭೂಮಿಯಾಯಿನ ಈ ಪಡುಮಲೆ ಒಂಜಿ ಪವಿತ್ರ ಕೇಂದ್ರವಾದ ಬೆಳಗಡು ಮುಲ್ಪ ಇಂಚಿನ ಇಪ್ಪುನತ್ತು ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಬೊಕ್ಕ ವಿಶೇಷವಾದ ಔಷಧದ ಒಂಜಿ ಚರ್ಚೆ ಆಪುನಂಚಿನ ವೈದ್ಯರನ್ನ ಗೋಷ್ಠಿಲ ನಮ್ಮನ ತುಳುನಾಡದ ನಾಟಿ ವೈದ್ಯರನ್ನ ಸಮ್ಮೇಳನ ಅವು ಪೂರ ಆವೊಂದು ಪಂಡದು ಎಂಕಲ್ನ ವಿಧಾನ ಪರಿಷತ್ದ ಅದೇ ಸದಸ್ಯರು ಮಾಜಿ ಸದಸ್ಯರು ನನ್ನ ಮಿತ್ತಿಗೆ ಆವಡು ಎಂಕ್ಲೆ ಗೆಡ್ಡೆ ಕೆಲಸ ಮಲ್ತಿದ್ದೀರ ಅಂಚಾದ ಆರೆಗ್ ಬೊಕ್ಕ ಮಟಂದೂರ್ನಂಚಿನ ಸದಸ್ಯರನ್ನಕ್ಲು ನಮಕ್ ಈ ಜನನಾಯಕರು ಆವಡು ಎಂಗ್ಲ ಹರಿಕೃಷ್ಣರು ಪಿರವಂತುದೇರು ಆರ್ಲ ಎಂಕ್ಲನ ಜನನಾಯಕರಾದ ಎಡ್ಡೆಡ್ಡೆ ಕೆಲಸನು ಜನನಾಯಕರಿಗೆ ಪ್ರೇರಣೆ ಕೊರ್ಪುನಂಚಿನ ಅಂಡಲ ಕೆಲಸ ನಿಕ್ಲೆ ಹಿಡ್ದು ಆವಡಿಂದ ಪಣೊಂದು ನಮ್ಮನ ಮಾಂತ ತುಳುನಾಡದ ಬಂಧುಲ್ನ ಒಂಜಿ ಪವಿತ್ರ ಕೇಂದ್ರವಾದ ಈ ಪಡುಮಲೆ ಬೆಳೆವಲೇಕ ನಮ್ಮ ಮಾಂತ ಪ್ರಾರ್ಥನೆ ಮಲ್ತೊನ್ಗ ಭಟ್ರನಗಲ್ನ ಪ್ರಾರ್ಥನೆ ತುಳುನಾಡದ ಸಮಸ್ತ ಎಡ್ಡೆ ಮನಸ್ಸದ ಶ್ರೀಮಂತ ಹೃದಯದ ಜನಕ್ಕಲು ಒಂಜಿ ಮಲ್ಪುನ ಕೆಲಸ ಆ ಸತ್ಯದೇವರದ ಬ್ರಹ್ಮದೇವರ್ಲ ಮಲ್ಪಾಡಂದು ಪಣೊಂದು ಪೂರ್ವ ಜನ್ಮೋಡು ಎಂಕುಲ್ಲ ಇಡೆ ಬತ್ತದಿಪ್ಪರೆ ಅವು ಐಕಿತ್ತು ಸ್ವಾಮಿಲಾದ ಬತ್ತದು ಎಂಗ್ಲಿಗೆ ಸಂತೋಷ ಆತಂಡು ವರ್ಷಕ್ಕೆ ಒಂಜಿ ಸರಿಯಾಂಡಲ ಬರೋಡೊಂದು ಎಂಕುಲ್ನ ಚರಣಕ್ಕೆ ಪಂಡಿತ ಚರಣ ಪಂಡ ಪಾದ ಅಂದರ್ಥ ಆರು ಪವಿತ್ರವಾಯಿನಂಚಿನ ಗುರುಕುಲ್ನ ಪಾದೋಗೆ ಏಪಲಾ ಬರ್ಬುನಂಚಿನ ಚರಣ ದಾಸಿ ಅಂಚಾದ ಆರೆಗೆ ಒಂಜಿ ವಿಶೇಷವಾದ ಆಶೀರ್ವಾದ ಮಲ್ಪೆ ಆರ್ಲ ಮಸ್ತ್ ಕತೆ ಮನ್ಪೇರು ಎಂಗ್ಲು ಸ್ವಾಮಿಲು ಹಿಡ್ದು ಆರೇ ಸ್ವಾಮಿಲ ಆತಂಡು ಎಡ್ಡೆ ಆತಂಡು ಇನ್ನು ದೇಪಂಡ ಆರೆಡ್ ಆತ ಕತೆ ಗೊತ್ತುಂಡು ಆರೆಗೆ ವಿಶೇಷವಾದ ಎಂಗ್ಲೆ ಕುದ್ರೋಳಿಗೆಲ್ಲ ಬರೋಡೊಂದುಂಡು ಬೇತೆ ಬೇತೆ ನಮ್ಮನ್ನ ಬಿಲ್ಲವ ಬಂಟ ವಿಶ್ವಕರ್ಮ ದೇವಾಡಿಗಿರಿ ಒಂದು ಎಂಕ್ಲು ಆಕಸ್ಮಿಕವಾದ ಬೇತೆ ಬೇತೆ ಜಾತಿಡ್ ಪುಟ್ಟದ್ಬಹುದಾ ಅಂಡ ನಮ್ಮ ಮಾಂತ ಒಂಜಿ ಈ ಒಂಜಿ ಪೊರ್ತುಗು ಎಂಕ್ ಬೇತೆ ಬೇತೆ ಸ್ಥಾನ ಲೆಗಪೋಡು ಪನ್ಪುನ ಒಂಜಿ ಪ್ರೇರಣೆ ಕ್ಷೇತ್ರೋಡು ಬರೋನುಂಡು ಅಂಚೆನೆ ಎಂಕುಲು ಈ ಕ್ಷೇತ್ರಗೂ ರಡ್ನೆ ಬಾರಿ ಬತ್ತ ನನ್ನ ಎಂಕ್ಲನ ಗರಡಿಡು ಕೋಟಿ ಚೆನ್ನಯ್ಯರು ಗೊಬ್ಬುದುನ ಚೆಂಡು ಗೊಬ್ಬುದನ ಜಾಗ್ ಅಂಚೆನೆ ಅಕ್ಲು ಪುಟ್ಟು ಬಲೆದಿನ ಜಾಗ್ ಅಕ್ಲನ ಮೆಗ್ಗೆಪಲೆಯನ ಅಪ್ಪೆಮ್ಮನ ಜಾಗ್ ಒಂದು ಮಾಂತ ಒರ್ಪುನ ಕೆಲಸದ ಶಕ್ತಿನ ಆ ದೈವದೇವರು ನಮಕ್ ಮಾಂತ ಕೊರಡನ್ನು ಪಣೊಂದು ನಮ್ಮನ್ನ ರಡ್ಡೆ ಪಾತಿರೋಗು ಶಾಂತಿ ಕೋರುವ ಓಂ ಶಾಂತಿ
ಶಾಂತಿ ಶಾಂತಿ. ಈ ಪವಿತ್ರ ಕ್ಷೇತ್ರದ ಮಹಿಮೆಯನ್ನು ಪಂಪನದೊಟ್ಟಿಗೆ ಧರ್ಮ ವಿಶೇಷವಾಯಿನ ಗಟ್ಟಿಯಾಯಿನ ಕೂರ್ಮದ ಅವತಾರನು ತಾಳದು ಆ ಕುಸಿಯೊಂದಿಪ್ಪುನಂಚಿನ ಮಂದರ ಪರ್ವತಗೂ ತನ್ನ ಬೆರಿನ ಕೊರ್ದು ಗಟ್ಟಿ ಮಲ್ಪುವೇರಿಗೆ ರಕ್ಕಸೇರ್ಲ ಬೊಕ್ಕ ದೇವತೆಲ್ಲ ಅಮೃತನು ಪಡೆವರ ಸಲಾದು ಸತ್ಯಯುಗೊಟ್ಟು ಮತನ ಮಲ್ತೇರೆಂದು ಒಂಜಿ ಕತೆ. ಆ ಕತೆಗೆ ಹಿನ್ನೆಲೆಯಾದ ನಮ್ಮನ ತುಳುನಾಡು ಸೇರ್ಪಡೆ ಒಂದುಂಡು. ಒಂಜಿ ಕಡೆಟ್ ಆಂಧ್ರ ಪ್ರದೇಶ ಅಂದ್ಲ ಪನ್ಪೇರು, ಬೊಕ್ಕೊಂಜಿ ಕಡೆಟ್ ಚಿತ್ರದುರ್ಗ ಅಂದ್ಲ ಪನ್ಪೇರು. ಅಂಡ ಮೂಜ ಇಟ್ಟು ಒಂದು ಜಿಜ್ಞಾಸ ಎರೆಗ್ಲ ಇನಿ ಮುಟ್ಟ ಸ್ಪಷ್ಟೀಕರಣ ನಮನ ಊರುನು ಆ ವಿಕಿಪೀಡಿಯೋಡಿಯರ್ಲ ಪಾಡ್ದಿಜೇರು ಅಂಚ ಅದು ತುಳುನಾಡದ ಜವಣೇರು ಡಿಜಿಟಲ್ ಮಾಧ್ಯಮದ ಮೂಲಕಾಂಡಲ ಈ ಕೂರ್ಮ ಅವತಾರದ ಪಡುಮಲೆನು ಬೆಳಕುಗೂ ಕೊಣಪನಂಚಿನ ಒಂಜಿ ಕೆಲಸ ನಮನ ಜವಣೇರು ಮಲ್ಪೋಡು ಆಯ್ತು. ಒಟ್ಟಿಗೆ ನಮನ ದೇವಿ ಬೈದೇದಿ ಬೈದ್ಯ ವೈದ್ಯ ಭೈಷಜ ಔಷಧಿ ಒಂದು ತದ್ಭವ ಬೊಕ್ಕ ಕನ್ನಡ ಅಂತ ಪನ್ಪಲೆಕ ವೈದ್ಯ ಅಂದ ಪಂಡ ಎಂಕಲ್ನ ಶರೀರ ರೋಗಮಯ ಅಂತ ಪಂತೇರು. ವಾತ ಪಿತ್ತ ಕಫ ಈ ಮೂರು ರೀತಿದ ಶರೀರವನ್ನು ಗುರುತಿಸದು ನಾಡಿದ ಮೂಲಕ ಪರೀಕ್ಷೆ ಮಲ್ತದು. ದೇಹ ಪ್ರಕೃತಿಡ್ ಆಬನಂಚಿನ ಬಣ್ಣದ ಬದಲಾವಣೆನ ಬೊಕ್ಕ ಮುಖಾದ ಹಾವಭಾವನು ಗುರುತಿಸದು ಒರಿ ಏರು ಸುಕೊಟ್ಟುಲ್ಲೆ ದುಕ್ಕೊಡುಲ್ಲೆನ ಬೇನೆಡುಲ್ಲೆನ ಬೇಜಾರ್ಡುಲ್ಲೆನ ಉಲ್ಲಾಸುಡುಲ್ಲೆನ ಅಂದು ಆಯನ ಮುಖಾರವಿಂದನು ಹೂನಗನೆ ಗೊತ್ತಾಗ್ಬಂಡು, ಕಣ್ಣನು ಹೂನ ಗೊತ್ತಾಗ್ಬಂಡು, ನಮ್ಮನ ಚರ್ಮೊಡಿತ್ತಿನ ಬಣ್ಣನು ಹೂನ ಗೊತ್ತಾಗ್ಬಂಡು. ಅವು ಬಿಳಿಚಿದುಂಡ ಕೆಂಪಾದುಂಡ ಅಥವಾ ಬಾಳ್ದುಂಡ ಅಂತ ಈ ರೀತಿದ ಸೂಕ್ಷ್ಮತೆನ ಒಂಜಿ ಮಲ್ಪುನಂಚಿನ ಅವಲೋಕನ ಮಲ್ಪುನಂಚಿನ ತಾಯಿ ಅವು ದೇವಿ ಬೈದೇದಿ. ಧನ್ವಂತರಿಗೆ ಎಂಚ ಔಷಧಗೂ ಭಾಳ ಶ್ರೇಷ್ಠ ದೇವತೆಯಾದ ಪೂಜಿಸವನ ನಮ್ಮ ತುಳುನಾಡದ ನಾಟಿ ವೈದ್ಯರು ದೇವಿ ಬೈದ್ಯನೇನು ಪೂಜಿಸವಡು. ದಯಪಂಡ ಧನ್ವಂತರಿ ದೇವಿ ಔಷಧಗೂ ಭಾಳ ಶ್ರೇಷ್ಠ. ಅಂಚೆನೆ ನಮ್ಮ ತುಳುನಾಡದ ನಾಟಿ ವೈದ್ಯರಿಗೆ ವಿಶೇಷವಾದ ತಾಯಿ ಸ್ವರೂಪ ಉಡಿಪುನಾರು ದೇವಿ ಬೈದ್ಯದಿ. ಆರು ಪೆರುಮಾಳು ಬಲ್ಲಾಳ್ರೆಗೆ ಬತ್ತನಂಚಿನ ಒಂಜಿ ದುಕ್ಕೊಂದು ಬೇನೆನು ಮುಳ್ಳು ಕಂತಿನಂದು ಜೋಡು ಐನು ದೂರ ಮಲ್ಪುನಂಚಿನ ಕೆಲಸನು ಈ ಮಣ್ಣಿಡು ಈ ನೆಲಟ್ಟು ಮಲ್ತದೇರು. ಅಂಡ ಮಸ್ತ್ ಜನ ಔಷಧನು ಕೊರ್ಪೇರು. ಆ ಔಷಧ ಒಂಜಿ ಇತಿಹಾಸ ಅದು ದಾಖಲೀಕರಣ ಅದು ಆಯ್ತ ಮಣ್ಣಿಲ ಇತ್ತೆಲ ಆರು ಸಮಾಧಿ ಐ ಬೊಕ್ಕಲ ಅವು ಔಷಧ ಹಬ್ಬನ ಪಂಡವು ಒಂದೊಂಜಿ ಜಗತ್ತಿಗೆ ಸವಾಲು ಬೊಕ್ಕಾಚಾರಿ ಅಂಡ ಇನಿ ಪಡು ಮೇಲತ್ತ ನೆಲೆಟ್ಟು ಇನಿಲ ಆ ಮಣ್ಣು ಔಷಧಿಯಾದ ಪರಿವರ್ತನೆ ಆಗ್ತಂದಂಡ ಈ 21ನೇ ಶತಮಾನೋಡ್ಲ ನಮಕ್ ವಿಸ್ಮಯದ ಒಂಜಿ ಅದ್ಭುತದ ರಹಸ್ಯ ಈ ಮಣ್ಣಿಡು ಉಂಡು ಒಂದು ಪನ್ಪನ ಸತ್ಯನು ಆ ಕಾಲೋಡ್ದುಲ ಬರೊಂದುಂಡು. ಅದಕ್ಕೆ ಕಾರಣ ದೇವಿ ಬೈದ್ಯದಿಡಿತ್ತಿನ ನಿಷ್ಠೆ, ದೇವಿ ಬೈದ್ಯದಿಡಿತ್ತಿನ ದೇವರಿನ ಬಗೆಗಿನ ಶ್ರದ್ಧೆ ಬೊಕ್ಕ ಆರ್ನ ಸತ್ಯದ ಪಾತ್ರನು ಒರ್ಪಾದು ಕೊರ್ತುನಂಚಿನ ಒಂಜಿ ಶಕ್ತಿ ಅಂಚಾಯಿ ನಡೆದವರೇ ಮುಲ್ಪದ ಈ ಪರಿಸರ ಪ್ರಕೃತಿದ ಕಲರವ ಆ ಕಾಲೋಡ್ಲ ಇತ್ತಂಡು ಈ ಕಾಲೋಡ್ಲ ಉಂಡು. ಪಶು ಪಕ್ಷಿಲ್ನ ಕಲರವದ ಮಧ್ಯುಡು ಸಹ್ಯಾದ್ರಿದ ಲೆಕ್ಕನೆ ಇಪ್ಪುನಂಚಿನ ಈ ಪಡುಮಲೆದ ಸೊಬಗು ಸೌಂದರ್ಯ ಒಂಜಿ ಕಡೆಟ್ಟು ವಿಶಾಲವಾಯಿನ ಆಕಾಶ ಒವೇ ರೀತಿದ ಫ್ಯಾನ್ AC ದಾಂತೆ ತಂಪುದ ಹವಾಗುಣೊಟ್ಟು ನಮ್ಮ ಈ ಕುಲ್ಲುನಂಚಿನ ಒಂಜಿ ಸ್ಥಳ ನೆತ್ತ ಮಹಾತ್ಮೆ ದಾನೆ ಎಂದು ಕೇಳಿದಂಡ ಆ ಕಾಲೋಡು ತನ್ನ ಜೋಕುಲು ಅವು ಅವನಿಜೇರೆಂದು ಬಂತೇರು ಪಂಡ ಅಕ್ಲು ಗರ್ಭದ ಮೂಲಕ ಪುಟ್ಟಿನಕ್ಲತ್ತು ಬದಲಾದ ಕೇಂಜವ ಪಕ್ಷಿದ ಮೂಲಕ ಒಂಜಿ ಬ್ರಾಣೆರಿಗೆ ಗುರುತಿಸಲ್ಪಟ್ಟಿನಂಚಿನ ದೈವಾಂಶ ಸಂಭೂತೇರು ಭೂತೊಲತ್ತು ದೈವಲತ್ತು ಎಂದು ಪಂಡ ಬೊಕ್ಕೇರು ಧರ್ಮ ದೇವತೆಲು ಅಂತ ಪನೋಲಿ. ಆ ಧರ್ಮ ದೇವತೆಲು ಅಂಚಿನ ಒಂಜಿ ಧರ್ಮ ದೇವತೆಲ ಆಪನಂಚಿನ ಶಕ್ತಿದ ಗರುಡಿ ಎಂದು ಪಂಡ ಯುದ್ಧಗೂ ಸನ್ನದ್ಧನ ಆಪನಂಚಿನ ಒಂಜಿ ಎಲ್ಯ ಜೋಕುಲೆಲ್ಲ ತಾಲೀಮು ಮಲ್ಪವನು ಅಕಲ್ನ ಶಕ್ತಿ ಪ್ರದರ್ಶನ ಮಲ್ಪನು ಎಣ್ಣೆ ಪೂಜುನು ಅಂಚನೆ
ಯುದ್ಧಗೂ ಪೂರ ಸನ್ನದ್ಧರಾಬು ಏಪ ಅಂದ್ ಪಂಡ ಏರಿ ಜಾಗೃತ ಸ್ಥಿತಿ ಟಿಪ್ಪುವೆ ಒಂದು ದೇಶದ ಸಮೃದ್ಧಿ ಅವಡು ಅಂಚಿನಕ್ಲು ಅಂಚ ಮಲ್ಪುವೇರಿಗೆ ಅಂಚ ನಮ್ಮನ್ನ ಕೋಟಿ ಚೆನ್ನೈಯರ್ ನಕ್ಲೇನು ದೇವಿಬಾಯಿ ದೈದಿಗೆ ಆಶ್ರಯನು ಕೊರ್ದು ಮುಲ್ತ ಪೆರ್ಮಾಳ್ ಬಲ್ಲಾಳ್ರು ಅಕ್ಲೇನು ಜೋಕುಲ್ಲೆಕ ಹಾಂಕದು ತನ್ನ ಕೊಂಬೆರಲಿಡು ಪೇರಿದ ಲೆಕ್ಕ ಕೊರ್ದು ಅಕ್ಲೇನು ಮಿತ್ತುಕೊಣ ಪೇರು ಏತ್ ಆತ್ಮೀಯತೆ ಏತ್ ಪ್ರೀತಿದ ಕತೆ ಅವು ಆ ಕಥೆನ ಕೇಳಿನಾಗ ನಮಕ್ ಪೂರ ಮಸ್ತ್ ಆನಂದ ಆಬು ಒಂಜಿ ಕಡೆಟ್ ಕತೆ ಖುಷಿ ಓಡೆ ಮುಟ್ಟ ಬರ್ಬಿಡು ಬಂಡ ಒಂಜಿ ಕಡೆಟ್ ಅನ್ಯಾಯ ಕಂಡದ ನೀರು ಎಲ್ಲೆಲ್ಲ ಕತೆಕ್ಕುಲು ದೇಶಿ ಮಾದರಿದ ಕತೆಕ್ಕುಲು ನಮನ ಊರುದನೇ ಕತೆ ಇತ್ತೆ ಇಪ್ಪು ನಕಲ್ಲ ಕ್ರೋಧ ಮಾನ ಮಾಯ ಲೋಭ ಈ ಅರಿಷಡ್ವರ್ಗ ಅಂತ ಪನ್ಪುನವು ನಮನ ಅಂತರಂಗುಡಿಪ್ಪುನು ಶತ್ರು ಓಲುಲ್ಲೇರನ್ ಕೆಂಡ ಪಿದಾಯಿಡು ಓಲು ಎಜ್ಜೇರಿ ಶತ್ರುಲು ಉಲಯೇ ಎಪ್ಪುನು ಅವು ಕ್ರೋಧ ಮಾನ ಮಾಯ ಲೋಭ ಅಂತ ಬಂತೇರಿ ನಮ್ಮನ ಪುರಾಣ ಇತಿಹಾಸಡ್ಲ ಕೃಷ್ಣದೇವರೆಲ್ಲ ಭಗವದ್ಗೀತೆ ಅವೇನೇ ಪನ್ಪುನು ಜೀವಾತ್ಮ ಬೈರಾತ್ಮ ಅಂತರಾತ್ಮ ಬೊಕ್ಕ ಪರಮಾತ್ಮ ಅಂದ್ ಜೀವಾತ್ಮ ಎರಡಿಪ್ಪುನ ಮೂಜಿ ಬೇದೋಲು ಅಂಚಾಡ್ದು ಆಯ್ ದೇವರ ಲೆಕ್ಕ ಕುಲ್ಲುದೆ ದೇವರ ಲೆಕ್ಕ ಉಲ್ಲೆ ಅಂದ್ ಪಂಡ ಅರ್ಥ ಇನ ಏರೆಡ ಕ್ಷಮೆ ಮಾರ್ಧವ ಆರ್ಜವ ಶೌಚ ಸತ್ಯ ಸಂಯಮ ತಪಸ್ಸು ತ್ಯಾಗ ಅಕಿಂಚನ್ಯ ಬೊಕ್ಕ ಬ್ರಹ್ಮಚರ್ಯ ಅನ್ ಪನ್ಪುನ ಎಡ್ಡೆ ಗುಣಕ್ಕೂಲು ಇಪ್ಪುವನ ಅಕಲು ಭಾರಿ ಶ್ರೇಷ್ಠವಾಯಿನ ಆತ್ಮೀಯರವರ ಸಾಧ್ಯ ಉಂಡು ವಾ ಜಾತಿದಾಗಲ್ಲ ಅವು ಅಂಚ ಕೋಟಿ ಚೆನ್ನೈಯರು ಈ ತುಳುನಾಡು ಧರ್ಮಾಧಾರಿತವಾದಿತ್ತಿನಂಚಿನ ಸತ್ಯ ಬೊಕ್ಕ ಧರ್ಮಗೂ ತನ್ನ ಪ್ರಾಣ ಪೋಂಡಲ ಸತ್ಯ ಬೊಕ್ಕ ಧರ್ಮನಿಷ್ಠೆನು ಬಿಡ್ತು ನಕ್ಲತ್ತು ಅಂಚಾದು ಅಕಲು ಒಂಜಿ ಸಮುದಾಯದ ನಾಯಕರಾದ ಗುರುತಿಸೈಜೇರಿ ಆ ದೈವ ದೇವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಸತ್ಯದ ದೀಪುಲಾದ ನಮ್ಮ ಮಾತು ಅಕ್ಲೇನು ಇನಿ ಪೂಜಿಸವ ಭಟ್ರನಗ್ಲಾವಡು ಜೈನರಾವಡು ಬಂಟೆರಾವಡು ದೇವಾಡಿಗೆರಾವಡು ಕುಂಬಾರರಾವಡು ವಿಶ್ವಕರ್ಮೆರಾವಡು ಇಡೀ ತುಳುನಾಡದ 14 ಜಾತಿ ದಾಖಲ್ಲ ಮೂಲವಾದ ಬೊಕ್ಕ ನೂರಾರು ಸಾವಿರಾರು ಜಾತಿಲುಲ್ಲ ಆ ಮಾತ ಜಾತಿಡು ಮಾನವ ಜಾತಿ ಅಂತ ಪನ್ಪನವು ಶ್ರೇಷ್ಠ ನಾರಾಯಣ ಗುರುಕುಲ್ ಪನ್ಪೇರು ಕಡೆಕನಗ ಜಾತಿ ಪೂರ ಒಂಜೆಂದು ಅವೇನೇ ನಮ್ಮನ ದೇವರನ್ನ ಇಟ್ಲ ಸಮಾತನಡು ಬಸವೇಶ್ವರರು ಪನ್ಪೇರು ಗಾಂಧಿಲು ಪಂತೀರು ಅವೇನೇ ಮಹಾವೀರ ಸ್ವಾಮಿ ಪಂತೀರು ಅಂಡವು ಬೊಕ್ಕ ಬತ್ತಿ ಜಾತಿ ಇಂಚ ಮಾಂತ ರೀತಿ ಇಟ್ಲ ಸರ್ವೋದಯ ಧರ್ಮ ತೀರ್ಥಂದು ಮನುಷ್ಯರತ್ತು ಪಶು ಪಕ್ಷಿ ಪ್ರಾಣಿಲೆಗ್ಲ ನಮ್ಮ ಒಂಜಿ ಭೇದ ಮಲ್ಪರ ಬಲ್ಲಿನ್ ಪನ್ಪೇರು ದೇವರು ಅಂಚ ನಾರಾಯಣ ಗುರುಕುಲೆಗೆ ಬತ್ತದ್ನ ಸವಾಲು ಐಡ್ದು ದುಂಬೆ ಕೋಟಿ ಚೆನ್ನೈಯರಿಗೆ ಬೋದುಂಡು ಆರು ಸ್ವಾಮಿಲಾಯರು ಮಗಳು ಸ್ವಾಮಿಲಾಯಿಜೀರು ಆತೆ ವ್ಯತ್ಯಾಸ ಆರು ಸ್ವಾಮಿಲಾದು ಸವಾಲನ್ನು ಎದುರಿಸಾಯರು ಸಾಮಾಜಿಕ ನ್ಯಾಯ ಅಕ್ಲೆಗ್ಲ ಆ ಕಾಲೋಡ್ಬೋತನು ಸಾಮಾಜಿಕ ನ್ಯಾಯ ಅಂಚಿನ ಪೊರ್ತುಗೂ ಸಮಾಜೋಡಿತಿನ ನ್ಯಾಯನು ಮಾತಾ ಜಾತಿದಕ್ಕೆಲ್ಲ ಸತ್ಯವನ್ನು ನಂಬಿಯರು ಆ ಸತ್ಯದ ಬೆಳಕಾದ ದೈವಾದ ಬತ್ತನಂಚಿನ ಕೋಟಿ ಚೆನ್ನೈಯರಿಗೆ ದೀಪದೀದು ಬೈದೇರ್ಲ ಕೋಲ ಅಂದ ಪಂಡದು ಇನಿ ಜಾತಿ ಮತ ಭೇದದ ಅಂತೆ ಗರುಡಿ ಪಂಡ ರಡ್ಡು ರೀತಿಡು ಹರಿಶರೆ ಒಂಜಿ ಗರಡಿನ ಪನ್ನವು ಯುದ್ಧಗೂ ಸನ್ನದ್ಧ ಬುಂಡ ಬೊಕ್ಕೊಂಜಿ ಕರ್ಮಶತ್ರುಲಾದಿಪ್ಪುನಂಚಿನ ನಮ್ಮ ದೇಶದ ಅನ್ಯಾಯ ಬೊಕ್ಕ ಮೋಸ ವಂಚನೆಡಿಪ್ಪುನ ಜನಕ್ಲಿಗೆ ನ್ಯಾಯ ಒದಗಿಸೋನ ಕೇಂದ್ರವು ಬಂಡ ಅವು ಗರುಡಿ ಅಂಚ ಅದು ಅವಳು ಶಿಕ್ಷೆ ಹೋಗುವುದು ಬಂಡ ನಿಖಲು ಎಡ್ಡೆ ಮಲ್ತಿಂಡ ತಿಗಲಿಡು ತಾದಿ ತೋಜಾವೆ ನಿಗುಲು ಹಾಳು ಮಲ್ತಂಡ ಸೂರ್ಯದ ಮೊನೆಟ್ಟು ನಿಗಲಿಗೆ ತಾದಿ ತೋಜಾವೆ ಅಂದ ಪಂತನಾಗ ಕೋಟಿ ಚೆನ್ನೈಯರು ಅಂಚ ಅದು ಈ ನಾಡಿಡು ಪೆರ್ಮಾಳು ಬಲ್ಲಾಳ್ರಂಚಿನ ಒಂಜಿ ಅಪ್ಪಾಜಿ ಅವು ಹಾಂಕನದ ಪೊಪ್ಪಾರು ಆರೆಗೆ ದಾನ್ಯಾಪುಣ ಬಂಡ ಬೇತೆ ಬೇತೆ ಜನಕ್ಕುಲ್ನ ಪಿತೂರಿ ಹಿಡ್ದವರ ಒಂಜಿ ನ್ಯಾಯದ ತೀರ್ಮಾನ ಮಲ್ಪೊಡೆ ಆಪುಂಡು ಕೊಲೆ ಮಲ್ದನ ಒಂಜಿ ಸಂದರ್ಭದ ಆರೋಪ ಕೋಟಿ ನಿಜವಾದ ಆದರ್ಶದ ಸಂಕೇತ ರಾಮ ಎಂಚೈತ್ಯನ ಎಂಚ ಅಂದ ಪಂಡ ರಾಮದೇವರು ಎಂಚ ಅಂದ ಪಂಡ ಕೋಟಿಗೆ ನಮ್ಮ ಹೋಲಿಸ ಹೋಲಿ ಅಂಚ ರಾಮನ ಮಾತ ಆದರ್ಶನು ಪತೊಂದ್ಬೋದುನಾರು ಕೋಟಿ ಅರ್ಜುನನ ಪ್ರತಿ ಒಂಜಿ ಗುಣೋನ್ಲ ಮೈಗೂಡಿಸದ್ನಾರು ಚೆನ್ನೈ ಅಂಚ ಅದು ಒವ್ವೇ ರೀತಿದ ಏತು ಸಮಾಧಾನ ಧರ್ಮರಾಯ ಲೆಕ್ಕ ಎತ್ತಿನಾರು ಕೋಟಿಯಿಂದ ಪನೋಲಿ ಅಂಡ ಅರ್ಜುನೇ ಅಪಗನೆಯನ್ನು ಎದುರಿಸವಿದೆ ಅಂಚನೆ ಚೆನ್ನೈ ಎಂದು ಪನೋಲಿ ಅಂಚ ಅದು
ರಾಮಾಯಣ ಮಹಾಭಾರತದ ಆದರ್ಶನು ಕರಿನ ಐನ್ ಆಜಿನ ಶತಮಾನದ ಇತಿಹಾಸೋಡು ಪುನರಪಿ ಒಂಜಿ ಈ ದೇಶೋಡು ಬತ್ತಣಂದಿತ್ತಂಡ ಅವು ನಮ್ಮ ಈ ತುಳುನಾಡು ಅಂಚಾದು ನಮ್ಮ ತುಳುನಾಡದ ಈ ಮಣ್ಣಿಡು ದಾದ ಮಂಡ ನಮ್ಮ ಮಾಂತ ರೋಗಿಲು ನಮ್ಮ ನಿರೋಗ ಆವುಡುಂದಾಂಡ ಪಡುಮಲೆಕ್ಕೆ ಬರೋಡು ಐಟ್ ದೇವಿ ಬೈದ ದಿನ ಸಮಾಧಿಡಿಪ್ಪುನಂಚಿನ ಈ ಮಣ್ಣದ ಆ ಒಂಜಿ ಔಷಧನು ನಮ್ಮ ಪಡೆವುನಂಚಿನ ಶಕ್ತಿ ನಮಗೆ ಎಕ್ಕಾಡು ಕ್ರೋಧ ಮಾನ ಮಾಯ ಲೋಭನ್ಮನ್ನ ಈ ಅಂಗೋಪಾಂಗೋಡು ಗುರುತಿಸದೇರಿ ಕ್ರೋಧ ನಮ್ಮನ ಮಂಡೆನ ಹಾಳು ಮಲ್ಪುಂಡ್ಗೆ ಮಾನ ನಮ್ಮನ ಕೆಕ್ಕಿಲ್ನ ಹಾಳು ಮಲ್ಪುಂಡ್ಗೆ ಮಾಯ ನಮ್ಮನ ಹೃದಯನು ಹಾಳು ಮಲ್ಪುಂಡ್ಗೆ ಲೋಭ ನಮ್ಮನ ಬಂಜಿನ ಹಾಳು ಮಲ್ಪುಂಡ್ಗೆ ಅಂಚಾದೆ BP ಶುಗರ್ ಪೂರ ಏರ್ನಾಗ್ಲಿಕ್ಕೆ ಮತ್ತು ಬ್ಲಡ್ ಪ್ರೆಷರ್ ಸುರಾಬನು ಮಂಡೇಡು ಸಕ್ಕರೆ ಜಾಸ್ತಿ ಐಡ್ದು ಬೊಕ್ಕ ಆರೋಗ್ಯ ಕೆಡುನು ಮನಸ್ಸು ಅವೇ BP ಬಂಡ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಬೊಕ್ಕ ಬಣ್ಣ ಚೇಂಜ್ ಆಬನು ಚರ್ಮ ಬೇರೆ ಜಾಸ್ತಿ ಸಕ್ಕರೆ ತಿಂದು ಕೂಡಲೇ ಒಂಜಿ ಇಡೀ ಶಾಕ್ ಆಯ್ಲೆಕ್ಕ ಆಪನು ಮುಲ್ಪದ ಬೆರಿಟ್ಟು ಬತ್ತದು ಮೆಲ್ಲ ಸೊಯ್ಕ್ ಅಂದ್ರೆ ರಟ್ಟಿ ಲೆಕ್ಕ ಆಪನು ಅವು ಪೂರ ಮಿಂಚಿದ ಲೆಕ್ಕ ಬರ್ಬುಂಡು ಒಂದು ಎಂಚ ಅಂದ್ ಬಂಡ ಏರೆಗೆ ಹೆಚ್ಚು ಕೋಪ ಇಪ್ಪುಂಡು ಅಕ್ಲೆಗೆ ಅಂಚಾದು ನಮಕ್ ಮಧ್ಯಸ್ಥ ಭಾವಂ ವಿಪರೀತ ವೃತ್ತವು ಸತ್ವೇಶು ಮೈತ್ರಿಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ ಮಧ್ಯಸ್ಥ ಭಾವಂ ವಿಪರೀತ ವೃತ್ತವು ಸದಾ ಮಮಾತ್ಮ ವಿದದಾತು ದೇವಾನ್ ಬಂತೀರಿ ಸತ್ವ ಎತ್ತಿನಗಲ್ಡ ನಮ್ಮ ಮೈತ್ರಿ ಭಾವನು ಮಲ್ಪೋಡ್ಗೆ ಅಂಚಾದ ಈ ದೇವಸ್ಥಾನಲು ಬಸ್ತಿಲು ಗರುಡಿಲು ಭಜನಾ ಕೇಂದ್ರಲು ಓಲೋಲು ಉಲ್ಲನ ಅಲ್ಪ ಮಾತ ಸಾತ್ವಿಕ ವಾತಾವರಣ ಆಬುಂಡು ಏರ್ನಲ್ಲ ಮನಸ್ತಾಪಕ್ಕೆ ಅವಕಾಶನೇ ಇಪ್ಪುಜಿ ಮನ ಕ್ಲೇಶಕ್ಕೆ ಅವಕಾಶ ಇಜ್ಜಿ ಅಂಚಾದ ಮನಸ್ಸು ನಿರ್ಮಲ ಆವುಡು ಅಂಚಾದ ಮನಸ್ಸಿಗೂ ಉಪದೇಶ ಶರೀರಗೂ ಆಹಾರದ ಉಪದೇಶ ಪರ್ರೆ ಬಲ್ಲಿ ಇಸ್ಪಿಟ್ ಗೊಬ್ಬರ ಬಲ್ಲಿ ಮಾಂಸ ತಿನ್ನರ ಬಲ್ಲಿಂದು ನಮ್ಮ ಮತ ವಿಷಯವನ್ನು ಮನುಷ್ಯನ ಶರೀರ ಇಪ್ಪುನು ಅವು ಪೂಜಾರ್ಲೆ ಗೊಂಜಿ ಬಣ್ಸ್ನಗ್ಲೆ ಗೊಂಜಿ ಜೈನರೆ ಗೊಂಜಿ ಬಾಕಿದ ಜಾತಿದ ಮೊಗವೀರನಗ್ಲೆ ಗೊಂಜಿಂದ ಅಲಜ್ಜಿ ಮನುಷ್ಯನ ಪನ್ಪನವು ಮಾತೆಲ್ಲ ಒಂಜೆ ಅಂಚಾದ ಅಕ್ಲೆಗ್ ಸಾತ್ವಿಕವಾಯಿನ ಆಹಾರನೇ ಕೊರೋಡು ಬಂತೇರು ಆ ಸಾತ್ವಿಕದ ಮೂಲಕ ಸತ್ವಯುತವಾಯಿನ ಚಿಂತನೆ ಐಕ್ ಸತ್ಯ ಅಹಿಂಸೆ ಅಚೌರ್ಯ ಅಪರಿಗ್ರಹ ಬ್ರಹ್ಮಚರ್ಯ ಅಂದ್ ಎಡ್ಡೆ ದೈವೀ ಸಂಪತ್ತೊಂದು ಭಗವದ್ಗೀತೆಡು ಕೃಷ್ಣದೇವರು ಅರ್ಜುನಗೂ ಉಪದೇಶ ಮಲ್ಪನ ಪನ್ಮುನ ಅವೇನೇ ತುಳುನಾಡದ ದೈವ ದೇವರು ಸತ್ಯಗೂ ಏನು ವಿಶೇಷವಾಯಿನ ಗಮನ ಕೊರ್ಪೆ ಅಂದ್ ಪಂಡದು ಭೂತ ಎಚ್ಚರಿಕೆ ಮಲ್ಪುಂಡು ಏರೆಡ ಪುರ ಎಚ್ಚರಿಕೆ ಮಲ್ಪೊಡು ಪಂಡ ಹಿರಿಯರೆಡ ಮಾಂತ ಗುರುತಿಸವನಂಚಿನ ಭೂತನ್ ಮನ್ನ ಧರ್ಮದೇವತೆಲು ಸ್ಪಿರಿಟ್ ಗಾಡ್ ಅಂತೆ ರೈಟ್ ಇಂಗ್ಲೀಷ್ ಇಡು ವಿಶೇಷವಾದ ದೆವ್ವ ಅಲ್ಲ ಡೆವಿಲ್ಸ್ ಹತ್ತು ನಮ್ಮನ ಭೂತೊಲೆಗ್ಲ ಬೇತೆಕಲ್ನ ಕಲ್ಪನೆದ ಭೂತೆಲ್ಲ ವ್ಯತ್ಯಾಸ ಉಂಡು ನಮ್ಮನ ದೈವ ಧರ್ಮದೇವತೆಲು ಅಕಲೆಗೆ ಸ್ವರ್ಗೌಡಿತ್ತಿನ ದೇವತೆಲೆಗೆ ವಾಸ್ಥಾನ ಉಂಡ ಅವೇ ರೀತಿ ಪರೋಪಕಾರ ಮಲ್ಪುನಂಚಿನ ಬುದ್ಧಿ ನ್ಯಾಯವನ್ನು ಕೊರ್ಪುನ ಬುದ್ಧಿ ನ್ಯಾಯಾಧೀಶರ್ನ ಕೆಲಸ ಎಂಕಲ್ನ ದೈವ ದೇವರು ಮಲ್ಪುವೇರು ಅಂಚಾದು ವಿಶೇಷವಾದ ಎಚ್ಚರಿಕೆ ಮಲ್ಪುಂಡು ಏರ್ಡು ಎಚ್ಚರಿಕೆ ಮಲ್ಪುಂಡು ದುಡ್ಡುದ ಎಡ ಮಲ್ಲ ಇಲ್ಲದ ಎಡ ಎಚ್ಚರಿಕೆ ಮಲ್ಪುನತ್ತು ಏರು ಇಡೀ ಮನೆತನ ಸತ್ಯಕ್ಕೋಸ್ಕರ ಸಮರ್ಪಣೆ ಮಲ್ದನ ಅಂಚ ಒಂಜಿ ಗುತ್ತು 10 ಗುತ್ತುಡು ಎಚ್ಚರಿಕೆ ಮಲ್ಪುವೆ ಅಂದು ಭೂತ ಪನ್ಮುನು ಐಡ್ದು ಬೊಕ್ಕ ಹಸ್ರನ್ನೆರಡು ಎಚ್ಚರಿಕೆ ಮಲ್ಪುವೆ ಬಾರಗಡ ಎಚ್ಚರಿಕೆ ಮಲ್ಪುವೆ ಬೊಕ್ಕ ವಾದ್ಯ ದಕ್ಕಲ್ಟ ಜೀಟಿಗೆ ದಕ್ಕಲ್ಟ ಬೊಕ್ಕ ಮುಕ್ಕಾಲು ದಿಡಪೋದು ಕೂಡ ಮುಕ್ಕಾಲು ದಿನ ಆವೇಶ ಮಲ್ಪುನು ಆವೇಶ ಮಲ್ತದು ಕೊರ್ಬುನೆಂಚಿನ ಸ್ವಾಮಿ ಭಗವದ್ಗೀತೆದ ಸಂದೇಶನೇ ಭೂತ ಕೊರ್ಬುನು ಬೇತದಾಲತ್ ಜನಸಾಮಾನ್ಯರಿಗೆ ದೇವಸ್ಥಾನಗೂ ಪೊಗ್ಗವರ ಅವಕಾಶ ಇಪ್ಪಂದನಂಚಿನ ಸಂದರ್ಭಡು ಸಾಮಾಜಿಕ ನ್ಯಾಯವನ್ನು ಒದಗಿಸವನ ಕೆಲಸನು ನಮ್ಮನ ಭೂತದ ಗರುಡಿಲು ಮಲ್ದಂಡು ಹರಿಶರೆ ಅಂಚ ಅದು ವಿಶೇಷವಾದ ನಮ್ಮನ ಗರುಡಿ ಅವು ನಮ್ಮನ ಸಿದ್ಧ ಮಲ್ಪುರ ಸಂಸ್ಕಾರವಾದ ಸುಸಂಸ್ಕೃತರಾದ ನಿರ್ಮಾಣ ಮಲ್ಪುನ ಕೆಲಸನು ಮಲ್ತಂಡು ನಮ್ಮನ ಜಾತಿ ಮತ ಬೇದೋಲೇನು ಮಾಂತ ಒಂಜಿ ಮಲ್ತದ್ದು ಒಂಜಿ ಸ್ಥಾನೋಡು ಕುಲ್ಲಾದು ಐಟ್ ಏರು ಧರ್ಮೋಡು ನಿರತರಾದುಲ್ಲಿರ ಏರು ಹೆಚ್ಚಿ ಕೋಪ ಕಮ್ಮಿ ಉಂಡ ಆಗ್ಲೇನು ಮಿತ್ತು ಕುಲ್ಲಾಯರ್ನಿಗಳು ಸ್ವಾಮಿಲುಂದು ಕುಲ್ಲಾಯಿನಿ ಹತ್ತು ಕೋಪ ಗರ್ವ ಕಮ್ಮಿತ್ತು ನಗಲು ಸ್ವಾಮಿಲುಂದು ಲೆಕ್ಕ ಅಂಚದ ಆಗ್ಲೇನು ಮಿತ್ತು ಕುಲ್ಲವನು ಏರೆಡ ಜಾಸ್ತಿ ಮಾನ ಅಪಮಾನ ಅವಮಾನ ನೆನ್ನು ಮಾಂತ ಜೀರ್ಣ ಮಲ್ಪನ ಶಕ್ತಿ ಉಂಡ ಆಕ್ಲೆಗೆ ಸನ್ಯಾಸಿನ ಸ್ಥಾನನು ಕೊರಿಯ ಅಂಚೆನೆ ಯಜಮಾನಿಕಿನ ಸ್ಥಾನ ಮಾಂತರೆಲ್ಲ ಗುರುತಿಸವನ ಹೃದಯ ವೈಶಾಲ್ಯತೆ ಏರುಂಡು ಈರು ಎಕಡೆ ಪುರಲ್ಲಿ ತೊಂದಿತ್ತಾರೆ ಏನು ಗಮನಿಸವನುಲ್ಲೇ ಅರೆಗೆ ಕಮ್ಮಿ ಆಗ್ಬಿಡು ಮೈಕ
ದಯಬಂಡ ಹರಿಶರಿ ಪಾತಿರ್ನ ತೀರ್ಲಜಿ ಕಲ್ಕೂರ ಬುಂಡ ಆರಿ ವಿಶೇಷವಾದ ದಾದನ್ ಮಂಡ ಆರೆಗೆ ಔದಾರ್ಯ ಜಾಸ್ತಿ ಏರೆಲ್ಲ ಬುಡ್ರ ಗೊತ್ತುಜ್ಜಿ ಶರಣರೆ ಅಂಚ ಅದು ಮಾಂತಿರೆಲ್ಲ ಲೆಪ್ಪೊಡ ಬುಡ ಐಕ್ ನಾಯಕತ್ವ ಅಂಚಾಯ್ ನಡೆದವರ ನಮನ ಈ ಧರ್ಮ ದೇವತೆಲು ಕುಡಮಂದಯಪ್ಪು ಕುಕ್ಕಿನಂದಯಪ್ಪು ಕಾಂತಾವರೆಪ್ಪು ಬುಧವರೆಪ್ಪು ಏತು ವೀರ ಶೂರ್ಯರಿತ್ತಿನ ನಮ್ಮನ ತುಳುನಾಡು ಇನ್ನು ನಮ್ಮವೇನು ಪೂರ ಮದತ್ತ ನಮ್ಮ ಪೂರ ಮಹಾರಾಷ್ಟ್ರದಾಗ್ಲೇನು ಉತ್ತರ ಪ್ರದೇಶದಾಗ್ಲೇನು ಬಾಕಿದ ಕಡೆ ತಗ್ಲೇನೇನೆ ತೊಂದಿಲ್ಲ ತುಳುನಾಡದಾಗಲೇ ನಮ್ಮನ ಸ್ವಾಭಿಮಾನವನ್ನು ಕಮ್ಮಿ ಮಲ್ಪೊಡ್ಚಿ ಕೋಟಿ ಚೆನ್ನೈರು ಕಾಂತಬಾರ ಬುಧವರ ದೇವಪುಂಜೆ ಪ್ರತಾಪ ನೀನು ಮಾತ ಕೇಳಿನಾಗ ನಮ್ಮನ ತುಳುನಾಡದ ವೀರಶೂರ್ಯರನ ಕತೆ ಅತ್ಯಂತ ಶ್ರೇಷ್ಠವಾಯಿನ ಕತೆ ನಮ್ಮ ಊರುಡು ಗ್ರಾಮಡು ಈ ವೀರಶೂರ್ಯರನ ಕತೆನ ಹೆರ್ಪಾವ್ನಂಚಿನ ಕೆಲಸವನ್ನು ನಮ್ಮ ಮಲ್ಪೊಡು ಅಂಚಾಯ ನಡೆದವರ ಸತ್ಯ ಅಹಿಂಸೆ ಅಚೌರ್ಯ ಅಪರಿಗ್ರಹ ಬ್ರಹ್ಮಚರ್ಯ ಅಂತ ಪನ್ಪನ ಈ ಸಾತ್ವಿಕವಾಯಿನ ವಾತಾವರಣವನ್ನು ಉಂಟು ಮಲ್ದನಂಚಿನ ಈ ಭೂತ ದೈವದ ದೇವಾರಾಧನೆ ಈ ಕಲ್ಪನೆಲು ನಮ್ಮ ನಮಾಂತ ರೀತಿಯ ಮಾನಸಿಕ ರೋಗುಲೇನು ಶಾರೀರಿಕ ರೋಗುಲೇನು ಸಾಮಾಜಿಕ ರೋಗುಲೇನು ಪಾರಿವಾರಿಕ ರೋಗುಲೇನು ದೂರ ಮಲ್ಪನಂಚಿನ ಆಧ್ಯಾತ್ಮದ ಔಷಧ ಈ ಆಧ್ಯಾತ್ಮದ ಔಷಧ ಇಡೀ ದೇಶೋಡು ದಕ್ಷಿಣ ಕನ್ನಡ ಜಿಲ್ಲೆ ಹಿಡಿತಿಲೆಕ್ಕ ಬೇತೆ ಓಲ್ಲ ಇಜ್ಜಿ ಮೂಲು ಬ್ರಹ್ಮದೇವರು ಉಳ್ಳೇರು ನಾಗದೇವರು ಉಳ್ಳೇರು ವಿಶೇಷವಾಯಿನ ದೇವಿ ಬೈದ ಕುಲ್ದು ನಂಚಿನ ಒಂಜಿ ಸ್ಥಾನ ನಮ್ಮ ಹೂವರ ಸಾಧ್ಯ ಉಂಡು ಭೂತಾಲಯಲುಲ್ಲ ಧರ್ಮಾಲಯಲುಲ್ಲ ದೇವಸ್ಥಾನಲುಲ್ಲ ಬಸ್ತಿಲುಲ್ಲ ಏತು ಸ್ವಾಮಿ ದೇವೇರು 33 ಕೋಟಿ ವೈದಿಕ ಗ್ರಂಥೋಲು ಬಂಡ ಐಟ್ ಕೂಡ ಒಂಜಿ 10 ಕೋಟಿ ಸೇರ್ಸವಲಿ ದಕ್ಷಿಣ ಕನ್ನಡ ಜಿಲ್ಲೆಡು ಆತು ದೈವ ದೇವರಿಪ್ಪು ನಂಚಿನ ಸಾತ್ವಿಕ ವಾತಾವರಣ ಮಸ್ತ್ ಮಲ್ಲ ರೋಗವು ಬಂಡ ಮನಸ್ಸಿಗೆ ಜನಕ್ಕುಲು ಒರಿಯಕ್ಕೊರಿ ಪಾತರಂದಿಪ್ಪುನವೇ ಮಲ್ಲ ರೋಗ ಒರಿಯಕ್ಕೊರಿ ನಿಗುಲು ಪಾತಿರ್ಲೆಗೆ ಲಡೈ ಪಾತಿರ್ನಾತ್ ಎಡ್ಡೆ ವಿಚಾರಲೇನು ಪಾತಿರ್ನ ಸಾತ್ವಿಕ ವಿಚಾರಗಳನ್ನು ಕೇನ್ನ ಪಾಡ್ದಲೇನು ಕೇನ್ನ ಭಜನೆನೇನು ಕೇನ್ನ ದುಂಬುದಾಕಲ್ನ ಕತೆಕ್ಕುಲೇನು ಕೇನ್ನ ಹರಿಶರಡೆ ಕಡೆ ಒಂಜಿ ಅರ್ಧ ಗಂಟೆ ಕುಲ್ಲುದು ಒಂಜಿ ನುದ್ದು ಕತೆ ಬಂದಿರಾರು ಇತ್ತೆ ನೆನಪಾಪ ಜಾತ್ ಒಂಜಿ ಗ್ರಂಥ ಹರಿಕೃಷ್ಣರು ಹರಿಲೌಲ್ಯರು ಕೃಷ್ಣಲೌಲ್ಯರಾರು ವಿಶೇಷವಾದ ಅಂಚನೆ ಎಂಗ್ಲನ್ನ ಹಸ್ರಣ್ಣೆರ್ಲೆ ಕಡ್ಕುಲ್ನಾಗ ರಡ್ ಮೂಜಿ ಕತೆಕ್ಲೇನು ಪಂಡೇರು ಎಂಗ್ಲೆ ಸಂತೋಷ ಅಂಡ್ ಈ ದುಂಬುದಾಕ್ಲೆಗ್ ಓವುಲ ಮೊಬೈಲ್ ಇತ್ತಿಜ್ಜಿ ವೈರಲ್ ಇತ್ತಿಜ್ಜಿ ಡಿಜಿಟಲ್ ಇತ್ತಿಜ್ಜಿ ಎಂಚ ಹಾಕಲಿ ಈತ ರೈತಿಡು ಬುದ್ಧಿವಂತರಾದಿತ್ತೇರು ಶ್ರೇಷ್ಠರಾದಿತ್ತೇರು ಸಾತ್ವಿಕರಾದಿತ್ತೇರು ಬಂಡ ಒರಿಯಕ್ಕೊರಿ ಅಕ್ಕಲ್ನ ಕೌನ್ಸಿಲಿಂಗ್ ಮಲ್ಪುನಂಚಿನ ಕೆಲಸ ದುಂಬದ ಕಾಲ ಹೊಡಿತಿಂಡು ಅಂಚಾದ ಮಾಂತಿರ್ಲ ಆರೋಗ್ಯವಂತರಾದಿತ್ತೇರು ಇತ್ತೆ ಕೌನ್ಸಿಲಿಂಗಿಗೆ ಅವಕಾಶ ನೆಜ್ಜಿ ನಮ್ಮ ಫೀಸ್ ಕೊರ್ದು ಕೌನ್ಸಿಲಿಂಗ್ ಮಲ್ತೊಂದುಲ್ಲ ಫ್ರೀ ಕೌನ್ಸಿಲಿಂಗ್ ಬೋರ್ಡ ಪಡುಮಲೆಟ್ಟ ಅಜ್ಜಿಯರ್ ನಕಲ್ ನಡೆಪೋಲಿ ಹಿರಿಯರ್ ನಕಲ್ ನಡೆಪೋಲಿ ಒಂಜಿ ಪುರಾಣ ಕತೆ ಪನ್ಪುನ ಮಠಮಾನ್ಯದ ಕಡೆಗೆ ಪೋಲಿ ನೆಗ್ಲಿಗೆ ಫ್ರೀ ಕೌನ್ಸಿಲಿಂಗ್ ತಿಕ್ಕೊಂಡು ಸಾವಿರಾರು ರೂಪಾಯಿ ಕೊರ್ಬುನಂಚಿನ ಫ್ರೀ ಕೌನ್ಸಿಲಿಂಗ್ ಆಧ್ಯಾತ್ಮ ಕೇಂದ್ರಗಳು ಹಿಡಿಕೊಂಡು ಪೂಜೆದ ಸಂದರ್ಭಗಳು ಹಿಡಿಕೊಂಡು ಮುಲ್ತ ನಡಾವಳಿ ಹಿಡಿತಿಕ್ಕೊಂಡು ಆರಾಧನಾ ಪದ್ಧತಿ ಹಿಡಿತಿಕ್ಕೊಂಡು ಮುಲ್ತ ವರ್ಷಾದಿಪೋದು ಕಾಲಾದಿ ಬನ್ನಾಗ ನಡಪುನಂಚಿನ ಕೋಲು ಬಲಿಕ್ಕಲು ಹಿಡಿತಿಕ್ಕೊಂಡು ಉನೇನು ನಮ್ಮ ಕೇನ್ನಂಚಿನ ಕ್ಷೇತ್ರಗಳು ಇತ್ತಂಡ ಅವು ಇಂಚಿನ ಧಾರ್ಮಿಕ ವಾತಾವರಣಗಳು ಬೇತೆ ಬೇತೆ ರೀತಿಯ ಹಿನ್ನೆಲೆಡು ನಮ್ಮ ಉಡೈನ ಮನಸ್ಸು ಅವರ ಬಲ್ಲಿ ನಮ್ಮನ ಸಂಪ್ರದಾಯ ಪರಂಪರೆಗೆ ಎದುರು ಏರ್ಲೆಜ್ಜೇರು ನಮ್ಮ ಮಸ್ತ್ ಜನಕ್ಕಳು ಮುಕ್ತರಾದ ಅವಕಾಶ ಕೊಡ್ತುಂಡು ಈ ಒಂಜಿ ಪ್ರಕೃತಿ ನಮಕ್ ನಮ್ಮನ ಶ್ವಾಸ ಏತು ಪುರ್ಲುದ ಶ್ವಾಸ ಒಂದು ಸರಿ ಕೊರೋನಾ ಬಂದಾಗ ಆಕ್ಸಿಜನ್ ಇಜ್ಜಿ ಡೆಲ್ಲಿಡು ಪುರ ವಾತಾವರಣ ಸರಿ ಪಂದೆ ಮಾಂತೇರು ಹಿಮಾಲಯದ ಕಡೆಗೆ ಬಲ್ತೊಂದುಲ್ಲೇರು ಆಂಡ ನಮಕ್ ಅಂಚಿನ ಪರಿಸ್ಥಿತಿ ಇಜ್ಜಿ ಪಡುಮಲೆಟ್ಟು ಒಂಜಿ ದಿನ ನಿಗುಲು ಉಂತ್ಯಾರಂಡ ಆರೋಗ್ಯ ಲಾಯ್ಕಾವು ಬೆಂಗಳೂರು ಬತ್ತದ ಮೂಲು ಒಂಜಿ ವಾರ ಎತ್ತಿಯಾರಂಡ ಎಂಚಿನವನ್ ಪೇರು ಹೋಮ್ ಸ್ಟೇ ಎಂದು ಮೂಲು ಹೋಮ್ ಸ್ಟೇ ಪಡುಮಲೆ ಸ್ಟೇ ಎಂದು ಪಂಡದು ನಿಖಲು ವರ್ಷಗೊರ ಒಂಜಿ ವಾರ ನೆಟೆ ಕುಲ್ಲುಂಡ ಆರೋಗ್ಯ ಸರಿಯಾವು ನಮ್ಮನ MLC ರಿಗೆ ಗೊತ್ತುಂಡು ಅಂಚಾಯನ ಹಿಡ್ದವರ ಕೊರೋನಾ ಇಪ್ಪುನಾಗ ನಮಕ್ ಬಫರ್ ಎಂಜಿನ ಝೋನ್ಗೆ ಓಡೆಲ್ಲ ಪೋರೆಜ್ಜಿ ಆಯ್ ಮುಲ್ಪನೆ ಉಂತೋಡು ಅಪಗ ಎನ್ನೊಂದಿತ್ತ ದೇವರೇ ಎಂಗ್ಲಿಗೆ ಅಪಗ ಏತು ಪಡುಮಲ್ಲಿಗೆ ಮತ್ತು ಪೋರ ಕುಡ್ಲಗು ಬೆಂಗಳೂರಿಗೆ ಎಂಚ ಪೋಂದಿತ್ತ ಇತ್ತೆ ನಮ್ಮ ಅರೆಸ್ಟ್ ಆಯ್ಲೆಕ್ಕ ಮಾಂತರಿಲ್ಲ ಜೈಲ್ಗೆ ಬಂಡು ಪ್ರಕೃತಿ ನಮ್ಮನ್ನು ಅಪಗ ಪೋರೆಜ್ಜಿ ಆ ಇನ್ಫ್ಲುಯೆನ್ಸ್ ಮಲ್ತದ್ದು ಪೊಲೀಸ್ ತಗ್ಲಿಕ್ಕೆ ಎಂಜನ ಪಂಡದು ಪೋಡಿತ್ತಂಡು ಒಂಜಿ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಪೋರೆತ್ತಿಜ್ಜಿ ಒರಿಯಡೋರಿ ಪಾತೆರ್ರೆಜ್ಜಿ ಪುನಃ ಪೊತ್ತವರೆಜ್ಜಿ ಪ್ರಕೃತಿ ಈತು ಉಚಿತವಾದ ನಮಗೆ ಕೊರ್ತುಂಡು ಬೊಕ್ಕ ಜಾತಿ ಮತ ಧರ್ಮ ಅವು ಉಂದು ಲಡೈ ಬಡೈ ಪಾಲು ಒಂದು ಮಾತ ಓವುಲ ಶಾಶ್ವತತ್ ಪ್ರಕೃತಿದ ಒಟ್ಟುಗು ಬದುಕುನ ಕಲೆನು ಕೋಟಿ ಚೆನ್ನೈರು ನಮಕ್ ಕಲ್ಪದೇರು
ದೇವಿ ಬೈದಿದ್ದು ನಮಗೆ ಕಲ್ಪಯಿರು ಅಂಚ ಅದು ಪೆರುಮಾಳ ಬಲ್ಲಾಳಿಗೆ ಬತ್ತಿನ ರೋಗನು ಅರೆ ಕ್ಷಣೊಟ್ಟೆ ದೂರ ಮಲ್ತೀರಿ ಅವೆಟ್ಟು ವಾ ಕೈತ ವಾ ಸಿದ್ಧಿ ಹರಡೆತ್ತೇಂಡು ವಾ ರೀತಿದ ಔಷಧಗಳು ಈ ಮರಟ್ಟು ತಿಕ್ಕುನಂಚಿನ ಪ್ರತಿ ಒಂಜಿ ಎಲೆಕ್ಲೆಡ್ಲ ಔಷಧನು ಹೂ ಹೊಂದಿತ್ತಿನ ಮಾತೃ ಸ್ವರೂಪಿಣಿ ದೇವಿ ಬೈದಿದಿ ಆರು ಬೈದ್ಯೆ ಮಂಡ ವೈದ್ಯರು ಡಾಕ್ಟ್ರಿನ ಕೆಲಸನು ಔಷಧ ಕೊರ್ಬನ ಕೆಲಸನು ಮಲ್ದಿನ ಒಂಜಿ ವರ್ಗ ಬಿಲ್ಲುನು ಪತ್ತುನ ಒಂಜಿ ಕೆಲಸ ಮಲ್ದಿನ ವರ್ಗ ರಕ್ಷಕರಾದ ದೇಶವನ್ನು ರಕ್ಷಣೆ ಮಲ್ದನು ನಮ್ಮನ ಶರೀರಕ್ಕೆ ಬರ್ಬನ ರೋಗನು ದೂರ ಮಲ್ಪನ ಕೆಲಸ ಒಂಜಿ ಶಾರೀರಿಕವಾದ ಒಂಜಿ ಮಾನಸಿಕವಾದ ಈ ದೇಶಕ್ಕೆ ಬರ್ಬನ ರಡ್ಡು ಶತ್ರುತ್ವ ಒಂಜಿ ಪರಕೀಯರ್ನ ದಾಳಿ ಬೊಕ್ಕೊಂಜಿ ನಮ್ಮನ ದೇಹಕ್ಕೆ ಬರ್ಬನ ಪರಕೀಯ ವಸ್ತುಡು ಬರ್ಬನ ದಾಳಿ ನೀರಿಡ್ದಾವು ಗಾಳಿ ಹಿಡ್ದಾವು ಅಂಚ ಅದು ಇಂಚಿನ ಪೊರ್ತುಡು ಈ ಪ್ರಕೃತಿದ ಒಟ್ಟುಗು ನಮ್ಮ ಎಂಚ ಬೆರೆ ಉಡುಂದು ಪಂಡ ಈ ಒಂಜಿ ಪವಿತ್ರವಾಯಿನ ಭೂಮಿನ ಒರ್ಪಾವುನ ಕೆಲಸ 2021 ಮಲ್ತೀರಿ 5 ವರ್ಷ ಆಂಡ್ ನಮ್ಮ ಪಡುಮಲೆಕ್ಕೆ ಶಬರಿಮಲೆಕ್ಕೆ ವಸ್ತ್ರ ಪಾಡ್ದು 42 ದಿನತ್ತ ವ್ರತಾಂಡಲ ಮಲ್ತದು ಮಾತ ಜಾತಿ ಮತ ತಗಲ್ಪೋಂದುಲ್ಲೇರು ಅಪಗ ಪೂರ ತಮಾಷೆ ಮಲ್ತೊಂದಿತ್ತೀರಿ ಎಂಗುಲ್ನ ಕಣ್ಣಿಡಿ 1980-75 ಆತು ಪ್ರಸಿದ್ಧ ಐತಿ ಎಂಗುಲ್ 10 ವರ್ಷ ಜೋಕ್ಲಿಪ್ನಾಗ ಶಬರಿಮಲೆ ಅಯ್ಯಪ್ಪ ಅನ್ನ ಪಂಡದು ಏತು ಪೊರ್ಲುಡು ಹಾಕ್ಲಿ ಜಾತಿ ಮತ ಬೇತದಂತೆ ಒಂಜಿ ಡೇರೆ ಪಾಡ್ದು ಅಕ್ಕಲ್ನಕ್ಕಲ್ ನಾವು ಇಲ್ಲಡ 5 ಗಂಟೆ ಲಕ್ಕದು ಕೇವಲ ಬ್ರಾಹ್ಮಣರಿಗೆ ಮೇಲ್ವರ್ಗದಗಳಿಗೆ ಮಾತ್ರ ಜೈನರಿಗೆ ಮತ್ತು ಸೀಮಿತ ಆದಿತ್ತು ನಂಚಿನ ಒಂಜಿ ಸ್ನಾನಾದಿ ಕ್ರಿಯಲು ಅಯ್ಯಪ್ಪ ದೇವರ ಕಲ್ಪ ಇರತ್ತ ಒಂದು ನಮ್ಮನ ಸನಾತನ ಧರ್ಮನ ಒರ್ಪುನ ಕೆಲಸ ಅಂಚೆನೆ ಏನು ಹರಿಕೃಷ್ಣರೇಗ್ಲ ಹರೀಶರೇಗ್ಲ ಬೊಕ್ಕ ಮಠಂದೂರೇಗ್ಲ ಪನ್ಮುನು ಎಂಗೆಲ್ಲ ಪಡುಮಲೆಕ್ಲ ಅಂಚೆನೆ ವಸ್ತ್ರ ಪಾಡ್ದು ಕನಿಷ್ಠ ಒಂಜಿ ವಾರ ಅಂಡಲ ಮಾಲೆನ ವ್ರತನ ಪಾಡ್ದಿಡೆ ಬರ್ಪುನಂಚಿನ ಕೆಲಸ ನಿಕ್ಕಲು ದಾಯ ಮಲ್ಪರ ಬಲ್ಲಿ 5 ವರ್ಷ ಆಂಡು ನಮನ ಕಾಲೋಡೆ ಅಂಚಿನ ಒಂಜಿ ಕೆಲಸ ಆವಡಿಡೆ ಮಾಲೆ ಪಾಡ್ದು ಏರೆಗ್ ಮಾತ ರೋಗ ಉಂಡ ಮಾಂತೆರ್ಲ ರೋಗಿಲೆ ನಮ್ಮ ಶಾರೀರಿಕವಾಯಿನ ರೋಗ ಪ್ರತಿಯೊರಿಯಾಗಲೂ ಉಂಟು ಅಂಚೆನೆ ಸಂಸಾರ ದುಃಖಮಯಗೆ ಶರೀರ ರೋಗಮಯಗೆ ಆತ್ಮ ಮಾತ್ರ ಆನಂದಮಯಗೆ ಆ ಆತ್ಮ ಪರಮಾತ್ಮ ಸ್ವರೂಪವಾಯಿ ನಿಂಚಿನ ಈ ಜಾಗಕ್ಕೆ ಬರ್ಪುನಂಚಿನ ಕೆಲಸ ವರ್ಷಕ್ಕೆ ಒಂಜಿ ಸರಿಯಾಂಡಲ ರಡ್ಡು ಸರಿಯಾಂಡಲ ನಿಕುಲು ಒಂಜಿ ತೀರ್ಮಾನ ದೆತೊಂದು ನಮ್ಮನ ಪುತ್ತೂರ್ದಾಗಲು ಮಾತ್ರ ಸುಳ್ಯದಾಗಲು ಮಾತ್ರ ಇಡೀ ನಮ್ಮನ ತುಳುನಾಡದ ಜನಕ್ಕುಲು ಬರ್ಪುನಂಚಿನ ಕೆಲಸ ಅವಳು ದೇಶದ ಜನ ತನ್ನಾತಿಗೆ ಬರ್ಪೇರಿ ಜಿಲ್ಲೆದಾಗಲು ಬರ್ತಂಡು ಅಂಚಿನ ಒಂಜಿ ಕೆಲಸ ಈ ಪವಿತ್ರ ಭೂಮಿ ಡಾವಡು ಮುಲ್ಪದ ಈ ಪರಿಸರ ಇಂಚೆನೆ ಪೂರ್ವ ಕಾಲೋಡು ಕೋಟಿ ಚೆನ್ನೈರನ ಕಾಲೋಡು ಎಂಚೆತ್ತಿನ ಅಂಚೆನೆ ಒರ್ಪಾವನ ಕೆಲಸ ಲಾವಡು ಹೃದಯ ಶ್ರೀಮಂತಿಕೆದ ಸುತ್ತಮುತ್ತ ಜನಕ್ಕೂ ಹೆಚ್ಚಾವಡು ಅಕಲ್ನ ದಾನ ಧರ್ಮದ ಗುಣಕ್ಕೂ ಹೆಚ್ಚಾವಡು ಬುದ್ಧಿವಂತರ್ನಂಚಿನ ಮನಸ್ಸು ಪರಿವರ್ತನೆ ಆವಡು ಕೋಟಿ ಚೆನ್ನೈಯರ್ನ ದೇವಿ ಬೈದ್ಯರ್ನ ಪೆರುಮಾಳ್ ಬಳ್ಳರ್ನ ಎಡ್ಡೆ ಮನಸ್ಸು ಅರಳಡು ನಮಕ್ ಕ್ರೋಧ ಮಾನ ಮಾಯ ಲೋಭ ಅಳಿದು ಕ್ಷಮೆ ಮಾರ್ದವ ಆರ್ಜವ ಅನ್ಪನ್ಪನ ದೈವಿ ಗುಣಕ್ಕುಲು ವಿರಾಟ್ ಸ್ವರೂಪನ ಹೋಜವಡು ಜೋಕ್ಲೆಡ ಮಲ್ಲಕ್ಲೆಡ ಮಾಂತೆರೆಡ್ಲ ಒಂಜೊಂಜಿ ಸಮಸ್ಯೆಲಿಪ್ಪುವ ಹಿರಿಯಕ್ಲೆನ ಏರ್ಲೆಜ್ಜೇರು ಜೋಕುಲು ಏರ್ಲೆಜ್ಜೇರು ಪೂರ ಬೆಂಗಳೂರು ಪೂರ ಬೊಂಬಾಯಿ ಅಮೇರಿಕ ಇತ್ತೆ ಅಮೇರಿಕಾದಾಗಲು ಪೂರ ಇಂಡಿಯಾಗೆ ಬರೋಂದುಲ್ಲೇರು ತೇಪಂಡ ಇಂಡಿಯಾ ಶ್ರೀಮಂತ ಅವನುಂಡು ಅಂಚಾಯನ ಹಿಡ್ದವರ ನಮ್ಮ ವಿಶೇಷವಾದ ಇಲ್ಲದ ಹಿರಿಯರ್ನಕ್ಲೇನ ಅಕ್ಲೇನು ಲಾಯ್ಕಿಡು ತೂಬುನಂಚಿನ ಕೆಲಸ ಮಲ್ತಂಡ ಕೋಟಿ ಚೆನ್ನೈರ್ನಗ್ಲೇ ಗೌರವ ಕೊರ್ಲೇಕ ದೇವಿ ಬೈದೇದಿ ಗೌರವ ಕೊರ್ಲೇಕ ಅಂಚದ ಅಪ್ಪೆಮ್ಮನ ಓವೇ ರೀತಿದ ಅವರ ಪ್ರಣಾಮలను ಮಲ್ತೊಂದುಲ್ಲ ನನ್ನ ದುಂಬುಗು ಈ ಒಂಜಿ ಕಾರ್ಯಕ್ರಮಡು ಮಲ್ಲ ಬೆನ್ನಿರದ ನಮ್ಮನೊಟ್ಟಿಗೆ ಇಪ್ಪನಾರು ಶ್ರೀ ಹರೀಶ್ ಕುಮಾರ್ ಮಾಜಿ ಶಾಸಕರ ಅಂಚನೆ ಅಧ್ಯಕ್ಷರು ಆರು ಕುಲ್ನಾಲ್ ಪರ್ದೆ ಶುಭ ಹಾರೈಕೆ ಮಲ್ತರು ಅಂಚೆ ನನೂರಿ ಮಲ್ಲ ಬೆನ್ನಿರು ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಮೇರೆ ಶುಭ ಹಾರೈಕೆ ಮಲ್ಪಡು ಪಡೆದು ವಿನಂತಿ. ಕ್ಷೇತ್ರದ ಅಧಿದೇವತೆ ಅಂತ ನಾಗಬರ್ಮೆರೆ ದೇವಿ ಬೈದ್ಯತಿ ರಕ್ತೇಶ್ವರಿ ಆ ದೇವಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಧಾರ್ಮಿಕ ಉಪನ್ಯಾಸ ಆಶೀರ್ವಚನ ಮಾಡಿದಂಥ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯರ ಸ್ವಾಮೀಜಿಯವರ ಪಾದಗಳಿಗೆ ನಮಿಸ್ತಾ ವೇದಿಕೆಯಲ್ಲಿ ವಿರಾಜಮಾನಾಗಿರುವಂಥ ಎಲ್ಲ ಧರ್ಮಾತ್ಮರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ
ಎಲ್ಲ ಧರ್ಮಿಷ್ಠ ಬಂಧುಗಳೇ, ಇವತ್ತು ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಭಾರತ ಎನ್ನುವಂಥದ್ದು ಒಂದು ಮಣ್ಣಿನ ಒಂದು ರಾಷ್ಟ್ರ ಅಲ್ಲ, ಮಣ್ಣಿನ ಕಣಕಣದಲ್ಲೂ ದೇವರನ್ನು ಆರಾಧನೆ ಮಾಡುವಂಥ ಒಂದು ಜನರಿರುವಂಥ ಒಂದು ದೇಶ. ಆ ಮಣ್ಣನ್ನು ಪ್ರೀತಿಸುವ ಆರಾಧಿಸುವಂಥ ಜನರು ಇವತ್ತು ಜಗತ್ತಿನ ಸರ್ವ ಜೀವಿಗಳ ಆ ಕ್ಷೇಮವನ್ನು ಬಯಸುವಂಥ ಒಂದು ಸಮಾಜ, ಒಂದು ಧರ್ಮ ಅದು ಭಾರತದಲ್ಲಿದೆ. ಅಂತ ಭಾರತದ ಆಚಾರ ವಿಚಾರವನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸುವಂಥ ಕೆಲಸ ಇವತ್ತು ಈ ಪಡುಮಲೆಯ ಮಣ್ಣಿನಲ್ಲಿ ಆಗ್ತಾ ಇದೆ. ಆ ಪಡುಮಲೆಯ ಮಣ್ಣಿನ ವೈಶಿಷ್ಟ್ಯವನ್ನು ಈಗಾಗಲೇ ಹರಿಕೃಷ್ಣ ಬಂಟ್ವಾಳ ಉಲ್ಲೇಖ ಮಾಡಿದರು. ಇವತ್ತು ಈ ದೇಶದ ಪ್ರತಿ ಮಣ್ಣಿನಲ್ಲಿಯೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಆ ವೈಶಿಷ್ಟ್ಯತೆಯೇ ಈ ದೇಶದ ಜನರ ಬದುಕನ್ನು ಏಕತೆಯಲ್ಲಿ ವೈವಿಧ್ಯತೆಯನ್ನು ಕಾಣುವಂಥ ಕೆಲಸವನ್ನು ಮಾಡ್ತದೆ. ಅಂಥ ವಿಶಿಷ್ಟವಾದಂಥ ಒಂದು ಜಾಗದಲ್ಲಿ ನಾವೆಲ್ಲ ಇವತ್ತೆಲ್ಲ ಸಾನ್ನಿಧ್ಯವನ್ನು ಪಡ್ಕೊಂಡು ಸೇರಿದ್ದೇವೆ. ಕೋಟಿ ಚೆನ್ನೈಯರು ದುಃಖಿತ, ಪೀಡಿತ, ಅಸಹಾಯಕ ಬಂಧುಗಳಿಗೆ ಬೆಳಕನ್ನು ಕೊಟ್ಟವರು. ಆ ಬೆಳಕನ್ನು ಕೊಟ್ಟಂಥ ಕೋಟಿ ಚೆನ್ನೈಯರು ನೆನಪು ಮಾಡುವಂಥ ಕೆಲಸ ಇವತ್ತಿಲ್ಲಿ ದೀಪೋತ್ಸವದ ಮುಖಾಂತರ ಮಾಡ್ತಾ ಇದ್ದೇವೆ. 100 ಜನ ಸೇರಿ 10 ದೀಪವನ್ನು ಬೆಳಗಿಸುವ ಮುಖಾಂತರ ಈ ಸಮಾಜದಲ್ಲಿ ಮತ್ತೊಮ್ಮೆ ದುಃಖಿತ, ಪೀಡಿತ, ಅಸಹಾಯಕ ಬಂಧುಗಳ ಆ ಒಂದು ಜೊತೆಯಲ್ಲಿ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಈ ಕೋಟಿ ಚೆನ್ನೈಯರ ಪವಿತ್ರವಾದಂಥ ಈ ಭೂಮಿಯಿಂದ, ಮಣ್ಣಿನಿಂದ ಈ ಒಂದು ಕಾರ್ಯಕ್ರಮ ಮುಖಾಂತರ ಕೊಡ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣವಾಗಿ ಬಹುಶಃ ಸ್ವಾಮೀಜಿಯವರ ಆ ಒಂದು ಸುದೀರ್ಘವಾದಂಥ ಒಂದು ಆಶೀರ್ವಚನದ ಮುಖಾಂತರ ಮತ್ತೊಮ್ಮೆ ತುಳುನಾಡಿನ ಐತಿಹಾಸಿಕವಾದಂಥ ವಿಚಾರಗಳನ್ನು ನೆನಪು ಮಾಡುವಂಥ ಕೆಲಸ ಈ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಆಗ್ತಾ ಇದೆ. ಮಾತಾಡುವಂಥ ಸಮಯ ಅಲ್ಲ ಅಂತ ನನಗೂ ಗೊತ್ತು. ಆದರೂ ಬಹುಶಃ ನಾನೊಬ್ಬ ಮಾಜಿ ಶಾಸಕನಾಗಿ ಆ ಕೊರೋನಾದ ಸಂದರ್ಭದಲ್ಲಿ ಸ್ವಾಮೀಜಿಯವರು ಉಲ್ಲೇಖ ಮಾಡಿದ ಹಾಗೆ ಪ್ರಕೃತಿ ಮುನಿದಾಗ, ಇಡೀ ಜಗತ್ತು ಸಾಂಕ್ರಾಮಿಕ ರೋಗದಲ್ಲಿದ್ದಾಗ ಮತ್ತೊಮ್ಮೆ ದೇವರು ನಮ್ಮ ಪರವಾಗಿ ನಿಲ್ತಾರೆ. ಬಹುಶಃ ಆ ಸಂದರ್ಭದಲ್ಲಿ ಪಡುಮಲೆಯಲ್ಲಿ ಮತ್ತೊಮ್ಮೆ ದೇಯಿ ವೈದ್ಯತೆಯ ಪುನರುತ್ಥಾನ ಆಗ್ತದೆ ಅಂತ ಹೇಳಿದರೆ ಬಹುಶಃ ನಾವೆಲ್ಲ ಈ ಒಂದು ಜಗತ್ತಲ್ಲಿ ದೇವರ ಆ ಸಾನ್ನಿಧ್ಯ ಹೇಗೆ ಮತ್ತೊಮ್ಮೆ ಉದ್ಭವ ಆಗ್ತದೆ ಅಂತ ಹೇಳೋದಕ್ಕೆ ಸಾಕ್ಷಿ ಬಹುಶಃ ನಾನು ಪಡುಮಲೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 2021ರಲ್ಲಿ ಈ ಭಾಗದಲ್ಲಿ ಜಗತ್ತಲ್ಲಿ ಆ ಸಾಂಕ್ರಾಮಿಕ ರೋಗ ಕೊರೋನಾ ಬಂತು. ಆ ಸಂದರ್ಭದಲ್ಲೇ ಬಹುಶಃ ಇಲ್ಲಿಯ ಪುನರುತ್ಥಾನ ಆಗಿದೆ, ಜೀರ್ಣೋದ್ಧಾರ ಆಗಿದೆ. ಆ ಮುಖಾಂತರ ಮತ್ತೊಮ್ಮೆ ನಾವು ಈ ಸಮಾಜಕ್ಕೆ ವೈದ್ಯ ಪದ್ಧತಿಯ ಮುಖಾಂತರ ಆ ಸಾವಿರಾರು ಜನರಿಗೆ ಬದುಕು ಕೊಟ್ಟಂಥ, ಜೀವ ಕೊಟ್ಟಂಥ ದೇಯಿ ವೈದ್ಯತೆಯನ್ನು ನಾವು ನೆನಪು ಮಾಡಿ ಬಹುಶಃ ಈ ಭಾಗದಲ್ಲಿ ಮತ್ತೊಮ್ಮೆ ಎಲ್ಲ ಸಮಾಜದ ಬಂಧುಗಳನ್ನು ಸೇರಿಸಿಕೊಂಡು ಈ ಒಂದು ದೇಯಿ ವೈದ್ಯತೆಯ ಜೊತೆಯಲ್ಲಿ ಆಧ್ಯಾತ್ಮಿಕ ಪುರುಷರಂಥ ಕೋಟಿ ಚೆನ್ನೈಯರನ್ನು ಸ್ಮರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವೆಲ್ಲ ಇತಿಹಾಸವನ್ನು ಓದ್ತೇವೆ, ಆದರೆ ಇತಿಹಾಸವನ್ನು ಮರೆಯುತ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಕೋಟಿ ಚೆನ್ನೈಯರ ನೆನಪಾಗಬೇಕು ಅಂತೇಳಿ ನಾನು ಶಾಸಕನಾಗಿದ್ದಾಗ ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ಸುಮಾರು 32 ಕೋಟಿಯ ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನೈಯರ ಹೆಸರನ್ನು ಅಧಿಕೃತವಾಗಿ ಸರ್ಕಾರದಿಂದ ಇಡುವಂಥ ಕೆಲಸವನ್ನು ನಾವು ಮಾಡಿಸಿದೆವು. ಆಗಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು, ಸಾರಿಗೆ ಸಚಿವರಂಥ ರಾಮುಲು ಅವರು, ಆಗಿನ ಜಿಲ್ಲಾಧಿಕಾರಿಗಳು ಎಲ್ಲ ಸಹಕಾರ ಮಾಡಿ ಬಹುಶಃ ಆ ಕೋಟಿ ಚೆನ್ನೈಯರು ಪುತ್ತೂರಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಅಂತೇಳಿ ಸರ್ಕಾರದ ವತಿಯಿಂದಲೂ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಬಹುಶಃ ನೀವೆಲ್ಲ ಆಶೀರ್ವಾದ ಮಾಡಿ ನನಗೆ ಆ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಆಗ ನನಗೆ ಬಹುಶಃ ಈ ಪಡುಮಲೆ ಮತ್ತು ಗೆಜ್ಜೆಗಿರಿ ಈ ಎರಡರ ಒಂದು ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಆ ಎರಡರ ಅಭಿವೃದ್ಧಿಯ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಯ ನೆಲೆಯಲ್ಲಿ ನಾನು ಕೂಡ ನನ್ನ ಕೈ ಜೋಡಿಸುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೆ. ಬಹುಶಃ ಅದೆಲ್ಲ ಈ ಒಂದು ದೇಯಿ ಬದ್ದಿದ್ದಿ ಕೋಟಿ ಚೆನ್ನೈಯರು ನಮ್ಮ ರಕ್ತೇಶ್ವರಿ ದೇವಿಯ ಅನುಗ್ರಹ ಅಂತೇಳಿ ಭಾವಿಸ್ತಾ
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡ್ತಾ ಇದ್ದೇನೆ. ವಂದನೆಗಳು ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಇವರಿಗೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳವರಾಗಿರುವಂತಹ ಶ್ರೀಮತಿ ಕವಿತಾ ಸನಿಲ್ ಮಾಜಿ ಮೇಯರ್ ಮಂಗಳೂರು, ಇವರು ಶುಭ ಹಾರೈಕೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯ ಜನ್ಮ ಸಂಚಲನಾ ಸೇವಾ ಟ್ರಸ್ಟಿನ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ಅದೇ ರೀತಿ ಬಹುಶಃ ವೇದಿಕೆಯಲ್ಲಿರ್ತಕ್ಕಂತಹ ಸ್ವಾಮೀಜಿಗಳನ್ನು, ಅದೇ ರೀತಿ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗೌರವಾನ್ವಿತರನ್ನು ನಾನು ವಂದಿಸುತ್ತಾ, ಬಹುಶಃ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲರಿಗೂ ಕೂಡ ವಂದಿಸುತ್ತಾ, ಹಾಗೆ ಶ್ರದ್ಧೆಯ ತಾಯಂದರಿಗೆ ಕೂಡ ವಂದಿಸುತ್ತಾ, ಬಹುಶಃ ಹರಿಕೃಷ್ಣ ಬಂಟ್ವಾಳರವರು ಹೇಳಿದರು, ಕವಿತಾ ಸನಿಲ್ರವರು ಇಲ್ಲಿ ಪ್ರಥಮ ಬಾರಿಗೆ ಸ್ವಾಗತ ಮಾಡುವಾಗ ಪ್ರಥಮ ಬಾರಿಗೆ ಬಂದಿದ್ದಾರೆ ಅಂಥೇಳಿ. ಖಂಡಿತವಾಗಿಯೂ ಯಾಕಂತ ಹೇಳಿದರೆ, ಎಲ್ಲಿಗೂ ಯಾವುದೇ ಒಂದು ಸ್ಥಳಕ್ಕೆ ಬರಬೇಕು ಅಂತಾದರೆ ಆ ದೇವರು ಒಂದು ಬರೆದಿರಬೇಕು, ಇಂಥದ್ದೇ ದಿನ ನೀನು ಬರಬೇಕು, ಆವಾಗಲೇ ಬರಬೇಕು ಅಂತ. ನಾವಂತ ಹೇಳಿದರೆ ಹಿಂದಿನಿಂದಲೂ ನಾನು ಮತ್ತು ನೀವು, ಬಹುಶಃ ನಾನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಇರ್ಬೋದು, ನಾನು ಮತ್ತು ನೀವು ಬಹಳಷ್ಟು ವೇದಿಕೆಗಳನ್ನು ಹಂಚಿಕೊಂಡಿದ್ದೆವು. ಯಾರು? ನಾನು ಮತ್ತು ಹರಿಕೃಷ್ಣ ಬಂಟ್ವಾಳರು. ಆವಾಗ ಬಹಳಷ್ಟು ಬಾರಿ ಪಡುಮಲೆಯ ಬಗ್ಗೆ ವೇದಿಕೆಯಲ್ಲಿ ಬಹಳಷ್ಟು ಬಾರಿ ಹರಿಕೃಷ್ಣ ಬಂಟ್ವಾಳರವರು ನಾನು ಮಾತಾಡಿದ್ದನ್ನು ನೋಡಿದ್ದೇನೆ. ಅಂದರೆ ಇಲ್ಲಿ ಏನೋ ಎರಡೆರಡು ಆಗ್ತಾ ಇದೆ, ಹೀಗೆ ಅದು ಏನೋ ಬಹಳಷ್ಟು ಚರ್ಚೆಯನ್ನು ಮಾಡ್ತಾಯಿದ್ರು. ಆದರೆ ನಾವು ಅದನ್ನು ಆವಾಗ ಅದು 2017-18ರಲ್ಲಿ ಆವಾಗ ಇಲ್ಲಿ ತಮ್ಮದು ಬಹುಶಃ 21ನೇ ಇಸ್ವಿಯಲ್ಲಿ ತಾವಿಲ್ಲಿ ಓಪನ್ ಮಾಡಿದ್ದು. ಆದರೆ ಇದು 17-18ರಲ್ಲೇ ಬಹುಶಃ ಹರಿಕೃಷ್ಣರವರು ಮಾತಾಡುವಂತಹ ಸಂದರ್ಭ. ಆ ಸಮಯದಿಂದ ಇವತ್ತಿನವರೆಗೂ ನಾವು ಕೇಳ್ತಾ ಇದ್ದೇವೆ. ಆದರೆ ನನಗೂ ಕೂಡ ಇಲ್ಲಿ ಬರಲಿಕ್ಕೆ ಆ ದೇಯಿ ಬೈದಿದ್ದು ಇರ್ಬೋದು ಅಥವಾ ಧರ್ಮರ್ ಇರ್ಬೋದು, ನಮಗೂ ಕೂಡ ಅವರು ಆಶೀರ್ವಾದ ಮಾಡಬೇಕು ಬರಬೇಕಿದ್ರೆ. ಅಷ್ಟು ಸುಲಭದಲ್ಲಿ ಇಲ್ಲಿ ಯಾರಿಗೂ ಬರಲಿಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿದೆ. ಯಾಕಂತ ಹೇಳಿದರೆ ಬಹುಶಃ ನಾನು ಕೂಡ ಇವತ್ತು ಇದು ಚರಣರ ಮುಖಾಂತರ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನನ್ನನ್ನು ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅವರಿಗೆ ನಾನು ಇವತ್ತು ಅವರ ಮುಖಾಂತರ ಬಹುಶಃ ನನಗೆ ಇವತ್ತು ಬರಲಿಕ್ಕೆ ಇಲ್ಲಿ ಅವಕಾಶ ಆಯಿತು. ಅದು ಕೂಡ ನನಗೆ ಸ್ವಲ್ಪ ಕನ್ಫ್ಯೂಷನ್. ಯಾಕಂತ ಹೇಳಿದರೆ ಬರುವ ತಿಂಗಳು 24ನೇ ತಾರೀಕಿಗೆ ಏನೋ ಅಂತೇಳಿ ನನಗೆ ಆಯಿತು. ಬಹುಶಃ ನನ್ನ ಗಂಡ ಬೆಂಗಳೂರಲ್ಲಿ ಇರೋದು, ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ. ಅವರು ಇವತ್ತು ಬೆಳಿಗ್ಗೆ ಬಂದು, ಅಂದರೆ ಇವತ್ತು ಬೆಳಿಗ್ಗೆ ಅಂತ ಹೇಳಿದರೆ ರಾತ್ರಿ ಕೂತವರು ಬೆಳಿಗ್ಗೆ ಬೇಗ ಬಂದರು. ಅಂದರೆ ನಮಗೆ ಇವತ್ತು ಬೆಳಿಗ್ಗೆ ತಿರುಪತಿಗೆ ಹೊರಡಲಿಕ್ಕಿತ್ತು. ನಾನು ಇವರಿಗೆ ಹೇಳಿದ್ದು ಶರಣರಿಗೆ, ಅಣ್ಣ ನಂಕ್ಲು ನೀ ತಿರುಪತಿಗೆ ಬಿದ್ದಾಡೊಂದಿಲ್ಲ 24 ಬರ್ಪಿನ ತಿಂಗಳು 24 ತಂದೆಂಕ್ಲೆ. ಆವಾಗ ನಾವೇ ಬಹುಶಃ ನನ್ನ ಗಂಡ ಅಂತ ಹೇಳಿದೆ, ಹೀಗೆ ಅಲ್ಲಿಗೆ ಇಲ್ಲ ಬೇಡ ನಾವು ನಾಳೆ ಹೋಗುವ ತಿರುಪತಿಗೆ, ಇವತ್ತಿಗೆ ಅದನ್ನು ಕ್ಯಾನ್ಸಲ್ ಮಾಡುವ, ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗುವ ಅಂತ ಹೇಳಿದರು. ಸೊ ಇವತ್ತು ತಿರುಪತಿಗೆ ಹೋಗುವ ಕಾರ್ಯಕ್ರಮ ಈಗ ಏನು ಎಲ್ಲೆಲ್ಲಿ ಕನೆಕ್ಷನ್ ಅಂತ ಹೇಳಿದರೆ ತಿರುಮಲ ಅಂತ ಹೇಳಿ ಅಲ್ಲಿ ಒಂದು ನನಗೆ ಅದನ್ನೇ ನಾನು ಅಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡು ನಾನು ಆಲೋಚನೆ ಮಾಡ್ತಾ ಇದ್ದೆ. ಬಹುಶಃ ಅದು ಎಲ್ಲಿಗೆ ಕನೆಕ್ಷನ್ ಎಲ್ಲೆಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೂ ಇಲ್ಲಿ ಬಹಳಷ್ಟು ವಿಚಾರಗಳನ್ನು ಹಿರಿಯರೆಲ್ಲ ಹೇಳಿದರು, ಸ್ವಾಮೀಜಿಗಳಿರ್ಬೋದು ಅಥವಾ ಹರಿಕೃಷ್ಣರು ಇರ್ಬೋದು, ಬಹಳಷ್ಟು ವಿಚಾರಗಳನ್ನು ಹೇಳಿದರು. ನಾನು ಅಷ್ಟು ದೊಡ್ಡವಳಲ್ಲ, ಅಂದರೆ ಈ ಸಾನ್ನಿಧ್ಯದ ಬಗ್ಗೆ ಮಾತಾಡಲಿಕ್ಕೆ ನನಗೇನು ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ನಿಜವಾಗಿ ಕೂಡ ಈ ಸಾನ್ನಿಧ್ಯಕ್ಕೆ ನಾನು ಬಂದೆ, ದೇಯಿ ಬೈದಿದ್ಯ ಅಮ್ಮನ ಎದುರಲ್ಲಿ ನಿಂತಾಗ ಏನೋ ಒಂದು ವೈಬ್ರೇಷನ್ ಖಂಡಿತವಾಗಿಯೂ ಇದು ಇಲ್ಲಿ ನಿಜವಾಗ್ಲೂ ಈ ಸ್ಥಾನ ಇದೆ ಅಂತ ಅನ್ನೋದಕ್ಕೆ ಬೇರೆ ಯಾವುದೇ ಒಂದು ಪುರಾವೆಗಳು ಬೇಕಾಗಿಲ್ಲ ಅಂತ ಹೇಳೋದು ನಮಗೆ ಬಹುಶಃ ಈ ಸಾನ್ನಿಧ್ಯಕ್ಕೆ ಬಂದರೆ ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ಕೊಂಡು, ಬಹುಶಃ ಈಗ ಬಹಳಷ್ಟು ವಿಚಾರಗಳನ್ನು ಸ್ವಾಮೀಜಿಗಳು ಹೇಳಿದರು. ನಮ್ಮ ಕುಟುಂಬದ ದೈವಗೂ ಓಲು, ನಮ್ಮ ಕುಟುಂಬದ ಪೇರ್ ಮೈಪೆರ ಓಲು ಬಂದು ನಮ್ಮ ಮಕ್ಕಳು ಮತಕ್ಕೇನು ಬೇರೆ ಬೇತೆ ಬೇತೆ ಕಡೆಟ್ ಅಪ್ಪಾಗ ನಮಕೊಂಜಿ ಕನ್ಫ್ಯೂಷನ್. ನಮ್ಮಕ್ಕೆ ಒಂಜಿ ಕಡೆಟ್ ಒಂಜಿ ಕಡೆಟ್ ಪಂಡ ಕುಡಂಜಿ ಕಡೆಟ್ ಪನ್ಪು ನಂಚಿತ್ತಿನ ವಿಚಾರ ಅವು ದಾದಂತ ಪಂಡ ಬಹುಶಃ ನಮ್ಮ ದುಂಬುದ ನಮ್ಮ ಜನ್ರೇಷನ್ ನಮ್ಮದ ಬೊಕ್ಕದ ಜೋಕ್ಲಿಗೆ ಅವು ಗೊತ್ತಿಪ್ಪೋಡು. ಅಮ್ಮ ನಮಕ್ ಓಲಿಯೇ ಪೇರ್ ಮೈಪೆರ ರತ್ನ ನಮಕ್ ಕುಟುಂಬದ ದೈವಗೂ ಓಲಿ ಎಂದು ಅಕ್ಲೆಗೆ ರೆಡ್ ಆಯರಬಲ್ಲಿ ಅಂಚಾದಿಪ್ಪುನಗ ಬಹುಶಃ ನನಾಂಡಲ ದುಂಬುದ ದಿನಕ್ಲೆಡ್ ದೂ ನಮ್ಮ ದಾದ ಮೂಲ ಸ್ಥಾನ ಪನ್ಪುನ ವಿಚಾರನ ನಮ್ಮ ಮಾತ
ತೆರಿಪವನಂಚಿತ್ತಿನ ಕೆಲಸ ಆವಡು ಅವು ಮಾತ್ರ ಅತ್ತಂದೆ ಬಹುಶಃ ದುಂಬುದ ದಿನಕ್ಲೆಡು ನಿಕ್ಲು ಮುಲ್ತ ಮಸ್ತ್ ಕಥೆಲೇನು ಪಂಡರು ಆ ಕತೆ ಈ ವೇದಿಕೆಗೆ ಮಾತ್ರ ಸೀಮಿತ ಆವಂದೆ ದುಂಬುದ ದಿನಕ್ಲೆಡು ಅವು ಯಕ್ಷಗಾನದ ಮುಖಾಂತರನ ನಾಟಕದ ಮುಖಾಂತರನ ಅತ್ತುಂಡ ಆ ಪುಸ್ತಕದ ಮುಖಾಂತರನ ಮಾತ ನಮ್ಮ ಸಮಾಜದಕ್ಲೆಗೆ ಅತ್ತುನ ಮಾತ ಸಮಾಜದಕ್ಲೆಗೆ ಸೇರುನಂಚಿತ್ತಿನ ಕೆಲಸ ಆವಡು ಪನ್ಪುನ ಪಾತೆರನು ಪನ್ನೊಂದು ಎಂಕ್ ಪಾತೆರ ಅವಕಾಶ ಮಂತ್ ಕೋರ್ನ ಅಂಚೆನೆ ಶರಣೆರಿಗ್ಲ ಕುಡೋರಯಾನ ಕೃತಜ್ಞತೆನ ಸಲ್ಲಿಸ ಒಂದು ಉಲ್ಲ ಅಂಚೆನೆ ಎಂಕ್ ಮೂಲ ವೈದ್ಯನಂಚಿತ್ತಿನ ಮಾತೆರೆಗ್ಲ ಸೊಲ್ಮೆ ಸಂದ ಒಂದು ಎನ್ನ ರೆಡ್ಡು ಪಾತೆರ ಮುಗಿಪೆ ಸೊಲ್ಮೆಲು ಶ್ರೀಮತಿ ಕವಿತಾ ಸನಿಲ್ ಮಾಜಿ ಮೇಯರ್ ಮಂಗಳೂರು ಮೇರೆಗೆ ನಾನು ತುಂಬಗ ವೇದಿಕೆ ನಂಚಿನ ಮಾತ ಗಣ್ಯರ್ನಂಗಳ ಕಾರ್ಯಕ್ರಮಕ್ಕೆ ಕಡೆ ಕಾದ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ಮಲ್ಪರುಳ್ಳರು ಶ್ರೀಯುತ ಭಗೀರಥಜ್ಜಿ ಟ್ರಸ್ಟಿಲು ಪಡುಮಲೆ ಕೋಟಿ ಚೆನ್ನೈ ಜನ್ಮಸ್ಥಾನ ಸಂಚಾಲನ ಸೇವಾ ಒಂಜಿ ಮರತು ಬತ್ತುಂಡು ಎಂಕಲಿಗೆ ರತನ್ ನಾಯ್ಕ ಬರ್ದು ಬತ್ತುಂಡು ಸಾರಿ ಎಂಕಲ ಟ್ರಸ್ಟ್ ಮೆಂಬರ್ ಒಂಜಿ ಬರಡುದಾಂಡ ಈ ಎಂಕುಲು ಯಾನಾಡು ಚರಣ್ ಆವಡು ರುಕ್ಮೈರಾಡು ಸುರುಕು ರತನ್ ನಾಯ್ಕರ್ ಕಾರಣ ಐಕ್ ಅರೇನು ಸ್ವಾಗತ ಮಲ್ಪ ಸರ್ ಮಾತೆರೆಗಳ ನಮಸ್ಕಾರ. ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಮಲೆ ಪಡುವನ್ನೂರು ಪುತ್ತೂರು ಈ ನೆತ್ತ ಒಂಜಿ ಅಂಗವಾದ ಏನೇ ನಾಗಬೆರ್ಮೆರೆಗೆ ದೇವಿ ಸ್ವರೂಪಿಣಿ ತಾಯಿ ದೇವಿ ಬೇದಿದಿಗೆ ವಿಶೇಷ ಪೂಜೆ ಅಂಚನೆ ದೀಪೋತ್ಸವ ನಡತನಂಚಿನ ಈ ಸಂದರ್ಭಡು ನಡಪನಂಚಿನ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆ ಏನಿವೆ ಬತ್ತದ ನಮಕ ಮಾತೆರೆಗಳ ಆಶೀರ್ವಚನ ಮಲ್ತನ ಪರಮ ಪೂಜ್ಯ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಲಿಗೆ ನಮ್ಮ ಮಾತರ್ನ ಪರವಾದ ಸಮಿತಿದ ಪರವಾದ ಏನಾರೆಗೆ ಧನ್ಯವಾದವನ್ನು ಸಮರ್ಪಿಸೋದಲ್ಲ ಅಂಚನೆ ವೇದಿಕೆಡೆ ಇನಿ ಈ ಒಂಜಿ ವೇದಿಕೆಡೆ ನಮ್ಮನೊಟ್ಟಿಗೆ ಇತ್ತದೆ ನಮಕ್ ಹಿತನುಡಿ ಮಲ್ತನ ಕೊರನಂಚಿನ ಮಾತಾ ಅತಿಥಿಲೆ ಮುಖ್ಯವಾದ ಹರೀಶ್ ಕುಮಾರ್ ಅಂಚನೆ ಸಂಜೀವ ಮಠಂದೂರು ಅಂಚನೆ ಈ ಒಂಜಿ ಸಮಿತಿದ ಅಧ್ಯಕ್ಷರಾಯನ ಶ್ರೀ ಹರಿಕೃಷ್ಣ ಬಂಟ್ವಾಳ ಇಂಬೆರೆಗೆ ಅಂಚನೆ ವೇದಿಕೆ ಇತ್ತಿನ ಮಾತೆರೆಗಳ ಒಟ್ಟುಗೆ ಒಂಜಿ ಧನ್ಯವಾದಗಳನ್ನು ಸಮರ್ಪಿಸೊಂದು ಈ ಒಂಜಿ ಪೊರ್ತುಡು ಮಾತೆರ್ಲ ಈ ಒಂಜಿ ಸಭೆಟ್ ಸಭಾ ಮಾತೆರ್ಲ ಬತ್ತ ಸೇರ್ದು ಭಕ್ತಾದಿಲೆಗೆ ಮಾತೆರೆಗಳ ಎಂಗಳ ಈ ಸಮಿತಿದ ಪರವಾದ ಏನು ಧನ್ಯವಾದವನ್ನು ಸಮರ್ಪಿಸೊಂದು ಅಂಚನೆ ಬತ್ತನ ಮಾತೆರೆಗಳ ಉಪಹಾರದ ವ್ಯವಸ್ಥೆ ಉಂಟು ದಯದೀತು ಮಾತೆರ್ಲದೆ ತಂದು ಪೋಡು ಪಣದ ನಿಗಳ ಕೇಳೋಣ ಬಾ ಕಾರ್ಯಕ್ರಮ